ಭಾಷಾವಾರು ಪ್ರಾಂತ್ಯಗಳ ಆಯೋಗಕ್ಕೆ ಸಲ್ಲಿಸಿದ ಹೇಳಿಕೆ. ಟಿಪ್ಪಣಿ: ಮಹಾರಾಷ್ಟ್ರವನ್ನು ಭಾಷೆಯ ಆಧಾರದ ಮೇಲೆ ಪುನರ್ ನಿರ್ಮಿಸುವ ಬಗೆಗೆ ಬೇರೆ ಬೇರೆ ಲೇಖಕರು ಬರೆದ ಅನೇಕ ಪುಸ್ತಕ ಮತ್ತು ಕಿರು ಪುಸ್ತಕಗಳಿಂದ ಈ ಜ್ಞಾಪಕ ಪತ್ರದಲ್ಲಿ ಬಳಸಿದ ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಳ್ಳಲಾಗಿದೆ. ಅದೇ ರೀತಿ ಇದಕ್ಕೆ ಲಗತ್ತಿಸಿದ ಮಹಾರಾಷ್ಟ್ರದ ನಕಾಶೆ ಸಂಪೂರ್ಣ ಸರಿಯಾಗಿದೆಂದು ತಿಳಿಯಬೇಕಾಗಿಲ್ಲ. ಇಷ್ಟೇ. ಪುನರ್ ನಿರ್ಮಾಣವಾದಾಗ ಪ್ರಾಂತ್ಯ ಹೇಗೆ ಕಾಣುವುದೆಂಬುದರ ಕಲ್ಪನೆ ಕೊಡುವ ಉದ್ದೇಶದಿಂದ ಇದನ್ನು ಲಗತ್ತಿಸಲಾಗಿದೆ. ಭೀಮ್ರಾವ್ ಅಂಬೇಡ್ಕರ್, 14-10-84. ನಾನು ಹುಟ್ಟಿದ್ದೆಪ್ಪ ಅವಾಗ. 84 ಅಲ್ಲ ಅದು 48. ಸಾರಿ 48. ಸಾರಿ ಬಿಡಿ, ಹೆಂಗ್ ಹುಟ್ಟಿದ್ರಿ ಅಂತ ಅನ್ಕೊಳ್ತೀವಿ. ಇಲ್ಲ ಸರ್, ಹುಟ್ಟಿರ್ಲಿಲ್ಲ. ನನ್ಗೆ ಫುಲ್ ಗಾಳಿ ಆಯ್ತು. ಅವಾಗ ಹುಟ್ಟಿದ್ರಿ ನೀವು? ಇಲ್ಲಿ ನನ್ಗೆ ಆ ಚಿತ್ರ ಏನ್ ಕಾಣಿಸ್ತಾ ಇಲ್ಲ ಇದ್ರಲ್ಲಿ. ಕಂಟಿನ್ಯೂ ಮಾಡ್ತೀನಿ. ಭಾಷಾವಾರು ಪ್ರಾಂತ್ಯವಾಗಿ ಮಹಾರಾಷ್ಟ್ರ ಭಾಗ 1. ಭಾಷಾವಾರು ಪ್ರಾಂತ್ಯಗಳ ಸಮಸ್ಯೆ. ಭಾಷಾವಾರು ಪ್ರಾಂತ್ಯಗಳ ಸಮಸ್ಯೆ ಪಕ್ಷೀಯ ಪೂರ್ವಗ್ರಹಿತ ಅಭಿಪ್ರಾಯ ಮತ್ತು ಹಿತಾಸಕ್ತಿಗಳಿಂದ ಹುಟ್ಟಿರುವ ವಿವಾದಕ್ಕಷ್ಟೇ ಅಲ್ಲ, ಅವುಗಳ ಒಳ್ಳೆಯ ಅಂಶಗಳ ಬಗೆಗಿರುವ ಭಿನ್ನಾಭಿಪ್ರಾಯಗಳಿಗೂ ಎಡೆಗೊಟ್ಟಿರುತ್ತದೆ. ವಿವಾದದ ಅಂಶಗಳು ನೆರೆಹೊರೆಯ ಪ್ರದೇಶಗಳ ನಡುವಿರುವ ಹಕ್ಕು ಪ್ರತಿ ಹಕ್ಕುಗಳಿಗೆ ಮತ್ತು ಅವುಗಳನ್ನು ಸೇರಿಸುವುದಕ್ಕೆ ಮಾಡಿದ ಕರಾರುಗಳಿಗೆ ಸಂಬಂಧಿಸಿರುತ್ತದೆ. ಮಹಾರಾಷ್ಟ್ರ ಪ್ರಾಂತ್ಯಕ್ಕೆ ಸಂಬಂಧಿಸಿದ ವಿವಾದವನ್ನು ನಾನು ಅನಂತರ ಪರಿಶೀಲಿಸುವೆ. ಈಗ ಮೊದಲು ಭಾಷಾವಾರು ಪ್ರಾಂತ್ಯಗಳ ರಚನೆಯ ಬಗೆಗೆ ಇರುವ ಸೂಚನೆಯ ಒಳ್ಳೆಯ ಅಂಶಗಳನ್ನು ಪರಿಶೀಲನೆಗೆ ಎತ್ತುಕೊಳ್ಳುವೆನು. ಭಾಷಾವಾರು ಪ್ರಾಂತ್ಯಗಳ ನಿರ್ಮಾಣದ ಬೇಡಿಕೆಯಲ್ಲಿ ಅಡಗಿರುವ ಉದ್ದೇಶಗಳು. 1 ಇಲ್ಲ, ಇಲ್ಲಿ 2 ಅಂತ ಬಂದಿದೆ ಸಂಖ್ಯೆ. ಏನೋ ಗೊತ್ತಿಲ್ಲ. ಇದು ನೋಡ್ತಾ ಇದೀರಾ? ಇದು ಪಾಯಿಂಟ್ 1 ಅಂತಿಲ್ಲ, ಪ್ರಿಂಟಿಂಗ್ ಮಿಸ್ಟೇಕ್ ಏನೋ ಗೊತ್ತಿಲ್ಲ. 2 ಅಂತಿದೆ. ಭಾಷಾವಾರು ಪ್ರಾಂತ್ಯಗಳ ನಿರ್ಮಾಣದ ಬೇಡಿಕೆಯಲ್ಲಿ ಅಡಗಿರುವ ಉದ್ದೇಶವೇನು? ಸಾಮಾನ್ಯವಾಗಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಬೇಕೆಂದು ವಾದಿಸುವವರು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಭಾಷೆ ಮತ್ತು ಒಂದೊಂದು ಸಂಸ್ಕೃತಿಯ ಜನರು ಇರುತ್ತಾರೆಂದು ನಂಬಿರುತ್ತಾರೆ. ಆದ್ದರಿಂದ ಅವು ತಮ್ಮ ತಮ್ಮ ಭಾಷೆ ಮತ್ತು ಸಂಸ್ಕೃತಿಗಳನ್ನು ಬೆಳೆಸಲು ಸಂಪೂರ್ಣ ಅವಕಾಶ ಪಡೆಯಬೇಕು. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಪ್ರಾಂತ್ಯಗಳು ವಿಶಿಷ್ಟ ರಾಷ್ಟ್ರೀಯತೆಯ ಅಂಶಗಳನ್ನು ಹೊಂದಿರುತ್ತವೆ. ರಾಷ್ಟ್ರೀಯತೆಯನ್ನು ಪೂರ್ಣ ಬೆಳೆಸುವುದಕ್ಕೆ ಅವುಗಳ ಸ್ವಾತಂತ್ರ್ಯ ಇರಬೇಕು. ಭಾಷಾವಾರು ಪ್ರಾಂತ್ಯ ರಚನೆಯಿಂದ ಉದ್ಭವಿಸುವ ತೊಂದರೆಗಳು. ಭಾಷಾವಾರು ಪ್ರಾಂತ್ಯ ರಚನೆಯ ಸಮಸ್ಯೆಯಿಂದ ಚರ್ಚಿಸುವಾಗ ವಿವಿಧ ರೀತಿಯ ಭಾವಿ ಭಾರತ ಸರ್ಕಾರ ಸಂರಚನೆಯನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದಿರುವುದು ಸಂಕುಚಿತ ದೃಷ್ಟಿ ಎನಿಸುತ್ತದೆ. 1. ಕೇಂದ್ರ ಸರ್ಕಾರ ಮತ್ತು ಅನೇಕ ಪ್ರಾಂತೀಯ ಸರ್ಕಾರಗಳು ತಮ್ಮ ತಮ್ಮ ಶಾಸಕಾಂಗದ, ಕಾರ್ಯಾಂಗದ ಮತ್ತು ಆಡಳಿತಾತ್ಮಕ ಕಾರ್ಯಗಳ ನಿರ್ವಹಣೆಯಲ್ಲಿ ಪರಸ್ಪರ ಸಂಬಂಧ ಇಟ್ಟುಕೊಂಡು ಹಾಸುಹೊಕ್ಕಾಗಿರಬೇಕಾಗುತ್ತದೆ. ಆದ್ದರಿಂದ ಭಾಷಾವಾರು ಪ್ರಾಂತ್ಯಗಳ ರಚನೆ ಒಪ್ಪಿಗೆ ಕೊಡುವ ಮುನ್ನ ಭಾಷಾವಾರು ಕೇಂದ್ರ ಸರ್ಕಾರದ ಕಾರ್ಯನಿರ್ವಹಣೆಯ ಮೇಲೆ ಯಾವ ಪರಿಣಾಮ ಬೀರುವುದೆಂದು ವಿವರಿಸುವುದು ಅಗತ್ಯವಿರುತ್ತದೆ. ನೆಕ್ಸ್ಟ್, ನಿರೀಕ್ಷಿಸಬಹುದಾದ ಅನೇಕ ಪರಿಣಾಮಗಳಲ್ಲಿ ಕೆಲವುಗಳು ಬಹಳ ಸ್ಪಷ್ಟವಿರುತ್ತದೆ. ಇದನ್ನ ಡಿಸ್ಕಷನ್ ಮಾಡೋಕ್ ಮುಂಚೆ ಇವೆರಡನ್ನು ಕ್ಲಿಯರ್ ಮಾಡೋದಾ? ಭಾಷಾವಾರು ಪ್ರಾಂತ್ಯಗಳ ನಿರ್ಮಾಣ ಬೇಡಿಕೆಯಾಗಿರುವ ಉದ್ದೇಶ ಏನು ಅಂತ ಹೇಳಿದ್ರು. ಉದ್ದೇಶ ಏನಂದ್ರೆ, ಭಾಷಾವಾರು ಪ್ರಾಂತ್ಯಗಳ ನಿರ್ಮಾಣದಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಭಾಷೆ ಇರುತ್ತೆ, ಮತ್ತೆ ಅವ್ರದೇ ಆದ ಸಂಸ್ಕೃತಿ ಇರುತ್ತದೆ. ಅದ್ರ ಪ್ರಕಾರ ಭಾಷಾವಾರು ಪ್ರಾಂತ್ಯ ಬೆಳೆಸಿದ್ರೆ ವಿಶಿಷ್ಟ ರಾಷ್ಟ್ರೀಯತೆಯ ಅಂಶಗಳನ್ನು ಹೊಂದಿರುತ್ತದೆ. ಹೇಳಿ ವಿಜಯ್ ಸರ್, ನಿಮ್ಮ ಅಭಿಪ್ರಾಯ. ಅದೇ, ಇದು ಈಗ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಮ್ಗೆ ಪ್ರಜಾಪ್ರಭುತ್ವ ಅನ್ನೋದು ರೂಢಿ ಇರ್ಲಿಲ್ಲ ಭಾರತದಲ್ಲಿ. ಅಲ್ಲಿ ಗಂಟ ರಾಜರೇ ಆಳ್ಕೊಂಡ್ ಬರ್ತಿದ್ರು.
ಅದಕ್ಕಿಂತ ಸ್ವಲ್ಪ ಈಗ ಸ್ವತಂತ್ರ ಬರುವ ಮೊದಲೇ ಬ್ರಿಟಿಷರು ಅವರ ಕಾನೂನುಗಳ ಪ್ರಕಾರ ಆಳ್ತಿದ್ರು. ಅವ್ರಿಗೇನು ಇವೆಲ್ಲ ಜನರ ಬಗ್ಗೆ ಅಷ್ಟೊಂದು ಆಸಕ್ತಿ, ಕಂದಾಯ ಹಿಂಗೆ ಖರ್ಚಾಗ್ಬೇಕು ಅನ್ನೋದೆಲ್ಲ ಏನಿರ್ಲಿಲ್ಲ. ಅದಕ್ಕಿಂದಕ್ ಹೋದ್ರೆ ಮೊಘಲರು ಆಳ್ತಿದ್ರು, ಅದಕ್ಕಿಂದಕ್ ಹೋದ್ರೆ ಇನ್ಯಾರೋ ಆಳ್ತಿದ್ರು. ಹಿಂಗೆ ಇಡೀ ಭಾರತದ ಹಿಸ್ಟ್ರಿಲೆಲ್ಲ ರಾಜರೇ ಆಳ್ತಿರೋದ್ರಿಂದ ಅವ್ರವ್ರಿಗೆ ಬೇಕಾದ ಅವ್ರವ್ರ ರೀತಿನಲ್ಲಿ ಒಂದು ಸಂವಿಧಾನ ಅಂತ ಇರ್ಲಿಲ್ಲ. ಈಗ ಸ್ವತಂತ್ರ ಬಂದ ಮೇಲೆ ಪ್ರಜಾಪ್ರಭುತ್ವದಲ್ಲಿ ಒಂದು ಸಂವಿಧಾನವನ್ನ ಮಾಡ್ಕೊಬೇಕಾಯ್ತು. ಅದರಲ್ಲಿ ಯಾವ್ಯಾವ್ದು ಪ್ರಮುಖ, ಈಗ ಸಂವಿಧಾನ ಅಂತ ಈ ಭಾರತ ಇದು ನಮ್ದು ಅಂತ ಒಂದು ಬೌಂಡ್ರಿ ಹಾಕೊಂಡ್ಮೇಲೆ ಇಡೀ ಭಾರತವೆಲ್ಲ ಒಂದೇನಾ, ಒಬ್ನೇ ರಾಜ ಇವನಿರ್ತಾನ, ಅದ್ರ ಅಧಿಕಾರಿಗಳು ಯಾರ್ಯಾರು ಇರ್ತಾರೆ. ಈಗ ಒಬ್ಬ ರಾಜನ ಕೆಳಗೆ ಸೈನ್ಯಾಧಿಪತಿಗಳು ಇರ್ತಿದ್ರು, ಸಾಮಂತರು ಇರ್ತಿದ್ರು, ಆ ಸಾಮಂತರು ಕೆಳಗಡೆ ಜಮೀನ್ದಾರ್ ಇರ್ತಿದ್ರು, ಆ ಜಮೀನ್ದಾರರ ಕೆಳಗಡೆ ರೈತರು ಇರ್ತಿದ್ರು, ರೈತರ ಕೆಳಗಡೆ ಮೇಸ್ತ್ರಿ ಇರ್ತಿದ್ರು, ಮೇಸ್ತ್ರಿ ಕೆಳಗಡೆ ಆಳುಗಳು ಇರ್ತಿದ್ರು, ಹಿಂಗೆಲ್ಲ ಇರ್ತಿತ್ತು. ಈ ತರದ್ದು ಒಂದು ಈಗ ಪ್ರಜಾತಂತ್ರ ವ್ಯವಸ್ಥೆಯಲ್ಲೂ ಒಂದ್ ಮಾಡ್ಕೊಬೇಕಲ್ಲ ನಾವು ಫಾರ್ಮೆಟ್. ಒಂದ್ ಭಾರತ ದೇಶ, ಅದಕ್ಕೊಂದ್ 25 ರಾಜ್ಯ, 25 ರಾಜ್ಯಕ್ಕೆ 25 ಮುಖ್ಯಮಂತ್ರಿಗಳು ಅಂತ ಎಲ್ಲ ಮಾಡ್ಕೊಬೇಕಿನ್ಮೇಲೆ ಇದು ಫಸ್ಟ್ ಟೈಮ್ ಭಾರತದಲ್ಲಿ ಆಗ್ತಾ ಇರುವುದು. ಇದುವರೆಗೂ ಇವೆಲ್ಲ ಒಂದು 500 ರಾಜರು ಅವ್ರಿಗೆ ಹೆಂಗ್ ಬೇಕು, ಮೈಸೂರು ರಾಜ ತನಗೆ ಹೆಂಗ್ ಬೇಕು ಹಂಗ ಆಳ್ಕೊಳ್ತಿದ್ದ, ತಿರುವನಂತಪುರ ರಾಜ ಅವ್ರಿಗೆ ಹೆಂಗ್ ಬೇಕು ಹಂಗ ಆಳ್ಕೊಳ್ತಿದ್ದ. ಈ ಸೌತ್ ಇಂಡಿಯನ್ ರಾಜರುಗಳಿಗೆ ಒಂದ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇತ್ತು, ಅವರೆಲ್ಲ ಕೆರೆ ಕಟ್ಟೆ ಕಟ್ಸೋದು ಅವು ಇವೆಲ್ಲ ಮಾಡ್ತಿದ್ರು. ನಿಮ್ಗೆ ಈ ಕಡೆ ಮಧ್ಯ ಭಾರತದ ರಾಜರುಗಳನ್ನ ನೋಡ್ಬಿಟ್ರೆ ಅವ್ರಿಗಿದ್ದದ್ ಶೋಕಿಗಳು, ಅವ್ರಿಗಿದ್ದದ್ ಇವು ಒಟ್ನಲ್ಲಿ ಜನರ ಕಂದಾಯ ಇಸ್ಕೊಂಡು ಬಹಳ ಕೆಟ್ಟ ಕೆಟ್ಟ ಚಟಗಳಿದ್ದು, ಅಂದ್ರೆ ನೀವು ವರ್ಣಿಸಕ್ಕೂ ಆಗೋದಿಲ್ಲ ಅಂತ ಸೈಕೋ ನನ್ ಮಕ್ಳು ರಾಜರಿದ್ರು. ಹಂಗಾಗಿ ಅವ್ರು ಏನೂ ಉದ್ಧಾರ ಮಾಡಿರ್ಲಿಲ್ಲ. ಈ ಪ್ರಜಾಪ್ರಭುತ್ವ ಬಂದ್ಮೇಲೆ ಎಲ್ರಿಗೂ ಒಂದು ಅವಕಾಶ ಸಿಗುವ ಹಾಗೆ ಒಂದ್ ಮಾಡ್ಕೊಬೇಕು. ಹಂಗಿದ್ರೆ ರಾಜ್ಯಗಳನ್ನ ಹಿಂಗೆ ಡಿವೈಡ್ ಮಾಡೋದು. ಈಗ ಮರಾಠರ ರಾಜ್ಯ ಒಂದು 300-400 ವರ್ಷ ಇತ್ತು. ಅದು ಒಂದ್ ಸಂದರ್ಭದಲ್ಲಿ ಅದು ಗುಜರಾತ್ ಇಂದ ಶುರುವಾಗಿ ಬಾಂಬೆಯನ್ನು ಜೋಡಿಸ್ಕೊಂಡು ಈ ಕಡೆ ಧಾರವಾಡ ಗಂಟ ಇತ್ತು. ಹಂಗಿದ್ರೆ ಈಗ ಅಲ್ಲಿ ಗಂಟ ನಾವು ಕರ್ನಾಟಕ ಮಹಾರಾಷ್ಟ್ರ ಕೊಟ್ಬಿಡ್ಬೇಕಾ? ಹಂಗಿದ್ರೆ ಈಗ ಕರ್ನಾಟಕ ಎಷ್ಟಿತ್ತು ಅಂತ ಹೆಂಗ್ ಕಂಡಿಡಿಯೋದು? ಈಗ ವಿಜಯನಗರ ಅರಸರ ಕಾಲದಲ್ಲಿ ಒಂದು ತರ ಇತ್ತು. ಇಲ್ಲ ಮೈಸೂರಿಗೆ ಮಾತ್ರ ಮೈಸೂರು ಆದ್ರೆ ಒಂದು 13-14 ಜಿಲ್ಲೆ ಬರ್ತವೆ ಅಷ್ಟೇನ ಕರ್ನಾಟಕ? ಈ ಚರ್ಚೆಗಳೆಲ್ಲ ಶುರುವಾಯ್ತು. ಇದನ್ನ ಎಲ್ಲಾ ರಾಜ್ಯದವರು ಅವರವರು ಮಂಡಿಸೋದಕ್ಕೆ ಈ ಸಂಸತ್ತಲ್ಲಿ ಚರ್ಚೆಗಳು ನಡೆದು. ಈಗ ಭಾಷಾವಾರು ಪ್ರಾಂತ್ಯ ಮಾಡಬೇಕೋ ಇಲ್ಲ ಬ್ರಿಟಿಷರು ಬರೋಕ್ ಮೊದ್ಲೆ ಕೊನೆ ಸಂದರ್ಭದಲ್ಲಿ ಈಗ ಹೆಂಗಿತ್ತು, ಮರಾಠರು ರಾಜ್ಯ ಎಷ್ಟಿತ್ತು ಅಷ್ಟು ಕೊಟ್ಬಿಡ್ಬೇಕಾ? ಮೈಸೂರು ರಾಜ್ಯ ಇತ್ತು ಅದಕ್ಕೊಂದ್ ಸೆಪರೇಟ್ ಕೊಟ್ಬಿಡ್ಬೇಕಾ? ಈಗ ಹಂಗಾದ್ರೆ ಕನ್ನಡಕ್ಕಿನ 2 ರಾಜ್ಯ ಆಗುತ್ತೆ. ಮೇಲ್ಗಡೆ ವಿಜಯನಗರ ಸಾಮ್ರಾಜ್ಯ ಎಲ್ಲ ಇತ್ತಲ್ಲ, ಬಹುಮನಿ ಸಾಮ್ರಾಜ್ಯ ತನಕ, ಅವ್ರದೆಲ್ಲ ಒಂದು ಕರ್ನಾಟಕ, ಇದು ಇನ್ನೊಂದು ಮೈಸೂರು ಅಂತ. ಈಗ ಸ್ವತಂತ್ರ ಬಂದ ಮೇಲೂ ಇವರೆಲ್ಲ ಕೆಂಗಲ್ ಹನುಮಂತೆ ಎಲ್ಲ ಮುಖ್ಯಮಂತ್ರಿ ಆಗಿದ್ರಲ್ಲ, ಅವರೆಲ್ಲ ಮೈಸೂರು ರಾಜ್ಯಕ್ಕೇನೆ ಮುಖ್ಯಮಂತ್ರಿ ಆಗಿದ್ದು. ಕರ್ನಾಟಕ ಅಂತ ಅದು ಸುಮಾರು 50ರ ನಂತರ ಅದು ಇದಾದದ್ದು. ಸ್ವತಂತ್ರ ಬಂದ್ಮೇಲೆ ಎಲ್ಲೂ ಆತರ. ಇದಕ್ಕೆ ಮಹಾರಾಷ್ಟ್ರಕ್ಕೆ ಮುಂಬೈ ಪ್ರಾಂತ್ಯ ಅಂತಾನೆ ಕರೀತಿದ್ರು, ತಮಿಳ್ನಾಡಿಗೆ ಮಡ್ರಾಸ್ ಅಂತಾನೆ ಕರೀತಿದ್ರು, ಈ ತರ ಕೇರಳಗೆ ತಿರುವಾಂಕೂರು ಅಂತ ಕರೀತಿದ್ರು. ಆಮೇಲೆ ಅವೆಲ್ಲ ಭಾಷಾವಾರು ಪ್ರಾಂತ್ಯದ ಮೇಲೆ ತಮಿಳ್ ಮಾತಾಡುವ ಜಾಗ ಎಲ್ಲ ಸೇರಿಸಿ ತಮಿಳ್ನಾಡು ಮಾಡ್ಕೊಂಡ್ರು, ಕರ್ನಾಟಕ ಮಾತಾಡುವ ಎಲ್ಲಾ ಪ್ಲೇಸ್ ಗಳನ್ನು ಸೇರಿಸಿ ಕರ್ನಾಟಕ ಮಾಡ್ಕೊಂಡ್ರು. ಆ ಸಂದರ್ಭದಲ್ಲಿ ಯಾವ್ಯಾವ ತರ ರಾಜ್ಯಗಳು ಡಿವಿಷನ್ ಆಗ್ಬೇಕು ಅಂತ ನಡೆದಿರುವ ಚರ್ಚೆ ಇದು. ಭಾಷಾವಾರು ಪ್ರಾಂತ್ಯನ ಮಾಡಿದ್ರೆ ಸ್ಟೇಟ್ಗಳು ಮಾಡೋದಕ್ಕೆ ಈಸಿ. ಈ ರಾಜ್ಯಗಳು ಹೆಂಗಾರು ಆಳ್ಕೊಂಡ್ ಬಂದಿರ್ಲಿ, ಒಬ್ಬ ರಾಜ್ಯ ಸೋತಿರ್ತಾನೆ, ಒಬ್ಬ ರಾಜ್ಯ ಗೆದ್ದಿರ್ತಾನೆ, ಆಗ ಈ 20 ಹಳ್ಳಿ ಇವ್ರಿಗೆ ಬರ್ಬೇಕು. ಕೆಲವು ಸಾಮಂತರು ಇಬ್ರಿಗೂ ಕಪ್ಪ ಕೊಡ್ತಿದ್ರು, ಆಗ ಹೆಂಗ್ ಮಾಡ್ತೀರಾ? ಅವನೆಲ್ಲ ಈಗ ಶಿವಮೊಗ್ಗ ಬಾರ್ಡರ್ ಅಲ್ಲಿ ಇದ್ರೆ ಅವನು ಆ ಕಡೆವರೆಗೂ ಮರಾಠರಿಗೂ ಕಪ್ಪ ಕೊಟ್ಟಿರ್ತಾನೆ ಹಿಂಸೆ ತಡಿಯಕ್ಕಾಗದೆ, ಈ ಕಡೆ ಮೈಸೂರವ್ರಿಗೂ ಕೊಟ್ಟಿರ್ತಾನೆ, ಅವನ್ ಎಲ್ಗ್ ಹೋಗ್ಬೇಕು ಅನ್ನುವ ಕನ್ಫ್ಯೂಷನ್ ಇರ್ತವೆ. ಅದ್ರ ಬದಲು ಕನ್ನಡ ಮಾತಾಡುವ ಯಾವ್ಯಾವ ಮೇಜರ್ ಜಿಲ್ಲೆಗಳಿವೆ ಅದನ್ನೆಲ್ಲ ಸೇರಿಸಿ ಒಂದು 25 ಜಿಲ್ಲೆನ ಕರ್ನಾಟಕ ಮಾಡಿ, ಹಂಗೆ ಒಂದ್ 30-40 ಜಿಲ್ಲೆಯನ್ನ ಮಹಾರಾಷ್ಟ್ರ ಮಾಡಿ ಅಂತ. ಆ ಟೈಮಲ್ಲಿ ವಾದ ಮಾಡಬೇಕಾದ್ರೆ ಇದು ಓದಕ್ ಮೊದ್ಲೇ ಒಂದು ಸಣ್ಣ ವಾರ್ನಿಂಗ್ ಏನು ಅಂದ್ರೆ, ಇವರು ಬೇಸಿಕಲಿ ಮರಾಠಿಗರಾಗಿರುವುದರಿಂದ ಮರಾಠಿಗರಿಗೆ ಅವ್ರದೇ ಒಂದು ಪ್ರೈಡ್ ಇರುತ್ತೆ. ಅಂಬೇಡ್ಕರ್ ಅವರು ಹೆಚ್ಚು ಮರಾಠರ ಪರ ಇಲ್ಲಿ ವಾದ ಮಾಡ್ತಾರೆ. ಅವರು ಕೆಲವೊಮ್ಮೆ ಅದನ್ನ ನಾವೀ ಕನ್ನಡಿಗರಾಗಿ ಸಂಪೂರ್ಣವಾಗಿ ಈಗಂತೂ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಆತರ ಕೆಲವು ಸ್ಟೇಟ್ಮೆಂಟ್ಗಳಿವೆ, ಬಟ್ ಆ ಸಂದರ್ಭದಲ್ಲಿ ನಡೆದಿರುವುದು.
ಎಲ್ಲರಿಗೂ ನಮ್ಮ ರಾಜ್ಯ ವಿಶಾಲವಾಗಿರ್ಬೇಕು ಅನ್ನೋ ಆಸೆ ಇರ್ತದಲ್ಲ, ಆ ಆಸೆಯಿಂದ ಅವರು ಕೆಲವು ಸ್ಟೇಟ್ಮೆಂಟ್ಗಳು ಹೇಳಿದ್ದಾರೆ. ಇದು ಅಂದ್ರೆ ನಾವು ಭಾಷಾವಾರು ಪ್ರಾಂತ್ಯ ಮಾಡುವ ಅಂತ ಒಪ್ಕೊಂಡ್ಮೇಲೆ ಫಸ್ಟ್ 2 ಪಾಯಿಂಟ್ ಆಯ್ತು, ಭಾಷಾವಾರು ಪ್ರಾಂತ್ಯಗಳು ಮಾಡುವ ಅದ್ರ ಉದ್ದೇಶ ಏನು ಅಂತ. ಈಗ ನೆಕ್ಸ್ಟ್ ಓದ್ಕೊಂಡು ಹೋಗುವುದು, ಆತರ ಮಾಡ್ಬೇಕಾದ್ರೆ ಏನೇನ್ ಕನ್ಫ್ಯೂಷನ್ ಶುರುವಾಗುತ್ತೆ ಅಂತ. ಅದೇ ಏನೇನ್ ತೊಂದ್ರೆ ಅನ್ನೋದ್ರಲ್ಲಿ ಫಸ್ಟ್ ಪಾಯಿಂಟ್ ಏನಂದ್ರೆ, ಭಾಷಾವಾರು ಪ್ರಾಂತ್ಯ ರಚನೆಯ ಸಮಸ್ಯೆಯನ್ನು ಚರ್ಚಿಸುವಾಗ ದ್ವಿವಿಧ ರೀತಿಯ ಭಾವಿ ಸರ್ಕಾರ ಅಂದ್ರೆ ಏನ್ ಸರ್? ದ್ವಿವಿಧ ರೀತಿಯ ಭಾವಿ ಸರ್ಕಾರದ ಸಂರಚನೆಯನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದಿರುವುದು ಸಂಕುಚಿತ ದೃಷ್ಟಿ ಎನಿಸುತ್ತದೆ. ದ್ವಿವಿಧ ರೀತಿ ಅಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಅನ್ಸುತ್ತೆ. ಅಲ್ಲ, ಭಾವಿ ಸರ್ಕಾರ ಅಂದ್ರೆ ಇನ್ನು ಆಗ್ಬೇಕಾಗಿರೋ, ಅಂದ್ರೆ ಮುಂದಕ್ಕೆ ಬರುವಂತದ್ದು. ಅದೇ ದ್ವಿವಿಧ ರೀತಿಯ ಭಾಷಾವಾರು ಪ್ರಾಂತ್ಯ ರಚನೆಯ ಸಮಸ್ಯೆಯನ್ನು ಚರ್ಚಿಸುವಾಗ ದ್ವಿವಿಧ ರೀತಿಯ ಭಾವಿ ಸರ್ಕಾರದ ಸಂರಚನೆಯನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದಿರುವುದು ಸಂಕುಚಿತ ದೃಷ್ಟಿ ಎನಿಸುವುದು. ಅದರಲ್ಲಿ ಆ ಅಂತ ಹಾಕಿದರೆ ಕೇಂದ್ರ ಸರ್ಕಾರ ಮತ್ತು ಬಿ ಅನೇಕ ಪ್ರಾಂತೀಯ ಸರ್ಕಾರಗಳು ತಮ್ಮ ತಮ್ಮ ಶಾಸಕಾಂಗದ, ಕಾರ್ಯಾಂಗದ ಮತ್ತು ಆಡಳಿತ ಕಾರ್ಯಗಳ ನಿರ್ವಹಣೆಯಲ್ಲಿ ಪರಸ್ಪರ ಸಂಬಂಧ ಇಟ್ಟುಕೊಂಡು ಹಾಸುಹೊಕ್ಕಾಗಿರಬೇಕಾಗುತ್ತದೆ. ಆದ್ದರಿಂದ ಭಾಷಾವಾರು ಪ್ರಾಂತ್ಯಗಳ ರಚನೆ ಒಪ್ಪಿಗೆ ಕೊಡುವ ಮುನ್ನ ಭಾಷಾವಾರು ಕೇಂದ್ರ ಸರ್ಕಾರದ ಕಾರ್ಯನಿರ್ವಹಣೆಯ ಮೇಲೆ ಯಾವ ಪರಿಣಾಮ ಬೀರುವುದೆಂಬುದನ್ನು ವಿಚಾರಿಸುವುದು ಅಗತ್ಯ. ಅರ್ಥ ಆಯ್ತಾ? ದ್ವಿವಿಧ ರೀತಿಯ ಭಾವಿ ಸರ್ಕಾರ ಅಂದ್ರೆ ಇವಾಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಅಂತ ಬರುತ್ತಲ್ವಾ, ಆ ಟೈಮಲ್ಲಿ ಕಾರ್ಯಾಂಗ, ಶಾಸಕಾಂಗ, ಆಡಳಿತಾಂಗ ಪರಸ್ಪರ ಸಂಬಂಧ ಇಟ್ಕೊಂಡು ಕೇಂದ್ರ ಸರ್ಕಾರದ ಕಾರ್ಯನಿರ್ವಹಣೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಮೊದಲೇ ತಿಳ್ಕೋಬೇಕಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಓಕೆ, ನೆಕ್ಸ್ಟ್. ನಿರೀಕ್ಷಿಸಬಹುದಾದ ಅನೇಕ ಪರಿಣಾಮಗಳಲ್ಲಿ ಕೆಳಗಿನವು ಬಹಳ ಸ್ಪಷ್ಟವಿರುತ್ತದೆ. ಅಂದ್ರೆ ಇದನ್ನ ಭಾಷಾವಾರು ಪ್ರಾಂತ್ಯಗಳನ್ನು ಮಾಡ್ಬೇಕಾದ್ರೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ಒಂದೊಂದೇ ವಿವರಿಸ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಫಸ್ಟ್ ಒಂದು, ತಮ್ಮ ತಮ್ಮ ಜನಾಂಗದ ಭಾಷೆಯ ಮತ್ತು ಸಾಹಿತ್ಯದ ಬಗೆಗೆ ಅಭಿಮಾನ ಇರುವ ಎಷ್ಟೋ ಗುಂಪುಗಳಿರುವವು, ಅಷ್ಟೂ ರಾಷ್ಟ್ರಗಳು ಹುಟ್ಟುವವು. ಕೇಂದ್ರ ಶಾಸಕಾಂಗವು ಅನೇಕ ರಾಷ್ಟ್ರಗಳ ಒಕ್ಕೂಟವಾಗುವುದು ಮತ್ತು ಕೇಂದ್ರ ಕಾರ್ಯಾಂಗವು ತಮ್ಮ ತಮ್ಮ ಸಂಸ್ಕೃತಿಯ ಪ್ರತ್ಯೇಕತೆಯ ಅರಿವಿರುವ ಮತ್ತು ಭಿನ್ನ ಭಿನ್ನ ಆಸಕ್ತಿಗಳನ್ನು ಹೊಂದಿರುವ ಪ್ರತ್ಯೇಕ ರಾಷ್ಟ್ರಗಳ ಸುಗಮವಾಗುವುದು. ಅವು ಬಹುಮತ ನಿರ್ಣಯ ಒಪ್ಪದಿರುವಂತಹ ಇಲ್ಲವೇ ಹೊರಗೆ ಹೋಗುವಂತಹ ರಾಜಕೀಯ ಅವಿಧೇಯತೆಯನ್ನು ಬೆಳೆಸಿಕೊಳ್ಳಬಹುದು. ಅಂತಹ ಮನೋಧರ್ಮದ ಬೆಳವಣಿಗೆಯ ಸಾಧ್ಯತೆಯನ್ನು ಒಟ್ಟಿನಲ್ಲಿ ತೆಗೆದುಹಾಕುವಂತಿಲ್ಲ. ಅಂತಹ ಮನೋಧರ್ಮ ಬೆಳೆದುದಾದರೆ ಕೇಂದ್ರ ಸರ್ಕಾರ ಕಾರ್ಯನಿರ್ವಹಣೆ ಅಸಾಧ್ಯವಾಗುತ್ತದೆ. ನಮ್ಮ ಸಂದೀಪ್ ಅವರು ಕನ್ನಡ ರಾಷ್ಟ್ರ, ಕನ್ನಡ ಸಂವಿಧಾನ DP ಹಾಕೊಂಡಿದ್ದಾರೆ. ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಡಿ. ಹಂಗೆ ಫಸ್ಟ್ ಒಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವಿಲ್ಲಿ ಭಾಷೆಯ ಮೇಲೆ ಇದನ್ನ ಕಟ್ಟಕ್ ಹೋದಾಗ, ರಾಷ್ಟ್ರಗಳು ಅಂದ್ರೆ ಅದೇ ದೇಶಗಳನ್ನ ಕಟ್ಟಕ್ ಹೋದಾಗ, ರಾಷ್ಟ್ರಗಳನ್ನ ಕಟ್ಟಕ್ ಹೋದಾಗ ಭಿನ್ನ ಭಿನ್ನ ಭಾಷೆಗಳಿಂದ ಬರ್ತಾರಲ್ಲ, ಅವರು ಭಿನ್ನ ಭಿನ್ನ ಆಸಕ್ತಿಗಳನ್ನ ಹೊಂದಿರ್ಬೋದು. ಒಂದು ಕಡೆಯವರು ಈ ತರ ಮಾಡಿ ಅಂತ ಹೇಳಿದ್ರೆ ಇನ್ನೊಂದು ಕಡೆಯವರು ಆ ತರ ಮಾಡಿ ಅಂತ ಹೇಳ್ಬೋದು. ಆವಾಗ ಬಹುಮತ ನಿರ್ಣಯ ಒಪ್ಪದಿರುವ ಇಲ್ಲವೇ ಹೊರಗೆ ಹೋಗುವಂತಹ ಅವಿಧತೆಯನ್ನು ಅವಿಧೇಯತೆಯನ್ನು ತೋರಿಸಬಹುದು. ಅಂದ್ರೆ ನಾನು ಹೊರಗಡೆ ಹೋಗ್ಬಿಡ್ತೇನೆ, ನೀವ್ ಹೇಳಿದನ್ ನಾನು ಒಪ್ಪಲ್ಲ ಅಂತ ಈ ರೀತಿ ಹೊರಗಡೆ ಹೋಗುವಂತ ಅಸಾಧ್ಯತೆ ಇದೆ. ಆ ಅಸಾಧ್ಯತೆಯನ್ನು ತೆಗೆದುಹಾಕೋ ತರ ಇಲ್ಲ. ಇದು ಕೇಂದ್ರ ಸರ್ಕಾರದ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗ್ಬೋದು, ಸರ್ಕಾರದ ಕಾರ್ಯನಿರ್ವಹಣೆಗೆ ಅಸಾಧ್ಯವಾಗುವುದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ತೊಂದರೆ ಆಗಬಹುದು. ತೊಂದರೆ ಆಗಿಲ್ಲ. ಅದೇ ಒಂದು ರಾಜ್ಯಕ್ಕೋಸ್ಕರ ಇನ್ನೊಂದು ರಾಜ್ಯದ ಏನಾದ್ರೂ ಅವಿಧೇಯ ಪಾಸ್ ಮಾಡ್ಬೇಕು ಅಂದಾಗ ಇವ್ರು ಒಪ್ಕೊಳ್ದೆ ಇರ್ಬೋದು ಅಲ್ವಾ? ಅದೇ ಆದ್ರೆ ನಮಗೆ ಅದರಲ್ಲಿ ಈಗ ನೆಕ್ಸ್ಟ್ ಇದನ್ನು ಇವರೇ ಯೋಚನೆ ಮಾಡಿ ನೆಕ್ಸ್ಟ್ ಸಂವಿಧಾನವನ್ನು ಇವರೇ ಬರ್ದಿರೋ ಕಾರಣದಿಂದ ಈ ಸಮಸ್ಯೆ ಇಲ್ಲ. ಈಗ ನಿಮ್ಗೆ ರಾಜ್ಯಕ್ಕೆ ಬೇರೆ
ಇದಿದ್ದಾವೆ, ಹಕ್ಕುಗಳಿದ್ದಾವೆ, ಕೇಂದ್ರ ಸರ್ಕಾರಕ್ಕೆ ಬೇರೆ ಇದಿದ್ದಾವೆ. ಅಲ್ಲಿಂದ ಆಯ್ಕೆ ಆಗುವವರು ಕೂಡ ಅಲ್ಲಿಂದ ಬೇರೆ ಬೇರೆ ಇವರು ಆಯ್ಕೆ ಆಗ್ತಾರೆ. ಅಂದ್ರೆ ಈಗ ನೀವು MLA ಹೋಗಿ ಕೇಂದ್ರ ಸರ್ಕಾರವನ್ನ ಯಾವುದೇ ಇದು ಮಾಡಕ್ಕಾಗಲ್ಲ. ಎಲ್ಲ ವಿಷಯ ಓಕೆ, ಸ್ಟಾರ್ಟಿಂಗ್ ಹಾಗಾದ್ರೆ ಭಾಷಾವಾರು ಪ್ರಾಂತ್ಯ ರಚನೆ ಕೇಂದ್ರ ಮತ್ತು ಪ್ರಾಂತಗಳ ನಡುವೆ ಇರಬೇಕಾದ ಅವಶ್ಯಕ ಆಡಳಿತಾತ್ಮಕ ಸಂಬಂಧಗಳಿಗೆ ಮಾರಕವಾಗುವುದು. ಪ್ರತಿಯೊಂದು ಪ್ರಾಂತ್ಯ ತನ್ನದೇ ಭಾಷೆಯಲ್ಲಿ ವ್ಯವಹರಿಸುತ್ತಿದ್ದರೆ ಎಷ್ಟು ಭಾಷಾವಾರು ಪ್ರಾಂತ್ಯಗಳಿವೆಯೋ ಅಷ್ಟು ಭಾಷೆಗಳಲ್ಲಿ ಕೇಂದ್ರ ವ್ಯವಹರಿಸಬೇಕಾಗುತ್ತದೆ. ಇದು ಅಸಾಧ್ಯ ಕೆಲಸ ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ನ್ಯಾಯಾಂಗದ ಮೇಲೆ ಆಗುವ ಪರಿಣಾಮವನ್ನು ಅಭ್ಯಸಿಸುವುದರಿಂದ ಭಾಷಾವಾರು ಪ್ರಾಂತ್ಯಗಳು ಕೇಂದ್ರ ಸರ್ಕಾರದ ಆಡಳಿತ ಯಂತ್ರದ ಕಾರ್ಯನಿರ್ವಹಣೆಯಲ್ಲಿ ಭಾರೀ ಬಿಕ್ಕಟ್ಟನ್ನು ಹುಟ್ಟಿಸುತ್ತವೆ ಎಂಬುದು ತಿಳಿದು ಬರುತ್ತದೆ. ಈ ಹೊಸ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಪ್ರಾಂತ್ಯ ಒಂದು ಉಚ್ಚ ನ್ಯಾಯಾಲಯವನ್ನು ಮತ್ತು ಅದರ ಕೆಳಗೆ ಅನೇಕ ಕೆಳದರ್ಜೆಯ ನ್ಯಾಯಾಲಯಗಳನ್ನು ಹೊಂದುವುದು. ಅವೆಲ್ಲವುಗಳ ಮೇಲೆ ವರಿಷ್ಠ ನ್ಯಾಯಾಲಯ ಇರುವುದು. ಅದು ಉಚ್ಚ ನ್ಯಾಯಾಲಯಗಳ ವಿರುದ್ಧ ಹೂಡಿದ ಮೊಕದ್ದಮೆಗಳನ್ನು ನಡೆಸುವ ಹಕ್ಕನ್ನು ಪಡೆದಿರುತ್ತದೆ. ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ಪ್ರತಿಯೊಂದು ಉಚ್ಚ ನ್ಯಾಯಾಲಯವು ಆಯಾ ಪ್ರಾಂತ್ಯದ ಭಾಷೆಯಲ್ಲಿ ಮೊಕದ್ದಮೆಗಳನ್ನು ನಡೆಸುವುದು. ಉಚ್ಚ ನ್ಯಾಯಾಲಯದಲ್ಲಾದ ಅನ್ಯಾಯವನ್ನು ಸರಿಪಡಿಸಲು ವರಿಷ್ಠ ನ್ಯಾಯಾಲಯಕ್ಕೆ ಮೊರೆ ಹೊಕ್ಕಾಗ ವರಿಷ್ಠ ನ್ಯಾಯಾಲಯ ಏನು ಮಾಡಬೇಕು? ಆಗ ವರಿಷ್ಠ ನ್ಯಾಯಾಲಯವನ್ನು ಮುಚ್ಚಬೇಕಾಗುತ್ತದೆ. ಎಲ್ಲಾ ನ್ಯಾಯಾಧೀಶರಿಗೆ ದೇಶದ ಎಲ್ಲಾ ಭಾಷೆಗಳು ಗೊತ್ತಿರುವುದು ಅಸಾಧ್ಯ. ಸದ್ಯಕ್ಕೆ ನ್ಯಾಯವಾದಿಗಳ ಸಮಸ್ಯೆಯನ್ನು ಬಿಡುತ್ತೇನೆ. ತಲೆ ಕೆಡಿಸಿಕೊಳ್ಳದೆ ಇಂತಹ ಪರಿಸ್ಥಿತಿಯ ಬಗೆಗೆ ಯೋಚಿಸುವುದು ಯಾರಿಗೂ ಸಾಧ್ಯವಿಲ್ಲ. ಅದು ಭಾರತದ ವಿಭಜನೆಗೆ ದಾರಿ ಮಾಡಬಹುದು. ಭಾರತವು ಒಂದು ಸಂಯುಕ್ತ ರಾಷ್ಟ್ರ ಆಗುವುದು ಬಿಟ್ಟು ಗೊಂದಲ ಮತ್ತು ಅವ್ಯವಸ್ಥೆಯ ಪರಿಸ್ಥಿತಿ ಎದುರಾಗಿ ಅದೊಂದು ಮತ್ತೊಂದು ವಿಚಿತ್ರ ಯುರೋಪ್ ಆಗುವ ಸಾಧ್ಯತೆ ಇರುತ್ತದೆ. ಇದು ಪರಿಣಾಮಗಳಿಷ್ಟು ಹೇಳಿರೋದು. ಅದೇ ಏನೇನು ಸಮಸ್ಯೆಗಳಾಗಬಹುದು ಅಂತ ಹೇಳಿದ್ದಾರೆ. ಆದ್ರೆ ಸ್ವತಂತ್ರ ಭಾರತದಲ್ಲಿ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಳಿಲ್ಲ. ಇದೆ ಸರ್, ಕಾಣಿಸ್ಕೊಂಡಿದ್ದ ಈ ತರ ಸಮಸ್ಯೆಗಳಿಲ್ಲ. ಅಲ್ಲ, ಕಾಣಿಸ್ಕೊಂಡಿರ್ಬಹುದು. ಆದ್ರೆ ಈಗ 50-60 ವರ್ಷ ಆದ್ಮೇಲೆ ಇದನ್ನ ಓದ್ತಾ ಇರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಓದ್ತಾ ಇದೀವಿ. ಆ ಸಂದರ್ಭದಲ್ಲಿ ನಮ್ಮನ್ನ ಕೇಳಿದ್ರೆ ನಮ್ನೆ ಒಂದು ಸೊಲ್ಯೂಷನ್ ಕೊಡಿ ಎಂದಿದ್ರೆ ಏನ್ ಹೇಳಿರ್ತಿದ್ದೋ ಅಂತ. ಈಗ ಅವ್ರು ಏನ್ ಹೇಳ್ತಾ ಇದಾರೆ, ನಾವೆಲ್ಲ ಒಂದು ತಾಲೂಕು ಡಿಸ್ಟ್ರಿಕ್ಟ್ ಗಳಲ್ಲಿ ಕೋರ್ಟ್ಗಳು ಮಾಡ್ಕೊಂಡಿರುವ, ಆಯ್ತಾ? ಆ ಕೋರ್ಟ್ಗಳು ಏನ್ ಮಾಡ್ತವೆ, ನಮ್ ಭಾಷೆಯಲ್ಲಿ ನಡೀತವೆ ನಮ್ ರಾಜ್ಯದಲ್ಲಿ. ಈಗ ಮಂಡ್ಯ ಕೋರ್ಟ್ ಅಲ್ಲಿ ಇತ್ಯರ್ಥ ಆದದ್ದು ಒಪ್ಪಿಗೆ ಆಗ್ಲಿಲ್ಲ, ಅವನೇನ್ ಮಾಡ್ತಾನೆ, ಹೈಕೋರ್ಟ್ಗೆ ಅಪೀಲ್ ಹೋಗ್ತಾನೆ. ಆಗ್ಲೂ ಬೇಕಿದ್ರೆ ಆ ಭಾಷೆಯಲ್ಲೇ ನಡೀಬಹುದು. ಈಗ ಹೈಕೋರ್ಟ್ ಅಲ್ಲಿ ಒಪ್ಪಿಗೆ ಆಗ್ಲಿಲ್ಲ, ಅವನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಆಗ ಯಾವ ಭಾಷೆಯಲ್ಲಿ ನಡಿಬೇಕದು? ಅರ್ಜಿದಾರರು ಇಬ್ರು ಇಲ್ಲಿಯವರೇನೆ, ಈಗ ಡೆಲ್ಲಿಗೆ ತಗೊಂಡು ಹೋಗಿದ್ದಾರೆ ಈ ಕೇಸ್ನ. ಡೆಲ್ಲಿ ಅವ್ರಿಗೆ 24 ಭಾಷೆನೂ ಬರಬೇಕು, ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಭಾಷೆಯಲ್ಲಿ ವ್ಯವಹಾರ ಮಾಡ್ಬೇಕು. ಈ ತರ ಸಮಸ್ಯೆಗಳಿವೆ. ಈಗ ಇಂಗ್ಲಿಷ್ ಆಡಳಿತ ಭಾಷೆ ಅಂತ ಅವರು ನಿರ್ಧಾರ ಮಾಡಿದ್ಮೇಲೆ ಈಗ ನಮ್ಗೆ ಆ ಸಮಸ್ಯೆ ಇಲ್ಲ. ಬಟ್ ಇದು ಮೊದಲೇ ಚರ್ಚೆ ಮಾಡ್ತಾ ಇರೋದ್ರಿಂದ ಹಿಂಗೆಲ್ಲ ಆಗುತ್ತೆ. ಎಷ್ಟೆಷ್ಟು ಲಿಮಿಟೇಷನ್ಸ್ ಇರುತ್ತೆ. ಈಗ ಹೈಕೋರ್ಟ್ ಮಾಡೋದನ್ನ ಸಂಪೂರ್ಣವಾಗಿ ಇದು ಸುಪ್ರೀಂ ಕೋರ್ಟ್ ತೆಗೆದಾಕ್ಬಹುದಾ? ಆತರ ಹಕ್ಕಿರುತ್ತಾ? ಇದನ್ನೆಲ್ಲ ಬೇರೆ ಬೇರೆ ಈಗ ಚರ್ಚೆ ಮಾಡ್ತಾ ಇರುವುದು ಒಂದು ನ್ಯಾಯಾಲಯದ ಒಂದು ರೆಫರೆನ್ಸ್ ತಕೊಂಡಷ್ಟೇ. ಇದೇ ತರ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸಮಸ್ಯೆ ಆಗ್ಬಹುದು, ರೋಡ್ ವಿಷಯದಲ್ಲಿ ಸಮಸ್ಯೆ ಆಗ್ಬಹುದು, ರೋಡ್ ಎಲ್ಲಿ ಗಂಟ ಮಾಡ್ಬೇಕು ಅಂತ. ಹಂಗಾಗಿ ಅವ್ರು ಏನ್ ಮಾಡ್ತಾರೆ, ಕೆಲವು ವಿಷಯಗಳನ್ನ ಸಂಪೂರ್ಣವಾಗಿ ಕೇಂದ್ರಕ್ಕೆ ಬಿಟ್ಬಿಡ್ತಾರೆ, ಕೆಲವು ವಿಷಯಗಳನ್ನ ಸಂಪೂರ್ಣವಾಗಿ ರಾಜ್ಯಕ್ಕೆ ಬಿಟ್ಬಿಡ್ತಾರೆ, ಕೆಲವು ವಿಷಯಗಳನ್ನ ಎರಡೂ ಸಹ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ಬೇಕಾಗತ್ತೆ. ಈಗ ಕಾವೇರಿ ನದಿ ಇದೆಯಲ್ಲ, ಇದು ಸಂಪೂರ್ಣವಾಗಿ ರಾಜ್ಯದ ಮ್ಯಾಟ್ರಿಗೂ ಸೇರಲ್ಲ, ದೇಶದ ಮ್ಯಾಟ್ರಿಗೂ ಸೇರಲ್ಲ, ಎರಡೂ ಸೇರಿ ಮಾಡ್ಕೊಬೇಕಾಗಿದೆ. ಆತರ ಈಗ ಪೊಲೀಸ್ ಇದೆಯಲ್ಲ, ಇವರು ಸಂಪೂರ್ಣವಾಗಿ ರಾಜ್ಯಕ್ಕೆ ಸೇರಿರ್ತಾರೆ. ಬಾರ್ಡರ್ಗಳಿದೆಯಲ್ಲ, ಇದು ಸಂಪೂರ್ಣವಾಗಿ ಕೇಂದ್ರಕ್ಕೆ ಸೇರಿರುತ್ತೆ. ಅವ್ರಿಗೂ ಮುಖ್ಯಮಂತ್ರಿಗಳಿಗೂ ಕನೆಕ್ಷನ್ ಇರೋದಿಲ್ಲ, ಮಿಲಿಟರಿಲಿ ಇರ್ತಾರಲ್ಲ ಅವ್ರಿಗೂ. ಅದೇ ಸ್ಟೇಟ್ ಪೊಲೀಸ್ಗೂ ಪ್ರಧಾನ ಮಂತ್ರಿಗೂ ಕನೆಕ್ಷನ್ ಇರಲ್ಲ. ಯಾಕೆಂದ್ರೆ ಅದು ಸ್ಟೇಟ್ ಮುಖ್ಯಮಂತ್ರಿ, ಅಲ್ಲಿಯ ಗೃಹ ಮಂತ್ರಿ ಕೈಲಿರ್ತದೆ. ಮಿಲಿಟರಿ ಪ್ರಧಾನಿ ಕೈಲಿರ್ತದೆ.
ಹಂಗೆ 3 ಡಿವಿಷನ್ ಮಾಡ್ಕೊಂಡು ಇವರು ಎಲ್ಲಾ ಡಿಪಾರ್ಟ್ಮೆಂಟ್, ಎಕಾನಮಿ ಆಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, ಆರೋಗ್ಯದ ಆಗ್ಬೋದು, ಶಿಕ್ಷಣ ಆಗ್ಬಹುದು, ಎಲ್ಲವನ್ನು ಯಾವ್ದಕ್ಕೆ ಸೇರ್ಸ್ಕೊಬೇಕು ಅಂತ ಮಾಡ್ಕೊಂಡ್ ಬರ್ಬೇಕಿತ್ತು. ಎಲ್ಲಿ 2 ಸ್ಟೇಟ್ಗಳು ಇನ್ವಾಲ್ವ್ ಆಯ್ತವೆ, ಅಲ್ಲಿ 3 ಜನ ಕೂತ್ಕೊಂಡು ಅವಶ್ಯಕತೆ ಇದ್ರೆ ಕೇಂದ್ರ ಇಂಟರ್ಫಿಯರ್ ಆಗುತ್ತೆ. ಆ ತರದ್ ಯಾವುದೇ ಸಮಸ್ಯೆ ಇಲ್ಲಪ್ಪ ಈ ಫೀಲ್ಡ್ ಅಲ್ಲಿ, ನಾವು ಎಜುಕೇಶನ್ ನಮ್ಮ ಪಾಡಿಗೆ ನಾವು ಕೊಟ್ಕೊಂಡು ಹೋಯ್ತಿವಿ ಅಂತ ಹೇಳಿದ್ರೆ ರಾಜ್ಯ ಪೂರ್ತಿ ವಹಿಸ್ಕೊಳ್ಳುತ್ತೆ. ಈ ರಾಜ್ಯಗಳ ಅವಶ್ಯಕತೆನೇ ಬೇಡ, ಇಡೀ ದೇಶಕ್ಕೆ ಒಂದಿರ್ಬೇಕು ಅಂತಿದ್ರೆ ಅದನ್ನ ಕೇಂದ್ರ ಸರ್ಕಾರ ಮಾಡ್ಕೊಂಡು ಹೋಗುತ್ತೆ. ಈಗ ಇವೆಲ್ಲ ಡಿಸೈಡ್ ಆಗ್ತಾ ಇರುವ ಟೈಮ್ಗಳಾಗಿರೋದ್ರಿಂದ ನಮ್ಗೆ ಆಲ್ರೆಡಿ ಇವಕ್ಕೆ ಉತ್ತರ ಸಿಕ್ಬಿಟ್ಟಿದೆ. ಹಂಗಾಗಿ ಇದೇನಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾರಲ್ಲ ಅಂತ ಅನ್ಸ್ಬಹುದು. ಇದು ಅದಕ್ಕೆ ಮೊದಲೇ ನಡೀತಾ ಇರುವ ಚರ್ಚೆಗಳು ಅಲ್ಲ, ಇದೇ ಕಾರಣಕ್ಕಿರ್ಬೇಕು ನಾವು ಎಷ್ಟೇ ಇದು ಮಾಡಿದ್ರು ಕೂಡ ರಾಜ್ಯ ಒಂದು ಬೇರೆ ಇದನ್ನ ಕೇಳೋ ಅವಕಾಶ ಇಲ್ವೇ ಇಲ್ಲ. ಎಲ್ಲೂ ಕೂಡ ಸಂವಿಧಾನದಲ್ಲಿ ಇದನ್ನ ಯೋಚನೆ ಮಾಡಿನೇ ಮಾಡಿದ್ದಾರೆ. ಒಳಗ್ ಸೇರ್ಕೊಳಕ್ ಮಾತ್ರ ಅವಕಾಶ ಇರೋದು, ಮತ್ತೆ ಬಿಟ್ಟು ಹೋಗ್ತಾನೆ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಭಾಗ 2 ಭಾಷಾವಾರು ಪ್ರಾಂತ್ಯಗಳು. ಭಾಷಾವಾರು ಪ್ರಾಂತ್ಯವಾಗಿ ಮಹಾರಾಷ್ಟ್ರ. ಭಾಷಾವಾರು ಪ್ರಾಂತ್ಯಗಳ ಆಯೋಗಕ್ಕೆ ಸಲ್ಲಿಸಿದ ಹೇಳಿಕೆ. ಟಿಪ್ಪಣಿ: ಮಹಾರಾಷ್ಟ್ರವನ್ನು ಭಾಷೆಯ ಆಧಾರದ ಮೇಲೆ ಪುನರ್ ನಿರ್ಮಿಸುವ ಬಗೆಗೆ ಬೇರೆ ಬೇರೆ ಲೇಖಕರು ಬರೆದ ಅನೇಕ ಪುಸ್ತಕ ಮತ್ತು ಕಿರುಪುಸ್ತಕಗಳಿಂದ ಈ ಜ್ಞಾಪಕ ಪತ್ರದಲ್ಲಿ ಬಳಸಿದ ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಳ್ಳಲಾಗಿದೆ. ಅದೇ ರೀತಿ ಇದಕ್ಕೆ ಲಗತ್ತಿಸಿದ ಮಹಾರಾಷ್ಟ್ರದ ನಕಾಶೆ ಸಂಪೂರ್ಣ ಸರಿಯಾಗಿದ್ದೆಂದು ತಿಳಿಯಬೇಕಾಗಿಲ್ಲ. ಇಷ್ಟೇ ಪುನರ್ ನಿರ್ಮಾಣವಾದಾಗ ಪ್ರಾಂತ್ಯ ಹೇಗೆ ಕಾಣುವುದೆಂಬುದರ ಕಲ್ಪನೆ ಕೊಡುವ ಉದ್ದೇಶದಿಂದ ಇದನ್ನು ಲಗತ್ತಿಸಲಾಗಿದೆ. ಭೀಮ್ರಾವ್ ಅಂಬೇಡ್ಕರ್, 14/10/1948. ಭಾಷಾವಾರು ಪ್ರಾಂತ್ಯವಾಗಿ ಮಹಾರಾಷ್ಟ್ರ. ಭಾಗ 1 ಭಾಷಾವಾರು ಪ್ರಾಂತ್ಯಗಳ ಸಮಸ್ಯೆ. ಭಾಷಾವಾರು ಪ್ರಾಂತ್ಯಗಳ ಸಮಸ್ಯೆ ಪಕ್ಷೀಯ ಪೂರ್ವಗ್ರಹಿತ ಅಭಿಪ್ರಾಯ ಮತ್ತು ಹಿತಾಸಕ್ತಿಗಳಿಂದ ಹುಟ್ಟಿರುವ ವಿವಾದಕ್ಕಷ್ಟೇ ಅಲ್ಲ, ಅವುಗಳ ಒಳ್ಳೆಯ ಅಂಶಗಳು ಬಗೆಗಿರುವ ಭಿನ್ನಾಭಿಪ್ರಾಯಗಳಿಗೂ ಎಡೆಗೊಟ್ಟಿರುತ್ತದೆ. ವಿವಾದದ ಅಂಶಗಳು ನೆರೆಹೊರೆಯ ಪ್ರದೇಶಗಳ ನಡುವಿರುವ ಹಕ್ಕು ಪ್ರತಿಹಕ್ಕುಗಳಿಗೆ ಮತ್ತು ಅವುಗಳನ್ನು ಸೇರಿಸುವುದಕ್ಕೆ ಮಾಡಿದ ಕರಾರುಗಳಿಗೆ ಸಂಬಂಧಿಸಿರುತ್ತದೆ. ಮಹಾರಾಷ್ಟ್ರ ಪ್ರಾಂತ್ಯಕ್ಕೆ ಸಂಬಂಧಿಸಿದ ವಿವಾದವನ್ನು ನಾನು ಅನಂತರ ಪರಿಶೀಲಿಸುವೆ. ಈಗ ಮೊದಲು ಭಾಷಾವಾರು ಪ್ರಾಂತ್ಯಗಳ ರಚನೆಯ ಬಗೆಗೆ ಇರುವ ಸೂಚನೆಯ ಒಳ್ಳೆಯ ಅಂಶಗಳನ್ನು ಪರಿಶೀಲನೆಗೆ ಎತ್ತಿಕೊಳ್ಳುವೆನು. ಭಾಷಾವಾರು ಪ್ರಾಂತ್ಯಗಳ ನಿರ್ಮಾಣದ ಬೇಡಿಕೆಯಲ್ಲಿ ಅಡಗಿರುವ ಉದ್ದೇಶಗಳು. ಭಾಷಾವಾರು ಪ್ರಾಂತ್ಯಗಳ ನಿರ್ಮಾಣದ ಬೇಡಿಕೆಯಲ್ಲಿ ಅಡಗಿರುವ ಉದ್ದೇಶವೇನು? ಸಾಮಾನ್ಯವಾಗಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಬೇಕೆಂದು ವಾದಿಸುವವರು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಭಾಷೆ ಮತ್ತು ಒಂದೊಂದು ಸಂಸ್ಕೃತಿಯ ಜನರು ಇರುತ್ತಾರೆಂದು ನಂಬಿರುತ್ತಾರೆ. ಆದ್ದರಿಂದ ಅವು ತಮ್ಮ ತಮ್ಮ ಭಾಷೆ ಮತ್ತು ಸಂಸ್ಕೃತಿಗಳನ್ನು ಬೆಳೆಸಲು ಸಂಪೂರ್ಣ ಅವಕಾಶ ಪಡೆಯಬೇಕು. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಪ್ರಾಂತ್ಯಗಳು ವಿಶಿಷ್ಟ ರಾಷ್ಟ್ರೀಯತೆಯ ಅಂಶಗಳನ್ನು ಹೊಂದಿರುತ್ತವೆ. ರಾಷ್ಟ್ರೀಯತೆಯನ್ನು ಪೂರ್ಣ ಬೆಳೆಸುವುದಕ್ಕೆ ಅವುಗಳಿಗೆ ಸ್ವಾತಂತ್ರ್ಯ ಇರಬೇಕು. ಭಾಷಾವಾರು ಪ್ರಾಂತ್ಯ ರಚನೆಯಿಂದ ಉದ್ಭವಿಸುವ ತೊಂದರೆಗಳು. ಭಾಷಾವಾರು ಪ್ರಾಂತ್ಯ ರಚನೆಯ ಸಮಸ್ಯೆಯನ್ನು ಚರ್ಚಿಸುವಾಗ ವಿವಿಧ ರೀತಿಯ ಭಾವಿ ಭಾರತದ ಸರಕಾರದ ಸಂರಚನೆಯನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದಿರುವುದು ಸಂಕುಚಿತ ದೃಷ್ಟಿ ಎನಿಸುವುದು. ಕೇಂದ್ರ ಸರಕಾರ ಮತ್ತು ಅನೇಕ ಪ್ರಾಂತೀಯ ಸರಕಾರಗಳು ತಮ್ಮ ತಮ್ಮ ಶಾಸಕಾಂಗದ, ಕಾರ್ಯಾಂಗದ ಮತ್ತು ಆಡಳಿತಾತ್ಮಕ ಕಾರ್ಯಗಳ ನಿರ್ವಹಣೆಯಲ್ಲಿ ಪರಸ್ಪರ ಸಂಬಂಧ ಇಟ್ಟುಕೊಂಡು ಹಾಸುಹೊಕ್ಕಾಗಬೇಕಾಗುತ್ತದೆ. ಆದ್ದರಿಂದ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಒಪ್ಪಿಕೊಡುವ ಮುನ್ನ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು, ಭಾಷಣಗಳು, ಸಂಪುಟ 1 ಭಾಷಾವಾರು ಕೇಂದ್ರ ಸರಕಾರದ ಕಾರ್ಯನಿರ್ವಹಣೆಯ ಮೇಲೆ ಯಾವ ಪರಿಣಾಮ ಬೀರಬಹುದೆಂಬುದನ್ನು ವಿಚಾರಿಸುವುದು ಅಗತ್ಯವಿರುತ್ತದೆ. ನಿರೀಕ್ಷಿಸಬಹುದಾದ ಅನೇಕ ಪರಿಣಾಮಗಳಲ್ಲಿ ಕೆಳಗಿನವು ಬಹಳ ಸ್ಪಷ್ಟವಿರುತ್ತವೆ. ತಮ್ಮ ತಮ್ಮ ಜನಾಂಗದ ಭಾಷೆಯ ಮತ್ತು ಸಾಹಿತ್ಯದ ಬಗೆಗೆ ಅಭಿಮಾನದ ಇರುವ ಎಷ್ಟು ಗುಂಪುಗಳಿರುವವೋ ಅಷ್ಟು ರಾಷ್ಟ್ರಗಳು ಹುಟ್ಟುವವು. ಕೇಂದ್ರ ಶಾಸಕಾಂಗವು ಅನೇಕ ರಾಷ್ಟ್ರಗಳ ಒಕ್ಕೂಟವಾಗುವುದು ಮತ್ತು ಕೇಂದ್ರ ಕಾರ್ಯಾಂಗವು ತಮ್ಮ ತಮ್ಮ ಸಂಸ್ಕೃತಿಗಳ
ಪ್ರತ್ಯೇಕತೆಯ ಅರಿವಿರುವ ಮತ್ತು ಭಿನ್ನ ಭಿನ್ನ ಆಸಕ್ತಿಗಳನ್ನು ಹೊಂದಿರುವ ಪ್ರತ್ಯೇಕ ರಾಷ್ಟ್ರಗಳ ಸಂಗಮವಾಗುವುದು. ಅವು ಬಹುಮತ ನಿರ್ಣಯ ಒಪ್ಪದಿರುವಂತಹ ಇಲ್ಲವೇ ಹೊರಗೆ ಹೋಗುವಂತಹ ರಾಜಕೀಯ ಅವಿಧೇಯತೆಯನ್ನು ಬೆಳೆಸಿಕೊಳ್ಳಬಹುದು. ಅಂತಹ ಮನೋಧರ್ಮದ ಬೆಳವಣಿಗೆಯ ಸಾಧ್ಯತೆಯನ್ನು ಒಟ್ಟಿನಲ್ಲಿ ತೆಗೆದುಹಾಕುವಂತಿಲ್ಲ. ಅಂತಹ ಮನೋಧರ್ಮ ಬೆಳೆದದ್ದಾದರೆ ಕೇಂದ್ರ ಸರಕಾರದ ಕಾರ್ಯನಿರ್ವಹಣೆ ಅಸಾಧ್ಯವಾದುದು. ಭಾಷಾವಾರು ಪ್ರಾಂತ್ಯ ರಚನೆ ಕೇಂದ್ರ ಮತ್ತು ಪ್ರಾಂತಗಳ ನಡುವೆ ಇರಬೇಕಾದ ಅವಶ್ಯಕ ಆಡಳಿತಾತ್ಮಕ ಸಂಬಂಧಗಳಿಗೆ ಮಾರಕವಾಗುವುದು. ಪ್ರತಿಯೊಂದು ಪ್ರಾಂತ್ಯ ತನ್ನದೇ ಭಾಷೆಯಲ್ಲಿ ವ್ಯವಹರಿಸಹತ್ತಿದ್ದರೆ ಎಷ್ಟು ಭಾಷಾವಾರು ಪ್ರಾಂತ್ಯಗಳಿವೆಯೋ ಅಷ್ಟು ಭಾಷೆಗಳಲ್ಲಿ ಕೇಂದ್ರ ವ್ಯವಹರಿಸಬೇಕಾಗುತ್ತದೆ. ಇದು ಅಸಾಧ್ಯ ಕೆಲಸ ಎಂದು ಒಪ್ಪಲೇಬೇಕಾಗುತ್ತದೆ. ನ್ಯಾಯಾಂಗದ ಮೇಲೆ ಆಗುವ ಪರಿಣಾಮವನ್ನು ಅಭ್ಯಸಿಸುವುದರಿಂದ ಭಾಷಾವಾರು ಪ್ರಾಂತ್ಯಗಳು ಕೇಂದ್ರ ಸರಕಾರದ ಆಡಳಿತ ಯಂತ್ರದ ಕಾರ್ಯ ನಿರ್ವಹಣೆಯಲ್ಲಿ ಭಾರೀ ಬಿಕ್ಕಟ್ಟನ್ನು ಹುಟ್ಟಿಸುತ್ತವೆ ಎಂಬುದು ತಿಳಿದುಬರುತ್ತದೆ. ಈ ಹೊಸ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಪ್ರಾಂತ್ಯ ಒಂದು ಉಚ್ಚ ನ್ಯಾಯಾಲಯವನ್ನು ಮತ್ತು ಅದರ ಕೆಳಗೆ ಅನೇಕ ಕೆಳದರ್ಜೆಯ ನ್ಯಾಯಾಲಯಗಳನ್ನು ಹೊಂದುವುದು. ಅವೆಲ್ಲವುಗಳ ಮೇಲೆ ವರಿಷ್ಠ ನ್ಯಾಯಾಲಯ ಇರುವುದು. ಅದು ಉಚ್ಚ ನ್ಯಾಯಾಲಯಗಳ ವಿರುದ್ಧ ಹೂಡಿದ ಮೊಕದ್ದಮೆಗಳು ನಡೆಸುವ ಹಕ್ಕನ್ನು ಪಡೆದಿರುತ್ತದೆ. ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ಪ್ರತಿಯೊಂದು ಉಚ್ಚ ನ್ಯಾಯಾಲಯವು ಆಯಾ ಪ್ರಾಂತ್ಯದ ಭಾಷೆಯಲ್ಲಿ ಮೊಕದ್ದಮೆಗಳನ್ನು ನಡೆಸುವುದು. ಉಚ್ಚ ನ್ಯಾಯಾಲಯದಲ್ಲಾದ ಅನ್ಯಾಯವನ್ನು ಸರಿಪಡಿಸಲು ವರಿಷ್ಠ ನ್ಯಾಯಾಲಯಕ್ಕೆ ಮೊರೆ ಹೊಕ್ಕಾಗ ವರಿಷ್ಠ ನ್ಯಾಯಾಲಯ ಏನು ಮಾಡಬೇಕು? ಆಗ ವರಿಷ್ಠ ನ್ಯಾಯಾಲಯವನ್ನು ಮುಚ್ಚಬೇಕಾಗುತ್ತದೆ. ಎಲ್ಲ ನ್ಯಾಯಾಧೀಶರಿಗೆ ದೇಶದ ಎಲ್ಲ ಭಾಷೆಗಳು ಗೊತ್ತಿರುವುದು ಅಸಾಧ್ಯ. ಸದ್ಯಕ್ಕೆ ನ್ಯಾಯವಾದಿಗಳ ಸಮಸ್ಯೆಯನ್ನು ಬಿಟ್ಟುಬಿಡುತ್ತೇನೆ. ತಲೆಕೆಡಿಸಿಕೊಳ್ಳದೆ ಇಂತಹ ಪರಿಸ್ಥಿತಿಯ ಬಗೆಗೆ ಯೋಚಿಸುವುದು ಯಾರಿಗೂ ಸಾಧ್ಯವಿಲ್ಲ. ಅದು ಭಾರತದ ವಿಭಜನೆಗೆ ದಾರಿ ಮಾಡಬಹುದು. ಭಾರತವು ಒಂದು ಸಂಯುಕ್ತ ರಾಷ್ಟ್ರ ಆಗುವುದು ಬಿಟ್ಟು ಗೊಂದಲ ಅವ್ಯವಸ್ಥೆಯ ಪರಿಸ್ಥಿತಿ ಎದುರಾಗಿ ಅದೊಂದು ಮತ್ತೊಂದು ವಿಚ್ಛಿದ್ರ ಯುರೋಪ್ ಆಗುವ ಸಾಧ್ಯತೆ ಇರುತ್ತದೆ. ಓಕೆ, ಈಗ ನೆಕ್ಸ್ಟ್ ಇದ್ರ ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ. ಭಾಷಾವಾರು ಪ್ರಾಂತ್ಯಗಳಿಂದಾಗುವ ಲಾಭಗಳು. ಭಾಷಾವಾರು ಪ್ರಾಂತ್ಯ ರಚನೆಯ ಸೂಚನೆಯು ಭಾರತದ ಐಕ್ಯತೆಗೆ ಧಕ್ಕೆ ತರುವಂತಹ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆಂಬುದು ನಿಜವಿದ್ದರೂ ಭಾಷೆಯ ಆಧಾರದ ಮೇಲೆ ಆಗುವ ಪ್ರಾಂತ್ಯಗಳ ಪುನರ್ನಿರ್ಮಾಣದಿಂದ ಕೆಲವು ನಿಶ್ಚಿತ ರಾಜಕೀಯ ಲಾಭಗಳಾಗುತ್ತವೆ ಎಂಬುದರಲ್ಲಿ ಸಂಶಯವಿರುವುದಿಲ್ಲ. ಭಾಷಾವಾರು ಪ್ರಾಂತ್ಯಗಳ ಯೋಜನೆಯಿಂದ ಆಗುವ ಮುಖ್ಯ ಲಾಭ ಎಂದರೆ ಪ್ರಜಾಸತ್ತೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಮಿಶ್ರ ಪ್ರಾಂತ್ಯಗಳಿಗಿಂತ ಭಾಷಾವಾರು ಪ್ರಾಂತ್ಯಗಳು ಹೆಚ್ಚು ಸಹಾಯ ಮಾಡುತ್ತವೆ. ಪ್ರಜಾಸತ್ತೆಗೆ ಅವಶ್ಯ ಇರುವ ಏಕರೂಪತ್ವವನ್ನು ಭಾಷಾವಾರು ಪ್ರಾಂತ್ಯ ತಯಾರಿಸುತ್ತದೆ. ಒಂದು ಪ್ರಾಂತ್ಯದ ಜನರ ಏಕರೂಪತ್ವವು ಅವರೆಲ್ಲರೂ ಒಂದೇ ಮೂಲ, ಒಂದೇ ಭಾಷೆ, ಒಂದೇ ಸಾಹಿತ್ಯ, ಒಂದೇ ಐತಿಹಾಸಿಕ ಪರಂಪರೆ, ಒಂದೇ ಬಗೆಯ ಆಚಾರ ವಿಚಾರಗಳನ್ನು ಹೊಂದುವುದನ್ನು ಅವಲಂಬಿಸಿರುತ್ತದೆ. ಇದನ್ನು ಯಾವ ಸಮಾಜಶಾಸ್ತ್ರಜ್ಞನೂ ಅಲ್ಲಗೆಳೆಯುವಂತಿಲ್ಲ. ಸಾಮಾಜಿಕ ಏಕರೂಪತೆ ಇಲ್ಲದಿರುವುದರಿಂದ ರಾಜ್ಯದಲ್ಲಿ ಅಪಾಯ ಸ್ಥಿತಿ ಉಂಟಾಗುತ್ತದೆ. ಅದರಲ್ಲಿಯೂ ವಿಶೇಷವಾಗಿ ಪ್ರಜಾಸತ್ತಾತ್ಮಕ ಸಂರಚನೆಯ ಆಧಾರದ ಮೇಲೆ ನಿರ್ಮಿಸಿದ ರಾಜ್ಯದಲ್ಲಿ ಸಮರಸ ಭಾವದ ಜನರು ಇಲ್ಲದ ರಾಜ್ಯದಲ್ಲಿ ಪ್ರಜಾಸತ್ತೆ ಕೆಲಸ ಮಾಡದು ಎಂದು ಇತಿಹಾಸದ ನಿರ್ದೇಶನ ಇರುತ್ತದೆ. ಸಮಾಜಘಾತುಕರ ಗುಂಪುಗಳಾಗಿ ವಿಂಗಡಿಸಲ್ಪಟ್ಟಂತಹ ಭಿನ್ನ ರೂಪದ ಜನರಿದ್ದ ಸಮಾಜದಲ್ಲಿ ಪ್ರಜಾಸತ್ತಾತ್ಮಕ ಆಡಳಿತವು ತಾರತಮ್ಯ ಅಂದ್ರೆ ಸಮಾಜಗಳ ನಡುವೆ ಇನ್ನೊಂದು ಉದಾಸೀನತೆ ಅಂದರೆ ಕೆಲವು ಗುಂಪಿನವರ ಬಗೆಗೆ ಪಕ್ಷಪಾತ, ತುಳಿತ ಅಂದ್ರೆ ಅಧಿಕಾರದಲ್ಲಿದ್ದ ಗುಂಪಿನವರಿಂದ ಉಳಿದವರ ಆಸಕ್ತಿಗಳ ಅಂತ. ಇಂತಹ ವಿಚ್ಛಿದ್ರಕಾರಕ ಶಕ್ತಿಗಳಿಗೆ ಎಡೆಗೊಡುವುದರಲ್ಲಿ ಸಂಶಯ ಇರುವುದಿಲ್ಲ. ಬಹುರೂಪಿ ಸಮಾಜದಲ್ಲಿ
ಪ್ರಜಾಸತ್ತೆ ಏಕೆ ಯಶಸ್ವಿ ಆಗದೆಂದರೆ ಅಲ್ಲಿ ಅಧಿಕಾರ ನಿಷ್ಪಕ್ಷವಾಗಿ ಅರ್ಹತೆಯ ಆಧಾರದ ಮೇಲೆ ಸರ್ವರ ಕಲ್ಯಾಣಕ್ಕಾಗಿ ಉಪಯೋಗಿಸಲ್ಪಡದೆ ಒಂದೇ ಗುಂಪಿನ ಏಳ್ಗೆಗಾಗಿ ಮತ್ತು ಉಳಿದ ಗುಂಪಿನ ಅವನತಿಗಾಗಿ ಉಪಯೋಗಿಸಲ್ಪಡುತ್ತದೆ. ಏಕಾಭಿರುಚಿಯ ಜನರಿಂದ ಕೂಡಿದ ಏಕರೂಪ ರಾಜ್ಯವು ಪ್ರಜಾಸತ್ತೆಯ ನಿಜವಾದ ಉದ್ದೇಶ ಸಾಧನೆಗೆ ಶ್ರಮಿಸುವುದು, ಏಕೆಂದರೆ ರಾಜಕೀಯ ಅಧಿಕಾರದ ದುರುಪಯೋಗಕ್ಕೆ ಎದೆಗೊಡುವಂತಹ ಕೃತ್ರಿಮ ಆತಂಕಗಳು ಇಲ್ಲವೇ ಸಾಮಾಜಿಕ ದ್ವೇಷ ಅಲ್ಲಿರುವುದಿಲ್ಲ. ಇಲ್ಲಿ ನಿಲ್ಲಿಸ್ತೀನಿ. ಇದನ್ನ ಯಾರು ಪಾಯಿಂಟ್ ಅಡ್ರೆಸ್ ಮಾಡಂಗಿದ್ರೆ ಮಾಡಿ. ಥ್ಯಾಂಕ್ ಯು. ಓಕೆ, ಇವರು ಏನ್ ಹೇಳ್ತಾ ಇದ್ದಾರೆ, ಈಗ ಏನೇನು ಲಾಭ ಇದೆ, ಭಾಷಾವಾರು ಪ್ರಾಂತ್ಯಗಳಿಂದ ಆಗೋ ಲಾಭಗಳೇನು ಅಂತ ಅದನ್ನು ಹೇಳ್ತಾ ಇದ್ದಾರೆ. ಆವಾಗ್ಲೇ ಏನ್ ಹೇಳಿದ್ರು, ಇದರ ಅನಾನುಕೂಲಗಳನ್ನ ಹೇಳಿದ್ರು. ಈಗ ಅನುಕೂಲಗಳು ಏನೇನು ಅಂತ ಇದ್ರಲ್ಲಿ ಏನ್ ಹೇಳ್ತಾರೆ, ಭಾಷಾವಾರು ಪ್ರಾಂತ್ಯಗಳ ಯೋಜನೆಯಿಂದ ಆಗೋ ಲಾಭ ಏನಂದ್ರೆ, ಅದು ನಾವಿಲ್ಲಿ ಲೋಕಲ್ ಇರ್ತೇವಲ್ಲ, ಅದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಪ್ರಾಂತ್ಯವಾರು ಇದರಿಂದ. ಆಯ್ತಾ? ಮಿಶ್ರ ಪ್ರಾಂತ್ಯಗಳಿಗಿಂತ ಭಾಷಾವಾರು ಪ್ರಾಂತ್ಯಗಳು ಹೆಚ್ಚು ಸಹಾಯ ಮಾಡ್ತದೆ ನಮ್ಮ ಅಧಿಕಾರವನ್ನ ಚೆನ್ನಾಗಿ ಇದ್ ಮಾಡಕ್ಕೆ. ಇದು ಒಂದೇ ಭಾಷೆ ಆಡುವಂತಹ, ಒಂದೇ ಇದು ಮಾಡುವಂತಹ ರೂಪತ್ವ ಇದನ್ನ ಸ್ಥಾಪಿಸ್ತದೆ. ಆಮೇಲೆ ಸಾಹಿತ್ಯ, ಐತಿಹಾಸಿಕ ಪರಂಪರೆ, ಆಮೇಲೆ ಆಚಾರ ವಿಚಾರಗಳು ಇವೆಲ್ಲವೂ ಒಂದೇ ಆಗಿರ್ತದೆ ನಮ್ದು. ಇದನ್ನ ಯಾವ ಸಮಾಜಶಾಸ್ತ್ರಜ್ಞನು ಅಲ್ಲಗಳೆಯುವುದಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಜನರಲ್ಲಿ ಸಮರಸ ಭಾವ ಇರ್ತದೆ. ಈ ತರದ್ದು ಆಲ್ರೆಡಿ ನಿದರ್ಶನ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ರೀತಿ ಆದಾಗ ನಿಮಗೆ ಒಂದೇ ತರ ಇದ್ದಾಗ ನಿಮಗೆ ಈಸಿಯಾಗಿ ಅಧಿಕಾರವನ್ನು ನಡೆಸ್ಬೋದು. ಅದಕ್ಕೆ ಆಲ್ರೆಡಿ ಈ ತರದ್ದು ಒಂದೇ ಭಾಷೆಯ ಜನರು ಈಸಿಯಾಗಿ ಇದನ್ನ ಇದು ಮಾಡ್ಬೋದು, ಹೆಚ್ಚು ಜಂಜಾಟಗಳಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಸಮಾಜಘಾತದ ಗುಂಪುಗಳಾಗಿ ವಿಂಗಡಿಸಲ್ಪಟ್ಟಂತ ಭಿನ್ನ ರೂಪದ ಜನರಿದ್ದ ಸಮಾಜದಲ್ಲಿ ಪ್ರಜಾಸತ್ತಾತ್ಮಕ ಆಡಳಿತವು ತಾರತಮ್ಯ, ಉದಾಸೀನತೆ, ಪಕ್ಷಪಾತ, ತುಳಿತ ಇಂತಹ ವಿಚ್ಛಿದ್ರಕಾರಿ ಶಕ್ತಿಗಳಿಗೆ ಅದು ಎಡೆಗೊಡುವುದಿಲ್ಲ ಅಂತ. ಅಂದ್ರೆ ನಮ್ಮವರೇ ಇದ್ದ ಕಾರಣ ಈಸಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರ ನಿಷ್ಪಕ್ಷಪಾತವಾಗಿ ಇದು ಅಧಿಕಾರ ಚೆನ್ನಾಗಿ ನಡೀತದೆ ಅಂತ. ಇದು ನಿಮಗೆ ಏನಾದ್ರೂ ನಾವು ಇದಲ್ಲದೆ ಏನವರು ಫಸ್ಟಿಗೆ ಹೇಳಿದ್ರು ಅನಾನುಕೂಲತೆ, ಅಲ್ಲಿ ನಿಷ್ಪಕ್ಷಪಾತವಾಗಿ ಇದು ನಡೆಯುವುದಿಲ್ಲ. ಅಂದ್ರೆ ಅಲ್ಲಿ ಅರ್ಹತೆ ಆಧಾರದ ಮೇಲೆ ಇದಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಏಕಾಭಿರುಚಿ ಜನರಿಂದ ಕೂಡಿದ ಏಕರೂಪ ರಾಜ್ಯವು ಪ್ರಜಾಸತ್ತಾತ್ಮಕತೆಯ ನಿಜವಾದ ಉದ್ದೇಶ ಸಾಧನೆಗೆ ಶ್ರಮಿಸ್ತದೆ. ಅಂದ್ರೆ ಈ ರೀತಿ ಒಂದೇ ತರ ಜನರಿದ್ದಾಗ ನಿಜವಾಗ್ಲೂ ನಮ್ಮವ್ರಿಗೆ ಏನ್ ಬೇಕಾಗಿದೆ ಆ ತರ ಶ್ರಮಿಸ್ತದೆ. ಯಾಕಂದ್ರೆ ನಮ್ಮ ಅವಶ್ಯಕತೆಗಳು ಇಲ್ಲಿಯ ಲೋಕಲ್ ಇದಕ್ಕೆ ಇದಾಗಿರ್ತವೆ. ರಾಜಕೀಯ ಇದು ಆಡಳಿತ ನಡೆಸುವವರು ಕೂಡ ಅದೇ ರೀತಿಯಾಗಿ ಇದ್ ಮಾಡ್ತಾರೆ. ಅವ್ರು ಮಾಡ್ಲೇಬೇಕಾಗ್ತದೆ. ಈಗ ನಮ್ಮವನೇ ಇದ್ದಾಗ ನಮಗ್ ಕೇಳುದು ಈಸಿ ಆಗ್ತದೆ, ಮಾಡಪ್ಪ ಅಂತ. ಅದೇ ಎಲ್ಲೋ ದೆಹಲಿಯಲ್ಲಿ ಕೂತವನಂತ್ರ ನಾವು ಕೇಳಲಿಕ್ಕೆ ಆಗುದಿಲ್ಲ. ಇದು ಇದರಿಂದ ಆಗುವಂತಹ ಪ್ರಯೋಜನ. ಮೇಲಿನ ವಿವೇಚನೆಯಿಂದ ಪ್ರಜಾಸತ್ತೆ ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ ಸಮಾನ ಅಭಿರುಚಿಯ ಏಕರೂಪ ಗುಂಪುಗಳಾಗಿ ದೇಶದ ಜನರನ್ನು ವಿವಿಧ ರಾಜ್ಯಗಳಲ್ಲಿ ಹಂಚಬೇಕಾಗುತ್ತದೆಂದು ಸಿದ್ಧವಾಗುತ್ತದೆ. ಇದೀಗ ಸಿದ್ಧವಾಗಿರುವ ಭಾರತದ ಸಂವಿಧಾನವು ಪ್ರಜಾಸತ್ತಾತ್ಮಕ ರಾಜ್ಯದ ಸಂವಿಧಾನ ವಿನ್ಯಾಸವನ್ನು ಪಡೆದಿರುತ್ತದೆ. ಅಂದರೆ ಪ್ರಜಾಸತ್ತೆಯು ಯಶಸ್ವಿ ಆಗಬೇಕಿದ್ದರೆ ಪ್ರತಿಯೊಂದು ಪ್ರಾಂತ್ಯವು ಸಮರಸ ಭಾವನೆಯ ಜನರಿಂದ ಕೂಡಿರಬೇಕಾಗುತ್ತದೆ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೀಗೆ ಹೇಳಬಹುದು: ಪ್ರಜಾಸತ್ತಾತ್ಮಕ ಸಂವಿಧಾನದ ಚೌಕಟ್ಟಿನಲ್ಲಿ ಹೊಂದಿಕೊಂಡು ಕೆಲಸ ಮಾಡಬೇಕಾದರೆ ಪ್ರತಿಯೊಂದು ಪ್ರಾಂತ್ಯವು ಭಾಷಾವಾರು ಪ್ರಾಂತ್ಯವಾಗಬೇಕಾಗುತ್ತದೆ. ಭಾಷಾವಾರು ಪ್ರಾಂತ್ಯ ರಚನೆಗೆ ಇದು ಸರಿಯಾದ ಸಮರ್ಥನೆಯಾಗಿದೆ.
ಓಕೆ, ಇದ್ರು ಸ್ಟಾಪ್ ಮಾಡ್ತೀನಿ, ಕಾಮೆಂಟ್ ಮಾಡಿ. ಅದೇ ಮೇಲೆ ಹೇಳಿದ್ದನ್ನೇ ಮತ್ತೆ ಇದು ಮಾಡ್ತಾ ಇದ್ದಾರೆ. ಆ ವಿವೆ- ಒಂದು ಇದು ವಿವೇಚನೆಯಿಂದ ಕಾರ್ಯನಿರ್ವಹಿಸಬೇಕಾದ್ರೆ ಒಂದು ಪ್ರಜಾಸತ್ತಾತ್ಮಕತೆ ಸರಿಯಾಗಿ ನಿರ್ವಹಿಸಬೇಕಾದ್ರೆ ಅಲ್ಲಿ ಸಮಾನ ಅಭಿರುಚಿಯವರು ಇರಬೇಕಾಗ್ತದೆ. ಆಯ್ತಾ? ಸಮಾನ ಅಭಿರುಚಿಗಳು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆ ಒಂದೇ ಭಾಗದ ಜನರಿದ್ದಾಗ ಅಲ್ವಾ, ಅಂತ ಟೈಮಲ್ಲಿ ನಮಗೆ ಸಮಾನ ಅಭಿರುಚಿಯ ಜನಗಳು ಕಾಣಿಸ್ಕೊಳ್ತಾರೆ. ಆಯ್ತಾ? ಇದು ಯಶಸ್ವಿ ಆಗ್ಬೇಕಾದ್ರೆ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ರೀತಿಯ ಗುಂಪುಗಳು ಬೇರೆ ಬೇರೆ ಇದಾಗಿದ್ರು ಕೂಡ ಒಬ್ರೊಬ್ರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕಾಗ್ತದೆ. ಆಯ್ತಾ? ಈಗ ಪ್ರಾಂತ್ಯಗಳ ಆ ರೀತಿ ಇದಾಗ್ಬೇಕಾಗಿದ್ರು ಕೂಡ, ಯಾಕಂದ್ರೆ ಒಂದ್ ದೇಶವಾಗಿ ಇದಾಗ್ಬೇಕು ಅಂತಾದ್ರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆ, ನೆಕ್ಸ್ಟ್, ಭಾಷಾವಾರು ಪ್ರಾಂತ್ಯ ರಚನೆಯನ್ನು ಮುಂದೂಡಲು ಶಕ್ಯವೇ ಅಂತ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ವಿಚಾರಗಳನ್ನು ಆಯೋಗದ ಎದುರು ಇಡಬಯಸುತ್ತೇನೆ. ಮೊದಲನೇ ಪಾಯಿಂಟು, ಭಾಷಾವಾರು ಪ್ರಾಂತ್ಯ ರಚನೆಯ ಬೇಡಿಕೆಯಲ್ಲಿ ಹೊಸದೇನೂ ಇರುವುದಿಲ್ಲ. ಈಗಾಗಲೇ 6 ಪ್ರಾಂತ್ಯಗಳು, ಮೊದಲನೇದು ಪೂರ್ವ ಪಂಜಾಬ್, ಎರಡನೇದು ಸಂಯುಕ್ತ ಪ್ರಾಂತ್ಯಗಳು, ಮೂರನೇದು ಬಿಹಾರ, ನಾಲ್ಕನೇದು ಪಶ್ಚಿಮ ಬಂಗಾಳ, ಐದನೇದು ಅಸ್ಸಾಮ, ಆರನೇದು ಒರಿಸ್ಸಾ ಭಾಷಾವಾರು ಪ್ರಾಂತ್ಯಗಳಾಗಿರುತ್ತವೆ. ಭಾಷೆಯ ಆಧಾರದ ಮೇಲೆ ಪುನರ್ನಿರ್ಮಾಣ ಆಗಬೇಕೆಂದು ಒತ್ತಾಯಿಸುತ್ತಿರುವ ಪ್ರಾಂತ್ಯಗಳೆಂದರೆ ಮುಂಬೈ, ಮದ್ರಾಸ್ ಮತ್ತು ಕೇಂದ್ರ ಪ್ರಾಂತ್ಯಗಳು. 6 ರಾಜ್ಯಗಳ ನಿರ್ಮಾಣದಲ್ಲಿ ಭಾಷಾವಾರು ತತ್ವವನ್ನು ಅನುಸರಿಸುವಾಗ ಉಳಿದ ರಾಜ್ಯಗಳು ತಮಗೆ ಅದೇ ತತ್ವವನ್ನು ಅನ್ವಯಿಸಲು ಕೇಳುತ್ತಿದ್ದಾಗ ಅವುಗಳನ್ನು ಅನಿರ್ದಿಷ್ಟ ಅವಧಿಯವರೆಗೆ ಕಾಯಿಸುವುದು ಸಾಧು ಎನಿಸದು. ಓಕೆ, ಹೇಳಿ, ಇದ್ರ ಮೇಲೆ ಕಾಮೆಂಟ್ ಮಾಡಿ. ಆದ್ರೆ ಭಾಷಾವಾರು ಪ್ರಾಂತ್ಯ ರಚನೆಯ ಬೇಡಿಕೆ ಹೊಸ್ತೇನೂ ಅಲ್ಲ. ಈಗಾಗ್ಲೇ 6 ಪ್ರಾಂತ್ಯಗಳು ಅಂದ್ರೆ ಆವಾಗಿನ ಸ್ವತಂತ್ರ ಪೂರ್ವದಲ್ಲಿ ಭಾರತದಲ್ಲಿ ಪೂರ್ವ ಪಂಜಾಬ್, ಸಂಯುಕ್ತ ಪ್ರಾಂತ್ಯಗಳು ಮತ್ತು ಬಿಹಾರ, ಪಶ್ಚಿಮ ಬಂಗಾಳ, ಅಸ್ಸಾಂ, ಒರಿಸ್ಸಾ ಇಷ್ಟು ಭಾಷಾವಾರು ಪ್ರಾಂತ್ಯಗಳಿತ್ತು. ಅದೇ ರೀತಿ ಭಾಷೆಯ ಆಧಾರದ ಮೇಲೆ ಪುನರ್ನಿರ್ಮಾಣ ಆಗ್ಬೇಕು ಅಂತ ಇನ್ನೊಂದಷ್ಟು ಪ್ರಾಂತ್ಯಗಳು ಒತ್ತಾಯಿಸ್ತಾ ಇದ್ವು. ಅದರಲ್ಲಿ ಮುಂಬೈ, ಮದ್ರಾಸ್ ಮತ್ತು ಕೇಂದ್ರದ 6 ರಾಜ್ಯಗಳು ಇವು ಒತ್ತಾಯಿಸ್ತಾ ಇದ್ವು. ಓಕೆ, ಈಗ ಮುಂಬೈ ಅಂದ್ರೆ ಅದೊಂದು ಕೇವಲ ಒಂದು ನಗರ ಅಲ್ವಾ? ಅಲ್ಲ, ಅವರು ಮುಂಬೈ ಪ್ರಾಂತ್ಯ ಅಂದ್ರೆ ಇವಾಗಿನ ಮಹಾರಾಷ್ಟ್ರ ಬಹುಶಃ ಇರ್ಬೋದು ಅಂತ ಅನಿಸ್ತದೆ. ಆಕ್ಚುಲಿ ಇವರಿಲ್ಲಿ ಮದ್ರಾಸ್ ಅಂತ ಹೇಳಿದಾರಲ್ವಾ, ಈ ಮದ್ರಾಸ್ ಅಂತ ಹೇಳೋದ್ರಲ್ಲಿ ನಮ್ಮ ಆಲ್ಮೋಸ್ಟ್ ಕರ್ನಾಟಕ ಸಂಪೂರ್ಣ ಸೌತ್ ಇಂಡಿಯಾ ಎಲ್ಲ ಬರ್ತದ ಅಥವಾ ಹಿಂಗೆ ಏನು ಕತೆ? ಮದ್ರಾಸ್ ಪ್ರಾಂತ್ಯ ಅಂತ ಇತ್ತು. ಅದ್ರಲ್ಲಿ ಲಕ್ಷದ್ವೀಪ, ಆಮೇಲೆ ಇದು ಯಾವುದು ನಮ್ಮ ಮಂಗಳೂರು, ಇದು ಹಿಂಗೆ ಎಲ್ಲ ಮದ್ರಾಸ್ ವರೆಗೂ ಹಂಗ ದೊಡ್ಡ ಇದದು. ಆಕ್ಚುಲಿ ಅದು ಒಂದೇ ಭಾಷೆಯನ್ನ ಒಂದು ಇದಾಗಿರುವಂತ ಜನರದ್ದು ಏನು ಅಲ್ಲ, ಅರ್ಧ ಕರ್ನಾಟಕನೂ ಬರ್ತದೆ ಹಂಗೆ. ಬಹುಶಃ ಮುಂಬೈ ಪ್ರಾಂತ್ಯ ಅಂತ ಆಗಿದ್ದಿರ್ಬೇಕು. ಬರೇ ಮಹಾರಾಷ್ಟ್ರವಲ್ದೇನೆ ಇನ್ನೊಂದ್ ಸ್ವಲ್ಪ ಹೊಂದಿರುವಂತದ್ದು ಇದ್ದಿರ್ಬೇಕು ಬಹುಶಃ, ಗೊತ್ತಿಲ್ಲ. ಅದನ್ನ ಹೇಳ್ತಾ ಇದಾರೆ. ಅದನ್ನ ಕೇಳ್ತಾ ಇದಾರಲ್ಲ, ಆಲ್ರೆಡಿ ಜನ ಕೇಳ್ತಾ ಇದಾರೆ ಈ ರೀತಿಯಾಗಿ ಒಂದು ಮಾಡಿ ಅಂತ. ಆದ ಕಾರಣ ಅವ್ರನ್ನ ಈ ರೀತಿ ಕೇಳ್ತಾ ಇರೋ ಅವರನ್ನ ನೀವು ಓಕೆ ಅಂತ ಮುಂದಕ್ಕೆ ಹಾಕುವುದು ಸರಿಯಲ್ಲ ಅಂತ ಹೇಳ್ತಾರೆ, ಸಾಧುವಲ್ಲ ಎನಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಭಾಷೆಯ ಆಧಾರದ ಮೇಲೆ ನಿರ್ಮಾಣವಾಗದ ಪ್ರಾಂತ್ಯಗಳಲ್ಲಿಯ ಪರಿಸ್ಥಿತಿ ಗಂಡಾಂತರ ಇನ್ನೊಂದ್ಸರಿ ಓದ್ತೀನಿ. ಭಾಷೆಯ ಆಧಾರದ ಮೇಲೆ ನಿರ್ಮಾಣವಾಗದ ಪ್ರಾಂತ್ಯಗಳಲ್ಲಿಯ ಪರಿಸ್ಥಿತಿ ಗಂಡಾಂತರ ಮಟ್ಟ ಮುಟ್ಟದಿದ್ದರೂ ಅದು ಪ್ರಾಚೀನ ತುರ್ಕ ಸಾಮ್ರಾಜ್ಯ ಇಲ್ಲವೇ
ಪ್ರಾಚೀನ ಆಸ್ಟ್ರೋ ಹಂಗೇರಿಯ ಸಾಮ್ರಾಜ್ಯಗಳಿಗಿಂತ ಭಿನ್ನವಿರುವುದಿಲ್ಲ. ಕಾಮೆಂಟ್ ಮಾಡ್ತೀರಾ ಇದ್ರ ಮೇಲೆ? ಓಕೆ, ಫೋನ್ ಕಾಲ್ ಬಂತು. ಇನ್ನೊಂದ್ಸರಿ ಹೇಳ್ತೀನಿ ನಾನೇ. ಭಾಷೆಯ ಆಧಾರದ ಮೇಲೆ ನಿರ್ಮಾಣವಾಗದ ಪ್ರಾಂತ್ಯಗಳಲ್ಲಿಯ ಪರಿಸ್ಥಿತಿ ಗಂಡಾಂತರ ಮಟ್ಟ ಮುಟ್ಟದಿದ್ದರೂ ಅದು ಪ್ರಾಚೀನ ತುರ್ಕ ಸಾಮ್ರಾಜ್ಯ ಇಲ್ಲವೇ ಪ್ರಾಚೀನ ಆಸ್ಟ್ರೋ ಹಂಗೇರಿಯ ಸಾಮ್ರಾಜ್ಯಗಳಿಗಿಂತ ಭಿನ್ನವಿರುವುದಿಲ್ಲ ಅಂತ ಹೇಳಿದ್ರು. ಓಕೆ, ನೆಕ್ಸ್ಟ್ ಪಾಯಿಂಟು, ತುರ್ಕ ಸಾಮ್ರಾಜ್ಯದ ಇಲ್ಲವೇ ಆಸ್ಟ್ರೋ ಹಂಗೇರಿಯ ಸಾಮ್ರಾಜ್ಯದ ವಿನಾಶಕ್ಕೆ ಕಾರಣವಾದ ಸ್ಫೋಟಕ ಶಕ್ತಿಯೇ ಭಾಷಾವಾರು ಪ್ರಾಂತ್ಯ ರಚನೆಯ ಬೇಡಿಕೆಯಲ್ಲಿ ಅಡಗಿರುತ್ತದೆ. ಅದು ಸ್ಫೋಟಗೊಳ್ಳುವ ಮಟ್ಟಕ್ಕೆ ಪರಿಸ್ಥಿತಿ ಹೋದಂತೆ ಮಾಡುವುದು ಉತ್ತಮ. ಪರಿಸ್ಥಿತಿ ವಿಪರೀತವಾದರೆ ಅದನ್ನು ನಿಯಂತ್ರಿಸುವುದು ಕಠಿಣ. ಕಾಮೆಂಟ್ ಮಾಡ್ತೀರಾ? ಓಕೆ, ನೆಕ್ಸ್ಟ್ ಪಾಯಿಂಟ್. ಇಲ್ಲಿಯವರೆಗೆ ಪ್ರಾಂತ್ಯಗಳು ಪ್ರಜಾಸತ್ತಾತ್ಮಕ ಸಂವಿಧಾನವನ್ನು ಹೊಂದಿರಲಿಲ್ಲವೋ ಅಥವಾ ಹೊಸ ಸಂವಿಧಾನ ಕೊಡಮಾಡುವ ವಿಸ್ತೃತ ಸಾರ್ವಭೌಮ ಅಧಿಕಾರಗಳನ್ನು ಹೊಂದಿರಲಿಲ್ಲವೋ ಅಲ್ಲಿಯವರೆಗೆ ಭಾಷಾವಾರು ಪ್ರಾಂತ್ಯ ರಚನೆಯ ಬೇಡಿಕೆ ತುರ್ತಿನದಾಗಿರಲಿಲ್ಲ. ಆದರೆ ಹೊಸ ಸಂವಿಧಾನ ಜಾರಿಯಾದ ಬಳಿಕ ಈ ಸಮಸ್ಯೆ ತೀವ್ರ ಸ್ವರೂಪ ತಳೆದಿದ್ದು ಅದರ ಪರಿಹಾರ ತುರ್ತಾಗಿ ಆಗಬೇಕಾಗಿರುತ್ತದೆ ಅಂದ್ರು. ಇನ್ನೊಂದ್ಸರಿ ಓದ್ತೀನಿ ಬೇಕಾದ್ರೆ ಸೆಂಟೆನ್ಸು. ಎಲ್ಲಿಯವರೆಗೆ ಪ್ರಾಂತ್ಯಗಳು ಪ್ರಜಾಸತ್ತಾತ್ಮಕ ಸಂವಿಧಾನವನ್ನು ಹೊಂದಿರಲಿಲ್ಲವೋ ಅಥವಾ ಹೊಸ ಸಂವಿಧಾನ ಕೊಡಮಾಡುವ ವಿಸ್ತೃತ ಸಾರ್ವಭೌಮ ಅಧಿಕಾರಗಳನ್ನು ಹೊಂದಿರಲಿಲ್ಲವೋ ಅಲ್ಲಿಯವರೆಗೆ ಭಾಷಾವಾರು ಪ್ರಾಂತ್ಯ ರಚನೆಯ ಬೇಡಿಕೆ ತುರ್ತಿನದಾಗಿರಲಿಲ್ಲ. ಆದರೆ ಹೊಸ ಸಂವಿಧಾನ ಜಾರಿಯಾದ ಬಳಿಕ ಈ ಸಮಸ್ಯೆ ತೀವ್ರ ಸ್ವರೂಪ ತಳೆದಿದ್ದು ಅದರ ಪರಿಹಾರ ತುರ್ತಾಗಿ ಆಗಬೇಕಾಗಿರುತ್ತದೆ. ಓಕೆ, ಕಾಮೆಂಟ್ ಮಾಡ್ತೀರಾ ಯಾರಾದ್ರೂ? ಇಲ್ಲಾಂದ್ರೆ ಮುಂದೆ ಹೇಳಿ. ಅವರು ಮೇಲೆ ಇದ್ರಲ್ಲಿ ತುರ್ಕಿ ಸಾಮ್ರಾಜ್ಯ ಹೆಂಗೆ ಇದಾಯ್ತು, ಆಸ್ಟ್ರೋ ಹಂಗೇರಿಯ ಸಾಮ್ರಾಜ್ಯ ಹೆಂಗೆ ಇದಾಯ್ತು, ಅಂದ್ರೆ ಅದು ವಿಭಜನೆ ಆಗಕ್ ಕಾರಣ ಆಗಿದ್ದು ಭಾಷೆ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಎಲ್ಲಿವರೆಗೆ ಪ್ರಾಂತ್ಯಗಳು ಪ್ರಜಾಸತ್ತಾತ್ಮಕ ಅಧಿಕಾರ ಅಂದ್ರೆ ಆಲ್ರೆಡಿ ರಾಜನ ಹತ್ರ ಎಲ್ಲ ಇತ್ತಲ್ಲ ಅದು, ಅಲ್ಲಿಗ ಪ್ರಜಾಸತ್ತಾತ್ಮಕ ಸಂವಿಧಾನವನ್ನು ಅದು ಹೊಂದಿರ್ಲಿಲ್ವೋ ಅಲ್ಲಿವರೆಗೆ ಇದು ಬಂದಿಲ್ಲ. ಈಗ ಹೊಸ ಸಂವಿಧಾನ ಜಾರಿಯಾದ ಬಳಿಕ ಈ ಸಮಸ್ಯೆ ತೀವ್ರ ಅಂದ್ರೆ ಜನ ಕೇಳ್ತಾ ಇದಾರೆ ನಮ್ಗೆ ಭಾಷೆಯ ಆಧಾರದ ಮೇಲೆ ಕೊಡಿ ಅಂತ. ಅದರ ಪರಿಹಾರ ತುರ್ತಾಗಿ ಆಗ್ಬೇಕಾಗಿದೆ. ಹೊಸ್ತಿದ್ ಬಂದ ಕೂಡ್ಲೆ ಈ ತರ ಕೇಳ್ತಾ ಇದ್ದಾರೆ ಜನ, ಅದನ್ನ ಆದಷ್ಟು ಬೇಗ ಪರಿಹಾರ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಓದ್ತೀನಿ. ಬಿಕ್ಕಟ್ಟುಗಳ ಪರಿಹಾರ. ಸಮಸ್ಯೆ ತುರ್ತಾಗಿ ಬಗೆಹರಿಯಬೇಕಾಗಿದ್ದರೆ ಅದಕ್ಕೆ ಪರಿಹಾರ ಏನು? ಈಗಾಗಲೇ ಸೂಚಿಸಿದಂತೆ ಪರಿಹಾರ 2 ಕರಾರುಗಳನ್ನು ಪೂರೈಸಬೇಕು. ಭಾಷಾವಾರು ಪ್ರಾಂತ್ಯದ ತತ್ವವನ್ನು ಅಂಗೀಕರಿಸುವಲ್ಲಿ ಭಾರತದ ಐಕ್ಯತೆಗೆ ಧಕ್ಕೆ ಆಗದಂತೆ ಎಚ್ಚರಿಕೆ ವಹಿಸಬೇಕು. ಆದ್ದರಿಂದ ನನ್ನ ಪರಿಹಾರವು ಹೀಗಿರುತ್ತದೆ. ಅಂದರೆ ಭಾಷಾವಾರು ತತ್ವದ ಆಧಾರದ ಮೇಲೆ ಪ್ರಾಂತ್ಯಗಳು ಪುನಃ ನಿರ್ಮಾಣವಾಗಬೇಕೆನ್ನುವ ಬೇಡಿಕೆಯನ್ನು ಅಂಗೀಕರಿಸುವಾಗ ಕೇಂದ್ರದಲ್ಲಿರುವ ಆಡಳಿತ ಭಾಷೆಯೇ ಎಲ್ಲಾ ಪ್ರಾಂತ್ಯಗಳ ಆಡಳಿತ ಭಾಷೆ ಆಗಬೇಕೆಂದು
ಭಾರತದ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಬೇಕು. ಕೇವಲ ಈ ಭೂಮಿಕೆಯ ಆಧಾರದ ಮೇಲೆ ನಾನು ಭಾಷಾವಾರು ಪ್ರಾಂತ್ಯಗಳ ಬೇಡಿಕೆಯನ್ನು ಅನುಮೋದಿಸುತ್ತೇನೆ. ಹೇಳಿ, ಕಾಮೆಂಟ್ ಮಾಡಿ. ಅಂದ್ರೆ ಏನು ಅಂದ್ರೆ ಎಲ್ಲಾ ಕಡೆಯೂ ಇದು ಭಾಷೆ ಒಂದೇ ಆಗಿರ್ಬೇಕು. ಯಾವುದು ಆಡಳಿತ ಇರಿ ಭಾಷೆ. ಕಿರಣ್ ಕೃಷ್ಣಮೂರ್ತಿ ಅವ್ರೆ, ಆಡಳಿ- ಸಂದೀಪ್ ಅವರೇ ಹೇಳಿ ಇದನ್ನ, ಹೇಳ್ರಿ ನೀವೇ. ಇಲ್ಲ ಹಂಗ ಅದು ಕಷ್ಟ ಆಗ್ತದೆ ನಮ್ಗೆ. ಓಕೆ, ಆಡಳಿತ ಭಾಷೆ. ಓಕೆ, ನಾನು ಇದನ್ನ ಈಗ ಸಾಲ್ವ್ ಮಾಡುದಿದ್ರೆ, ಓಕೆ, ಭಾಷಾವಾರು ಪ್ರಾಂತ್ಯಗಳನ್ನ ನೀವು ಮಾಡೋದಿದ್ರೆ ಆಡಳಿತ ಭಾಷೆ ಎಲ್ಲಾ ಕಡೆಯೂ ಒಂದೇ ಆಗಿರ್ಬೇಕು. ಇದನ್ನ ನಾನು ಹೇಳ್ತೇನೆ. ಈ ಇದನ್ನ ಮಾಡುದಿದ್ರೆ ಮಾಡ್ಲಿ ಅಂತ ಹೇಳ್ತಾರೆ. ಆಯ್ತಾ? ಈ ರೀತಿಯಾಗಿ ಇದು ಮಾಡಿದ್ದಾರೆ. ಸಂದೀಪ್ ಅವರೇ, ಇದು ಅಂಬೇಡ್ಕರ್ ಅವರ ಅಭಿಪ್ರಾಯ, ನನ್ನ ಅಭಿಪ್ರಾಯ ಅಲ್ಲ. ನಾನು ಇದಕ್ಕೆ ವಿರೋಧಿಸ್ತೇನೆ. ಈ ಹೇಳಿ ಲಕ್ಷ್ಮೀದೇವಿ. ಅಭಿಪ್ರಾಯ, ಅಂಬೇಡ್ಕರ್ ಅವರ ಈ ಅಭಿಪ್ರಾಯ ಆ ಟೈಮಲ್ಲಿ ಇನ್ನೂ ಒಂದಷ್ಟು ಜನರದ್ದು ಒಂದೇ ಆಗಿದ್ರಿಂದ ಹಿಂದಿ ಡಬ್ಬಿ ಬಿದ್ದೋಯ್ತು. ಹಿಂದಿ ಏರಿಕೆ ಅಂತ ಇವಾಗ ಮಾತಾಡ್ತಾ ಇದೀವಲ್ವಾ, ಅದು ಬಂತೇನೋ, ಆಡಳಿತ ಭಾಷೆಯಾಗಿ ಹಿಂದಿ ಇರ್ಲಿ ಅಂತ ಬಂತೇನೋ ಅಂತ ನನ್ಗ ಅನಿಸಿಕೆ. ಆಡಳಿತ ಭಾಷೆಯಾಗಿ ಇರ್ಲಿ ಅಂತ ಅವರು ಅನ್ಕೊಂಡಿರ್ಬೋದು. ಬೇರೆ ಕಡೆ ಹೇಳಿರ್ಬೋದೇನೋ, ಪರ್ಟಿಕ್ಯುಲರ್ ಇಲ್ಲಿ ಹಿಂದಿ ಅಂತ ಹೇಳಿಲ್ಲ, ಒಂದೇ ಭಾಷೆ ಆಗಿರ್ಲಿ ಆಡಳಿತ ಭಾಷೆ ಅಂತ ಹೇಳಿದ್ರು. ಬಹುಶಃ ಇವತ್ತಿಗಂತೂ ಅದು ಅವಶ್ಯಕತೆಯೇ ಇಲ್ಲ, ನಾನ್ ಹೇಳುದಿದ್ರೆ. ಯಾಕಂದ್ರೆ ಆವಾಗ ಹೌದು ಕಷ್ಟ ಇತ್ತು. ಇವಾಗ ತಂತ್ರಜ್ಞಾನ ಇಷ್ಟು ಮುಂದುವರೆದಿದೆ, ಆದ ಕಾರಣ ಒಬ್ಬ ದುಭಾಷಿ ಅಂದ್ರೆ ಒಬ್ಬ ಟ್ರಾನ್ಸ್ಲೇಟರ್ ಅನ್ನ ಇಟ್ಕೊಳ್ಳುವಂತದ್ದು ಏನು ಕಷ್ಟ ಅಲ್ಲ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ. ನಾವಿಲ್ಲಿ ಕನ್ನಡದಿಂದಲೇ ಏನಾದ್ರು ಬರೆದು ಕಳಿಸಿದ್ರು ಎರಡು ಭಾಷೆಯನ್ನ ಬಲ್ಲವರು ಬೇಕಾದಷ್ಟು ಜನ ಸಿಗ್ತಾರೆ. ಏನು ಹೆಚ್ಚಂದ್ರೆ ಒಂದು ಹುದ್ದೆಯನ್ನ ಜಾಸ್ತಿ ಮಾಡಿದ್ರಾಯ್ತು. ಇವಾಗಂತೂ ಟ್ರಾನ್ಸ್ಲೇಟರ್ಗಳು, ಇಂಟರ್ನೆಟ್, ಅದು ಇದು ಎಲ್ಲಾನು ಇದು ಮುಂದುವರೆದ ಕಾರಣದಿಂದ ಬಹಳ ಸುಲಭವಾಗಿ ಮಾಡ್ಬಿಡ್ಬೋದು. ಎಐಗಳು ಇವೆಲ್ಲವೂ ಬಂದ ಕಾರಣ ಇವಾಗ ಅದು ದೊಡ್ಡ ಸಮಸ್ಯೆ ಅಲ್ಲ. ಇವಾಗ ಅಲ್ಲ, ಇವಾಗ ಆಲ್ರೆಡಿ ಟೆಲಿಪ್ರಾಂಪ್ಟರ್ ಹಾಕೊಂಡವ್ರಲ್ಲ ಎಲ್ಲ ಇವು ನಂಬರ್ಗಳು, ಅವರಿಗೆ ಅನುವಾದ ಆಗಿ ಬರುತ್ತೆ ವಾಯ್ಸ್. ಹೌದು, ಆಯ್ತಾ? ಯಾಕೆಂದ್ರೆ ಒಬ್ಬ ವ್ಯಕ್ತಿ ಈಗ ನಮ್ಮ ಕರ್ನಾಟಕದಿಂದ ಒಬ್ಬ ವ್ಯಕ್ತಿ ಹೋಗ್ತಾನೆ. ಯಾವುದೇ ವ್ಯಕ್ತಿ ತನ್ನ ಮಾತೃಭಾಷೆಯ ಮೇಲೆ ಅಂದ್ರೆ ತಾಯ್ನುಡಿ ಏನಿರ್ತದೆ ಅದರ ಮೇಲೆ ಹಿಡಿತ ಹೊಂದಿದ ರೀತಿ ಬೇರೆ ಯಾವ ಭಾಷೆಯ ಮೇಲೂ ಹಿಡಿತವನ್ನು ಹೊಂದಿರುವುದಿಲ್ಲ. ಆದ ಕಾರಣ ತಾನೇನನ್ನಾದ್ರೂ ಮಂಡಿಸ್ಬೇಕಿದ್ರೆ ತಾಯ್ನುಡಿಯಲ್ಲಿ ಬಹಳ ಕರಾರುವಕ್ಕಾಗಿ ಮಂಡಿಸಬಲ್ಲ. ಆಯ್ತಾ? ಆದ ಕಾರಣ ಇವತ್ತು ಅದು ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ. ನಮ್ ಭಾಷೆಯಲ್ಲಿ ನಮ್ಗೆ ಇದ್ ಮಾಡೋದು ಒಳ್ಳೇದು. ನಮ್ ಲಕ್ಷ್ಮೀದೇವಿ ಹೇಳಿದ್ರಲ್ವಾ ಹಿಂದಿ ಏರಿಕೆ ಅಂತ. ಇಲ್ಲ ಲಕ್ಷ್ಮೀದೇವಿ, ಇದು ಇವರು ಆ ಟೈಮ್ ಅಲ್ಲಿ ಹೇಳಿದ್ದು ಹೌದು. ಆದ್ರೆ ಈಗ ಬೈ ದ ಎಂಡ್ ಸಂವಿಧಾನ ಎಲ್ಲ ರೆಡಿ ಆದ್ಮೇಲೆ, ಭಾಷಾವಾರು ವಿಂಗಡ ಆದ್ಮೇಲೆ ಈ ಪಾಯಿಂಟ್ ಅಲ್ಲಿ ಕನ್ಸಿಡರ್ ಆಗಿಲ್ಲ. ಎಲ್ಲಾ ರಾಜ್ಯಗಳಲ್ಲಿ ಅಥವಾ ಎಲ್ಲಾ ರಾಜ್ಯ ಸರ್ಕಾರಗಳು ಆಡಳಿತ ಭಾಷೆ ಒಂದೇ ಮಾಡ್ಬೇಕು ಅಂತ ಬೈ ದ ಎಂಡ್ ಅದು ಒಪ್ಕೊಂಡಿರ್ಲಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ, ಅವ್ರು ಹೇಳಿದ್ರು, ಅದೊಂದು ಪಾಯಿಂಟ್ ಹೇಳಿದ್ರು ಅಷ್ಟೇ. ಆದ್ರೆ ಬೈ ದ ಎಂಡ್ ಅದಾಗಿಲ್ಲ. ಅದ್ರ ಜೊತೆಗೆ ನೀವ್ ಹೇಳಿದ್ರಲ್ವಾ, ಹೇಳಿ. 22 ಅಫಿಷಿಯಲ್ ಲ್ಯಾಂಗ್ವೇಜ್ ಈಗ ನೋಟಲ್ಲಾದ್ರೂ ಕೂಡ ನೀವು ನೋಡಿದ್ರೆ 22 ಅಫಿಷಿಯಲ್ ಲ್ಯಾಂಗ್ವೇಜ್ಗಳು ಅಲ್ಲ, ಅದರಲ್ಲಿ 18 ಏನೋ ಇದೆ. ಒಟ್ಟು ನಮ್ಗೆ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದೆ. ಯಾವುದು ಕೂಡ ಒಂದು ಇದು ಅಂತ ಇಲ್ಲ, ಭಾಷೆ ಅಂತ ಇಲ್ಲ ನಮ್ಗೆ. ಆದ್ರೆ ಹಿಂದಿ ಹೇರಿಕೆ ಅನ್ನೋದು ಇರೋದು ಬೇರೆ ಕಡೆ ಇದೆ, ನಮ್ಮ ಮೆನ್ಷನ್ ಆಗಿದೆ. ಆದಷ್ಟು ಒಂದು ಭಾಷೆನ ಎಲ್ಲಾ ಕಡೆ ಬರೋ ಹಾಗೆ ಸರ್ಕಾರಗಳು ಪ್ರಯತ್ನ ಮಾಡ್ಬೇಕು ಅಂತಾನೆ ಅವರು ಬರ್ದಿದ್ದಾರೆ. ಆತರ ಇದೆ. ಅದಕ್ಕೋಸ್ಕರನೇ ಆದಷ್ಟು ಇವತ್ತಿನ ಸರ್ಕಾರಗಳಾಗ್ಲಿ ಹಿಂದಿನ ಸರ್ಕಾರಗಳಾಗ್ಲಿ ಹಿಂದಿ ಭಾಷೆನ ನಮ್ಮ ಮೇಲೆ ಸ್ವಲ್ಪ ಇರ್ತಾ ಇದೆ. ಇದು ಆದ್ರೆ ಇದು ಮೆನ್ಷನ್ ಆಗಿರೋದು ಬೇರೆ ಕಡೆ. ಈ ಪಾಯಿಂಟ್ ಅವ್ರ ಉದ್ದೇಶ ಆಗಿರ್ಲಿಲ್ಲ. ಎಲ್ಲೋ ಕೇಳಿದ್ದು ಇಲ್ಲೇ ಕ್ಲಬ್ ಹೌಸ್ ಅಲ್ಲಿ ಮಾತಾಡುವಾಗ. ಹೇಳಿ. ಓಕೆ,
ಇವ್ರು ಅಂದ್ಕೊಂಡಷ್ಟೇನು ದೊಡ್ಡ ಸಮಸ್ಯೆ ಆಗ್ಲಿಲ್ಲ ಅಂತ ನನಗೆ ಇವತ್ತಿಗೂ ಅನ್ಸುದು. ಯಾಕಂದ್ರೆ ತಮಿಳ್ನಾಡು ಅಕ್ಸೆಪ್ಟೇ ಮಾಡ್ಲಿಲ್ಲ. ಹ್ಮ್ 3 ಭಾಷೆಯ ನೀತಿಯನ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ. ಅದು ಇಂಗ್ಲಿಷ್ ಮತ್ತು ತಮಿಳ್ ಎರಡನ್ನ ಆಯ್ದುಕೊಂಡು ಬಿಟ್ಟಿತ್ತು. ಬಹುಶಃ ನಮಗೆ ಆಡಳಿತ ಭಾಷೆಯಾಗಿ ಇಂಗ್ಲಿಷ್ ಇರ್ಲಿ, ತೊಂದರೆ ಇಲ್ಲ. ಕನೆಕ್ಟಿಂಗ್ ಲ್ಯಾಂಗ್ವೇಜ್ ಹೌದು. ಆಗಿ ಇಂಗ್ಲಿಷ್ ಇರ್ಲಿ, ತೊಂದರೆ ಇಲ್ಲ. ಇಲ್ಲಿ ಕ್ಲಬ್ ಹೌಸ್ ಅಲ್ಲಿ ಎಲ್ಲೋ ಹೇಳಿದ್ವಿ, ಯಾರು ಅಂತ ಸ್ವಲ್ಪ ಕೇಳಿಸ್ಕೊಂಡಿದ್ರೆ ಹೇಳಿ ನಿರಂಕುಶಮತಿಗಳೇ. ನೀವು ಕೂಡ ಈ ಸ್ವತಂತ್ರ ಹೋರಾಟಗಾರರು ಮೊದಲು ಗೊತ್ತಿದ್ರಲ್ವಾ, ಫುಲ್ ದೊಡ್ಡ ದೊಡ್ಡ ಹಿರಿತಲೆಗಳು. ಈ ನಮ್ಮ ದಕ್ಷಿಣ ರಾಜ್ಯಗಳು ಈ ಕಡೆ ಬಂದಾಗ ಅವರು ಹಿಂದಿಲ್ ಭಾಷಣ ಮಾಡೋರು. ಹ್ಮ್ ನಾವು ಆದ್ರೆ ನಮ್ಗ್ ಅಭಿಮಾನ, ಯಾ ದೇಶದ ಮೇಲೆ ಒಬ್ಬ ದೊಡ್ಡ ವ್ಯಕ್ತಿ ಬಂದ್ರು ಅಂತ ಅಲ್ಲಿನ ಜನ ಎಲ್ಲ ಹೋದ್ರೆ ಅವ್ರು ಹಿಂದಿ ಮಾತಾಡೋರು. ಆದ್ರೆ ಅಲ್ಲಿರೋ ಜನರಿಗೆ ಹಿಂದಿ ಅರ್ಥ ಆಗ್ತಿರ್ಲಿಲ್ಲ. ನಾವು ಒಂದು ಉದ್ದೇಶ ಕೇಳಿರೋದು, ಇವ್ರಿಗೊಂದ್ ಸ್ವಲ್ಪ ಹಿಂದಿ ಎಲ್ಲ ಹೇಳ್ಕೊಡ್ರಪ್ಪ, ನಮಗೂ ಈಸಿ ಆಗ್ತದೆ ಕಮ್ಯುನಿಕೇಟ್ ಮಾಡ್ಕೊಡಕ್ಕೆ. ಆ ಒಂದು ಉದ್ದೇಶದಿಂದ ನೆಕ್ಸ್ಟ್ ಬರ್ತಾ ಬರ್ತಾ ಸ್ವಲ್ಪ ಹಿಂದಿನ ಪುಷ್ ಮಾಡ್ಬೇಕು ಅಂತ ಟ್ರೈ ಮಾಡಿದ್ರು ಅಂತ ಕೇಳ್ದೆ ನಾನು ಇಲ್ಲಿ. ಇದು ಹೌದು, ಎಲ್ಲ ಖಂಡಿತ ನೀವು ಕೇಳಿದ್ರ? ಹೇಳಿ. ಖಂಡಿತ ಕರೆಕ್ಟ್ ಆಗಿ ಹೇಳಿದ್ರಿ. ಅಷ್ಟಾಗಿದೆ ಹೊರತು ಈ ಅಂಬೇಡ್ಕರ್ ಸಾಹೇಬರು ಹೇಳಿದ ವಿಷಯದಲ್ಲಿ ಆ ಉದ್ದೇಶ ಆಗಿರ್ಲಿಲ್ಲ, ಇದು ಬೇರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಓದ್ತೀನಿ ನಾನು. ನನ್ನ ಸಲಹೆ, ಈಗ ಜಾರಿಯಲ್ಲಿರುವ ಭಾಷಾವಾರು ಪ್ರಾಂತ್ಯಗಳ ಪರಿಕಲ್ಪನೆಗೆ ವಿರುದ್ಧ ಇರುವುದೆಂಬುದರ ಅರಿವು ನನಗೆ ಇರುತ್ತದೆ. ಇನ್ನೊಂದ್ಸರಿ ಓದ್ತೀನಿ. ನನ್ನ ಸಲಹೆ, ಈಗ ಜಾರಿಯಲ್ಲಿರುವ ಭಾಷಾವಾರು ಪ್ರಾಂತ್ಯಗಳ ಪರಿಕಲ್ಪನೆಗೆ ವಿರುದ್ಧ ಇರುವುದರೆಂಬುದರ ಅರಿವು ನನಗೆ ಇರುತ್ತದೆ. ಅದರ ಪ್ರಕಾರ ಪ್ರಾಂತೀಯ ಭಾಷೆಯೇ ಅದರ ಆಡಳಿತ ಭಾಷೆಯಾಗಿರಬೇಕು. ಭಾಷಾವಾರು ಪ್ರಾಂತ್ಯಗಳಿಗೆ ನನ್ನದೇನೂ ಅಭ್ಯಂತರ ಇರುವುದಿಲ್ಲ. ಆದರೆ ಎಲ್ಲಿ ಪ್ರಾಂತೀಯ ಭಾಷೆ ಕೇಂದ್ರದ ಆಡಳಿತ ಭಾಷೆಗಿಂತ ಭಿನ್ನವಾಗಿದೆಯೋ ಅಲ್ಲಿ ಪ್ರಾಂತೀಯ ಭಾಷೆಯೇ ಆಡಳಿತ ಭಾಷೆ ಆಗುವುದಕ್ಕೆ ನನ್ನ ಬಲವಾದ ಆಕ್ಷೇಪ ಇರುತ್ತದೆ. ನನ್ನ ಆಕ್ಷೇಪಕ್ಕೆ ಈ ಕೆಳಗಿನ ವಿಚಾರಗಳೇ ಆಧಾರ. ಇಷ್ಟಕ್ಕೆ ಕಾಮೆಂಟ್ ಮಾಡ್ತೀರಾ ಅಥವಾ ಓದ್ಲಾ? ನಿರಂಕುಶಮತಿ ನೋಡಿ. ಅಂದ್ರೆ ಅವ್ರ ಏನ್ ಹೇಳ್ತಾ ಇದಾರೆ, ಪ್ರಾಂತೀಯ ಭಾಷೆ ಒಂದು ಆಡಳಿತ ಭಾಷೆ ಆಗೋದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಎಲ್ಲಿ ಪ್ರಾಂತೀಯ ಭಾಷೆ ಕೇಂದ್ರದ ಆಡಳಿತ ಭಾಷೆಗಿಂತ ಭಿನ್ನವಾಗಿದೆಯೋ ಅಲ್ಲಿ ಪ್ರಾಂತೀಯ ಭಾಷೆಯೇ ಆಡಳಿತ ಭಾಷೆ ಆಗುವುದಕ್ಕೆ ನನ್ನ ಬಲವಾದ ಆಕ್ಷೇಪ ಇರ್ತದೆ. ಅಂದ್ರೆ ಒಂದೊಂದ್ ಸ್ವಲ್ಪ ಯಾಕೆ ಲ್ಯಾಂಗ್ವೇಜ್ ಒಂದೊಂದ್ ಸ್ವಲ್ಪ ಹತ್ತತ್ರ ಇದ್ರೆ ನಂದೇನ್ ಅಬ್ಜೆಕ್ಷನ್ಸ್ ಇಲ್ಲ. ಸ್ವಲ್ಪ ಹತ್ತತ್ರ ಅಂತ ಅರ್ಥ ಮಾಡ್ಕೋಬಹುದು ಅಂತ ನನ್ನ ಉದ್ದೇಶ. ಟೋಟಲಿ ಡಿಫ್ರೆಂಟ್ ಆಗಿದ್ರೆ ಬೇಡ ಅಂತ ಇವ್ರ ಪಾಯಿಂಟ್. ಹೌದು ಹೌದು ಹೌದು. ಓಕೆ, ಅವ್ರು ಹೇಳ್ತಿರೋದು ಓಕೆ. ನನ್ನ ಆಕ್ಷೇಪಕ್ಕೆ ಈ ಕೆಳಗಿನ ವಿಚಾರಗಳೇ ಆಧಾರ. ಮೊದಲನೇದು, ಭಾಷಾವಾರು ಪ್ರಾಂತ್ಯ ರಚನೆಗೂ ಅವುಗಳ ಆಡಳಿತ ಭಾಷೆಗೂ ಏನೂ ಸಂಬಂಧ ಇರುವುದಿಲ್ಲ. ಯಾವ ಪ್ರಾಂತ್ಯವು ಸಾಮಾಜಿಕ ರಚನೆ ದೃಷ್ಟಿಯಿಂದ ಏಕರೂಪವಿರುತ್ತದೆಯೋ ಅದುವೇ ನಿಜವಾದ ಭಾಷಾವಾರು ಪ್ರಾಂತ್ಯವೆಂದು ನನಗೆನಿಸುತ್ತದೆ. ಇನ್ನೊಂದ್ಸರಿ ಓದ್ತೀನಿ. ಭಾಷಾವಾರು ಪ್ರಾಂತ್ಯ ರಚನೆಗೂ ಅವುಗಳ ಆಡಳಿತ ಭಾಷೆಗೂ ಏನೂ ಸಂಬಂಧ ಇರುವುದಿಲ್ಲ. ಯಾವ ಪ್ರಾಂತ್ಯ ಸಾಮಾಜಿಕ ರಚನೆ ದೃಷ್ಟಿಯಿಂದ ಏಕರೂಪವಿರುತ್ತದೆಯೋ ಅದುವೇ ನಿಜವಾದ ಭಾಷಾವಾರು ಪ್ರಾಂತ್ಯವೆಂದು ನನಗೆನಿಸುತ್ತದೆ. ಪ್ರಜಾಸತ್ತಾತ್ಮಕ ಸರ್ಕಾರ ಪೂರೈಸಬೇಕಾದಂತಹ ಸಾಮಾಜಿಕ ಧ್ಯೇಯಗಳನ್ನು ಸಾಧಿಸಲು ಅದು ಹೆಚ್ಚು ಅರ್ಹವಿರುತ್ತದೆ. ನನ್ನ ದೃಷ್ಟಿಯಲ್ಲಿ ಭಾಷಾವಾರು ಪ್ರಾಂತ್ಯಕ್ಕೂ ಅದರ ಭಾಷೆಗೂ ಯಾವುದೇ ಸಂಬಂಧ ಇರುವುದಿಲ್ಲ. ಭಾಷಾವಾರು ಪ್ರಾಂತ್ಯಗಳ ಯೋಜನೆಯಲ್ಲಿ ಭಾಷೆ ತಕ್ಕಮಟ್ಟಿಗೆ ಮಹತ್ವದ ಪಾತ್ರ ವಹಿಸುತ್ತದೆ. ಭಾಷೆಯ ಆಧಾರದ ಮೇಲೆ ಪ್ರಾಂತ್ಯ ರಚನೆ ಆಗುವಲ್ಲಿ, ಅಂದರೆ ಪ್ರಾಂತ್ಯಗಳ ಮೇರೆಗಳನ್ನು
ನಿರ್ಧರಿಸುವುದಕ್ಕಷ್ಟೇ ಅದರ ಪಾತ್ರ ಸೀಮಿತವಾಗಿರುತ್ತದೆ. ಭಾಷಾವಾರು ಪ್ರಾಂತ್ಯಗಳ ಯೋಜನೆಯಲ್ಲಿ ಪ್ರಾಂತೀಯ ಭಾಷೆಯೇ ಆಡಳಿತ ಭಾಷೆ ಬೇಕೆಂಬ ಕಡ್ಡಾಯ ಇರುವುದಿಲ್ಲ. ಒಂದು ಪ್ರಾಂತ್ಯದ ಸಾಂಸ್ಕೃತಿಕ ಐಕ್ಯತೆ ಉಳಿಯುವುದಕ್ಕೆ ಪ್ರಾಂತೀಯ ಭಾಷೆಯನ್ನೇ ಅದರ ಆಡಳಿತ ಭಾಷೆಯನ್ನಾಗಿ ಮಾಡುವುದು ಅವಶ್ಯ ಇರುವುದಿಲ್ಲ. ಸಾಂಸ್ಕೃತಿಕ ಐಕ್ಯತೆ ಇದ್ದೇ ಇರುತ್ತದೆ. ಅದನ್ನು ಉಳಿಸುವ ಸಂಗತಿಗಳು ಭಾಷೆಯಷ್ಟೇ ಅಲ್ಲದೆ ಇನ್ನು ಅನೇಕ ಇರುತ್ತವೆ. ಅವು ಯಾವುವೆಂದರೆ, ಒಂದು ಪ್ರಾಂತ್ಯದ ಜನರೆಲ್ಲರಿಗೂ ಒಂದೇ ಐತಿಹಾಸಿಕ ಸಂಪ್ರದಾಯ, ಒಂದೇ ಸಾಮಾಜಿಕ ರೂಢಿಗಳು ಮುಂತಾದವು. ಸುದೈವದಿಂದ ಒಂದು ಪ್ರಾಂತ್ಯದಲ್ಲಿ ವಾಸಿಸುವವನು ಯಾವುದೇ ಭಾಷೆಯನ್ನು ಆಡುತ್ತಿದ್ದರೂ ಅವನು ಆ ಪ್ರಾಂತೀಯನೇ ಆಗಿರುತ್ತಾನೆ. ಮಹಾರಾಷ್ಟ್ರದಲ್ಲಿ ವಾಸಿಸುವವನು ಮರಾಠಿ ಭಾಷೆಯನ್ನು ಆಡದಿದ್ದರೂ ಮರಾಠಿಗನಾಗದಿರುವ ಭೀತಿ ಇರುವುದಿಲ್ಲ. ಅದೇ ರೀತಿ ತಮಿಳು ಪ್ರಾಂತ್ಯದವನಾಗಿರಲಿ, ಆಂಧ್ರ ಪ್ರಾಂತ್ಯದವನಾಗಿರಲಿ, ಬಂಗಾಲ ಪ್ರಾಂತ್ಯದವನಾಗಿರಲಿ, ಅವನು ಆಡುವ ಭಾಷೆ ಯಾವುದೇ ಇರಲಿ, ಆಂಧ್ರದಲ್ಲಿ ವಾಸಿಸುವವನು ಆಂಧ್ರನು, ತಮಿಳುನಾಡಿನಲ್ಲಿರುವವನು ತಮಿಳನು, ಬಂಗಾಲದಲ್ಲಿ ವಾಸಿಸುವವನು ಬಂಗಾಲಿಯೂ ಆಗಿರುತ್ತಾನೆ. ಓಕೆ, ಸ್ಟಾಪ್ ಮಾಡ್ತೀನಿ. ಕಾಮೆಂಟ್ ಮಾಡಿ ಕೇಳೋಣ. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಾಷಾವಾರು ಪ್ರಾಂತ್ಯ ರಚನೆ ಮಾಡೋದಕ್ಕೂ ಅದರ ಆಡಳಿತ ಭಾಷೆಗೂ ಅಂತ ಏನು ಸಂಬಂಧ ಇರುವುದಿಲ್ಲ. ಆಯ್ತಾ? ಆಡಳಿತ ಭಾಷೆ ಬೇರೆ ಆಗುತ್ತೆ. ಈಗ ಕರ್ನಾಟಕ ಒಂದು ಭಾಷಾವಾರು ಪ್ರಾಂತ್ಯ, ಅದರ ಆಡಳಿತ ಭಾಷೆ ಹಿಂದಿ ಆಗಿದ್ರೆ ಅಂತ ಏನು ದೊಡ್ಡ ವಿಷಯ ಆಗುದಿಲ್ಲ ಅಂತ. ಅದಕ್ಕೆ ಭಾಷಾವಾರು ಪ್ರಾಂತ್ಯ ರಚನೆ ಮಾಡೋದಕ್ಕೂ ಆಡಳಿತ ಭಾಷೆಯನ್ನು ಇದು ಮಾಡೋದಕ್ಕೂ ಅಂತ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಆದ್ರೆ ತುಂಬಾ ತಪ್ಪಾದ ಗ್ರಹಿಕೆ ಅವ್ರದ್ದು, ನನ್ನ ಪ್ರಕಾರ. ಆಯ್ತಾ? ಅಲ್ಲ ಬಸ್, ಈ ಕರ್ನಾಟಕದಲ್ಲಿ ಕನ್ನಡಿಗರೇ ಇದಾರೆ ಅಂದ್ರೆ ಯಾವುದೇ ಇದಕ್ಕೆ ರಿಲಿಜನ್ ಸಂಬಂಧಪಟ್ಟಿದ್ರು ಕನ್ನಡ ಮಾತಾಡ್ತಾರಲ್ವಾ, ಆ ಉದ್ದೇಶದಿಂದ ಅಲ್ವಾ ಹೇಳಿರುತ್ತಿದ್ದು? ಅಲ್ಲ, ಅವ್ರು ನೋಡಿ, ಅಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಗೂ ಅವುಗಳ ಆಡಳಿತ ಭಾಷೆಗೂ ಏನು ಸಂಬಂಧ ಇರುವುದಿಲ್ಲ. ಯಾವ ಪ್ರಾಂತ್ಯವು ಸಾಮಾಜಿಕ ರಚನೆ ದೃಷ್ಟಿಯಿಂದ ಏಕರೂಪದಲ್ಲಿರುತ್ತದೆಯೋ ಅದುವೇ ನಿಜವಾದ ಭಾಷಾವಾರು ಪ್ರಾಂತ್ಯವೆಂದು ನನಗನಿಸುತ್ತದೆ. ಪ್ರಜಾಸತ್ತಾತ್ಮಕ ಸರ್ಕಾರ ಬೇಕಾದಂತಹ ಸಾಮಾಜಿಕ ಧ್ಯೇಯಗಳನ್ನು ಸಾಧಿಸಲು ಅದು ಹೆಚ್ಚು ಅರ್ಹವಿರುತ್ತದೆ. ಈ ದೃಷ್ಟಿಯಲ್ಲಿ ಭಾಷಾವಾರು ಪ್ರಾಂತ್ಯಕ್ಕೂ ಅದರ ಆಡಳಿತ ಭಾಷೆಗೂ ಯಾವುದೇ ಸಂಬಂಧ ಇರುವುದಿಲ್ಲ. ಭಾಷಾವಾರು ಪ್ರಾಂತ್ಯಗಳ ಯೋಜನೆಯಲ್ಲಿ ಭಾಷೆ ತಕ್ಕ ಮಟ್ಟಿಗೆ ಮಹತ್ವದ ಪಾತ್ರ ವಹಿಸುವುದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಭಾಷೆಯ ಆಧಾರದ ಮೇಲೆ ಪ್ರಾಂತ್ಯ ರಚನೆ ಆಗುವಲ್ಲಿ, ಅಂದರೆ ಪ್ರಾಂತ್ಯಗಳ ಮೇರೆಗಳನ್ನು ನಿರ್ಧರಿಸುವುದಕ್ಕಷ್ಟೇ ಅದರ ಪಾತ್ರ ಸೀಮಿತ. ಅಂದ್ರೆ ಬಾರ್ಡರ್ ಅನ್ನ ಗುರುತಿಸುವುದಿದೆಯಲ್ಲ, ಅದಕ್ಕೆ ಮಾತ್ರ ಅದರ ಭಾಷೆಯ ಇದು ಸೀಮಿತ ಆಗಿರ್ಬೇಕು. ಭಾಷಾವಾರು ಪ್ರಾಂತ್ಯಗಳ ಯೋಜನೆಯಲ್ಲಿ ಪ್ರಾಂತೀಯ ಭಾಷೆಯೇ ಆಡಳಿತ ಭಾಷೆ ಆಗಬೇಕೆಂದು ಕಡ್ಡಾಯ ಇರುವುದಿಲ್ಲ. ಅಂದ್ರೆ ಈಗ ಬಾರ್ಡರ್ ಅನ್ನೆಲ್ಲ ಕನ್ನಡ ಮಾತಾಡೋರು ಇಷ್ಟು ಅಂತ ಗುರುತು ಮಾಡಿದ್ರು, ಕನ್ನಡ ಅಥವಾ ತಮಿಳ್ ಮಾತಾಡೋರು ಇಷ್ಟು ಅಂತ ಗುರುತು ಮಾಡಿದ್ರು. ನೀವು ಅಷ್ಟಕ್ ಮಾತ್ರ ಅದು ಸೀಮಿತ ಆಗಿರ್ಬೇಕು. ಅದರ ಆಡಳಿತ ಭಾಷೆ ಆಗ್ಲೇಬೇಕದು ಅಂತ ಹೇಳುದು ಕಡ್ಡಾಯ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಬಹುಶಃ ಆ ಕಾಲದಲ್ಲಿ ಅವರ ಇದಕ್ಕೆ ಹೇಳಿರ್ಬೋದು. ಆದ್ರೆ ಇದು ನಿಮಗೆ ತುಂಬಾ ತಪ್ಪಾದ ಇದಾಗ್ಬಿಡ್ತದೆ. ಯಾಕೆಂತ ಹೇಳಿದ್ರೆ, ಒಂದು ಆಡಳಿತ ಭಾಷೆ ಅಂತ ಹೇಳಿದ್ರೆ ಸರ್ಕಾರದ ಎಲ್ಲಾ ಕಡತಗಳು ಅವು ಇವೆಲ್ಲವೂ ಅದೇ ಭಾಷೆಯಲ್ಲಿ ಇರ್ತದೆ. ಯಾವ್ದು ಆಡಳಿತ ಭಾಷೆ ಆಗಿರ್ತದೆ ಅದರಲ್ಲೇ ಇರ್ತದೆ. ಅದು ನಮ್ಮ ಲೋಕಲ್ನವರಿಗೆ ಇದಾಗುದಿಲ್ವಲ್ಲ, ಗೊತ್ತಾಗುದಿಲ್ಲ, ಪ್ರಾಬ್ಲಮ್ ಆಗ್ಬಿಡ್ತದೆ. ಆದ ಕಾರಣ ಇದವರ ತಪ್ಪಾದ ಈಗ ಇವತ್ತು ನಮ್ಮ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ನಮ್ಮ ಕರ್ನಾಟಕದ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಸಂಬಂಧಪಟ್ಟ ಸಚಿವರು ಶುಭಾಶಯಗಳು ಅಂತ ಕನ್ನಡದಲ್ಲಿ ಅವ್ರಿಗೆ ಬರೆಯಕ್ ಬರ್ತಾ ಇಲ್ಲ, ಸಾಹೇಬ್ರಿಗೆ ಬರ್ತಾ ಇಲ್ಲ. ಈಗ ಅದೇ ಅಪ್ಪ ಹಿಂದಿಯವನಾಗಿದ್ರೆ ಹೆಂಗ್ ಮಾಡೋದು?
ಅದೇ ಊರ ಹೆಸರುಗಳು ಎಲ್ಲಾನು ಹಿಂದಿಲ್ ಬರ್ಕೊಂಡ್ ಬರ್ತಾನೆ ಅನ್ಕೋ, ಅವನ ಕೆಲ ಅಧಿಕಾರ ಇದೆ. ಆಡಳಿತ ಭಾಷೆ ರೀ, ಬಸ್ಗಳೆಲ್ಲ ನಾವು ಹಿಂದಿಲ್ ಬರಿತೀವಿ ಹೆಸರು ಅಂತಾನೆ ಒಬ್ಬ ಚೀಫ್ ಮಿನಿಸ್ಟರ್. ಅವಾಗ ಹಿಂದಿ ಭಾಷೆ ನಮ್ಗೆಲ್ಲ ಇವಾಗ್ಲೂ ಬರ್ಬೇಕಲ್ಲ ಹಿಂದಿ. ಕೂಡ ಇಂಡೈರೆಕ್ಟ್ ಆಗಿ ಅಲ್ಲ, ನಮ್ಮೇಲೆ ಇವಾಗ ಇನ್ನೂ ಹೇರ್ತಾರೆ ಹೊರತು ಇನ್ನೇನಾಗಲ್ಲ ಅಲ್ಲಿ. ಹೌದಲ್ಲ, ಇವಾಗ್ಲೂ ಕೂಡ ವಾಟ್ಸಪ್ ಅಲ್ಲಿ ನೀವು PM ಇವ್ರದ್ದು ಅಕೌಂಟ್ ಇದೆಯಲ್ಲ, ಅದನ್ನ ನೋಡಿದ್ರೆ ಅದ್ರಲ್ಲೂ ಕೂಡ ಹಿಂದಿ ಮತ್ತೆ ಇಂಗ್ಲಿಷ್ ಎರಡೇ ಭಾಷೆನಲ್ಲಿ ಯಾವ್ದೇ ಪೋಸ್ಟ್ ಗಳಿದ್ರು, ಸೆಂಟ್ರಲ್ ಗೌರ್ಮೆಂಟ್ ಯಾವ್ದೇ ನೋಟಿಫಿಕೇಶನ್ ಇದ್ರು ಹಾಕ್ತಿದ್ದಾರೆ ಅಲ್ವಾ. ಹ್ಮ್. ಹೌದು ಕನ್ನಡದಲ್ಲಿ ನಮಗೆ ಹೆಚ್ಚು ಮಾಹಿತಿ ಸಿಗ್ತಿಲ್ಲ. ಹಾ. ಹೌದು ಅಯ್ಯೋ ಅಯ್ಯೋ ಅವ್ರದ್ದು ಬಿಡ್ರಿ, ಅಲ್ಲಿ ಮೇಲ್ಗಡೆ ಕೂತಿರೋರ್ನ ಬಿಟ್ಬಿಡೋಣ. ಇಲ್ಲಿ ಸಿದ್ದರಾಮಯ್ಯನ ಬಾಯಿ ತೆಗೆದ್ರೆ ಬರೀ ಹಿಂದಿಲ ಮಾತಾಡಕ್ ಶುರು ಮಾಡಿದ್ರೆ ಎಲ್ಗ್ ಹೋಗೋಣ ನಾವು? ಹೌದು ಸಿದ್ದರಾಮಯ್ಯ ಏನಾಗ್ತದೆ ಕನ್ನಡ ರಾಮಯ್ಯ ರೀ. ಅಲ್ಲ, ಅಲ್ಲ, ಒಂದು ತಪ್ಪಿ ಉದಾಹರಣೆ ತಪ್ಪಿ ಕೊಟ್ಟಿದ್ದೆ, ಅವಯ್ಯ ಹಿಂದಿ ಮಾತಾಡಿದ್ರೆ ಮಾತಾಡಿದ್ರು ಏನಾಗ್ತದೆ. ಅನ್ಕೊಳ್ರಿ. ಕಷ್ಟ ಆಗುತ್ತೆ. ಕನ್ನಡ ಬಿಟ್ರು ಬತ್ತಾಯಿಲ್ಲ ಬೇರೆ ಭಾಷೆ ಅನ್ಕೊಳ್ರಿ. ಹ್ಮ್ ಸೊ ಹಿಂದಿ ಬಿಟ್ರೆ ಬತ್ತಾಯಿಲ್ಲ ಅವಯ್ಯನ್ಗೆ, ಏನ್ ಮಾಡೋದು ಅವಾಗ? ಈಗ ಇಲ್ಲಿ ಇವ್ರೇನ್ ಹೇಳ್ತಾ ಇದ್ದಾರೆ, ಆಡಳಿತ ಭಾಷೆ ಬೇರೆ ಆದ ಕೂಡ್ಲೆ ನಿಮ್ಮ ಸಾಂಸ್ಕೃತಿಕ ಐಕ್ಯತೆಗೆ ಏನು ತೊಂದರೆ ಆಗೋದಿಲ್ಲ ಅಂತ. ಇಲ್ಲ, ಅದು ಸುಳ್ಳು ಅಂತ ಪ್ರೂವ್ ಆಗ್ಬಿಟ್ಟಿದೆ ಈಗಾಗ್ಲೇ. ಹೌದು. ಸಾಂಸ್ಕೃತಿಕ ಐಕ್ಯತೆಗೆ ಪೆಟ್ಟು ಬೀಳ್ತಾ ಇದೆಯಲ್ಲ ಸದ್ಯ. ಬಹುಶಃ ಅವಾಗ ಅವ್ರ ಹತ್ರ ಡೇಟಾ ಇರ್ಲಿಲ್ಲ, ಏನಾಗಬಹುದು ಅಂತ ಊಹೆ ಮಾತ್ರ ಮಾಡ್ಬೋದಿತ್ತು. ಬಹುಶಃ ಈಗ ಏನಾದ್ರು ಅಂಬೇಡ್ಕರ್ ಇದ್ದಿದ್ರೆ ಅವ್ರ ಪಾಯಿಂಟ್ ಅಂದ್ರೆ ಸಾಹೇಬ್ರು ಹೇಳಿದ್ದು ಏನು ಗೊತ್ತಾ, ಅವ್ರ ದೃಷ್ಟಿಲಿ ಆಡಳಿತ ಏನೇ ಇದ್ರು ಸಂಸ್ಕೃತಿ, ನಮ್ಮ ಆಡ್ ಭಾಷೆಗಳು, ನಮ್ಮ ನಡೆ ನುಡಿಗಳು, ನಮ್ಮ ಹಾಸ್ಯ, ಜನರ ಪಾಡ್ಗೆ ಆರಾಮಾಗಿ ಇರ್ತಿದ್ರು, ಏನ್ ತೊಂದರೆ ಆಗಲ್ಲ ಅಂತ ಅವರು. ಆದ್ರೆ ಹಂಗಲ್ವಲ್ಲ ಅದು ವಿಷಯ. ಹಂಗಿಲ್ವಲ್ಲ, ಪ್ರಾಕ್ಟಿಕಲ್ ಆಗಿ ಹಂಗ್ ನಡಿಲಿಲ್ವಲ್ಲ, ಅವ್ರ ಅಂದ್ಕೊಂಡಂಗ್ ನಡಿಲಿಲ್ವಲ್ಲ, ಉಲ್ಟಾ ಪಲ್ಟಾ ಸಿಕ್ಕಾಪಟ್ಟೆ ಆಗ್ಬಿಡ್ತಲ್ಲ. ಬಂದ್ ಎಲ್ಲಾನು ಸಿಕ್ಕಾಪಟ್ಟೆ ಏರ್ತವ್ರಲ್ಲ, ಬೇಡ ಅಂದ್ರು ಬಂದ್ಬಿಟ್ಟು ಗುಮ್ತವ್ರಲ್ಲ ಇಲ್ಲಿ, ಅದು ಸಮಸ್ಯೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಓದ್ತೀನಿ. 2ನೇ ಪಾಯಿಂಟ್ ಇದು. ಅಂದ್ರೆ ಇವ್ರು ಯಾವ್ದ್ರಲ್ಲಿ? ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದಾರೆ. ಈಗ ಒಬ್ಬ ಮರಾಠಿ ರಾಜ್ಯದಲ್ಲಿರೋನು ಹ್ಮ್ ಮರಾಠಿಗನಾಗದೇ ಇರುವ ಭೀತಿ ಇರುವುದಿಲ್ಲ ಅಂತ, ಆಡಳಿತ ಭಾಷೆ ಚೇಂಜ್ ಆದ್ರೂ ಕೂಡ. ಖಂಡಿತ. ಈಗ ಒಂದ್ ವೇಳೆ ನಾವು, ಇಲ್ಲ ಇದು ತುಂಬಾ ತಪ್ಪಾದ ಇದು, ಯಾಕೆ ಗೊತ್ತಾ, ಒಂದ್ ವೇಳೆ ನಾವು ಆಡಳಿತ ಭಾಷೆಯಾಗಿ ಹಿಂದಿಯನ್ನ ತಗೊಂಡ್ವಿ ಅಂತ ಇಟ್ಕೊಳ್ಳಿ, ಆಯ್ತಾ, ನನಗೆ ಬರವಣಿಗೆ ಅದು ಇದು ಎಲ್ಲವೂ ಹಿಂದಿಯೇ ಆಗ್ಬಿಡ್ತದೆ. ನಿಧಾನಕ್ಕೆ ಕನ್ನಡ ಅಂತ ಹೇಳುವಂತದ್ದು ಮೂಲೆ ಗುಂಪಾಗ್ತದೆ. ಹಾಗೆ ಆಗ್ತದೆ 100ಕ್ಕೆ 100. ಹೌದು, ಆದ್ರೆ ಆಯ್ತಾ? ಅವನ ಹೆಸರುಗ್ ಮಾತ್ರ ಕನ್ನಡಿಗ ಅನ್ಕೋಬಹುದು. ಕನ್ನಡಿಗ ಅನ್ಬೋದು. ಕನ್ನಡ ಎಲ್ಲಿ ಅಂದ್ರೆ ಗೊತ್ತಿಲ್ಲ. ಹಿಂಗಾಗ್ತದೆ ಬತ್ತಾ ಅಷ್ಟೇ. ಹಂಗ ಆಗ್ಬಿಡ್ತದೆ. ಇವನು ಒಂದು ನಮ್ಮ ವಿಕಿಪೀಡಿಯಾ ಒಂದು ವಿಡಿಯೋ ಮಾಡಿದ್ನಲ್ಲ, ದೈ ಅಂತ ಎಲ್ಲ ಬಳಕೆ ಮಾಡ್ತಾ ಇದ್ರಲ್ಲ, ಬಿಡ್ರಿ ಒಂದು ಶಬ್ದ ಅಲ್ವಾ ಅಂತ. ಅದಕ್ಕೆ ಮುಂದೆ 20 ವರ್ಷ ಕಳೆದು ಹೆಂಗಿರ್ಬೋದು ಅಂತ ಅವ್ನು ಹೇಳ್ತಾನೆ. ಅದ್ರಲ್ಲಿ ಒಂದು 10 ಪದ ಆದ್ಮೇಲೆ ಒಂದು ಕನ್ನಡ ಪದ ಹೇಳ್ತಾನೆ ಅವನು, ಮತ್ತ 10 ಪದ ಆದ್ಮೇಲೆ ಒಂದು ಕನ್ನಡ ಪದ ಹೇಳ್ತಾನೆ. ಆ ತರ ಆಗ್ಬಿಡ್ಬೋದು ಅಂತ ತುಂಬಾ ಅವ್ನು ಕಾಮಿಡಿಯಾಗಿ ಹೇಳಿದಾನೆ. ರಿಯಾಲಿಟಿಯಲ್ಲೂ ಅದೇ ಆಗ್ತದೆ. ಹೌದು. ಇವತ್ತಿಗೆ ಸುಮಾರು ಪದಗಳು ಹೋಗ್ಬಿಟ್ಟಿದಾವೆ. ಹೌದು. ಎಲ್ಲ ಬಿಡಿ, ನಿಮಗೆ ಅಂಡಮಾನ್ ನಿಕೋಬಾರ್ ಅಲ್ಲಿ ಇದ್ದಂತಹ ಸುಮಾರು ಭಾಷೆಗಳು ಇವತ್ತು ಇಲ್ಲ. ಯಾಕಂದ್ರೆ ಅವರು ಒಂದು ಭಾಷೆಯ ಇದಾಗಿ ಒಗ್ಗೂಡದೆ, ಅದು ನೀವು ಇತ್ತೀಚೆಗೆ ಕೇಳಿರ್ಬೋದು, ಒಂದು ಹೆಂಗಸಿದ್ರು, ಅವ್ರು ಕೊನೆಯ ವ್ಯಕ್ತಿ ಅಂತೆ ಆ ಭಾಷೆಯನ್ನ, ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದಂತೆ ಯಾವ್ದೋ ಒಂದು ಭಾಷೆ, ಅದನ್ನ ಮಾತಾಡ್ತಾ ಇದ್ದ ಕೊನೆಯ ವ್ಯಕ್ತಿಯಾಗಿ ಅವ್ರು ತೀರ್ಕೊಂಡ್ಬಿಟ್ರು. ಎಲ್ಲ ಬಿಡಿ, ಇಲ್ಲಿ ಕೊರಗ ಸಮುದಾಯದ ಭಾಷೆ ಇದೆಯಲ್ಲ, ಅದಕ್ಕೆ ಯಾವುದೇ ಆಡಳಿತ ಇದು ಸಿಗ್ಲಿಲ್ಲ, ಸುಮಾರು ಅಳಿವಿನ ಅಂಚಿಗೆ ಹೋಗಿತ್ತು. ಇವಾಗ ಎಚ್ಚೆತ್ಕೊಂಡು ಅದನ್ನ ಸ್ವಲ್ಪ ಇದು ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಹಂಗೆ ಅದು ನಾಶ ಆಗೇ ಆಗ್ತದೆ. ಅವತ್ತಿನ ಕಾಲಕ್ಕೆ ಅವ್ರ ಹತ್ರ ಡೇಟಾ ಇರ್ಲಿಲ್ಲ ಕಾಣುತ್ತೆ ಬಹುಶಃ, ಆದ ಕಾರಣ. ಈ ಅಂಬೇಡ್ಕರ್ ಸಾಹೇಬ್ರು ಈಗ ನಮ್ಮ ಯಾರು ಗಾಂಧಿ ತಾತ ಸುತ್ತಿದ್ರಲ್ಲ ಇಡೀ ದೇಶವ, ಆತರ ಇವ್ರೇನು ಸುತ್ತಿಲ್ವಾ? ಇಲ್ಲ ಸುತ್ತಿದ್ದಾರೆ, ಆಲ್ಮೋಸ್ಟ್ ಸುತ್ತಿದ್ದಾರೆ. ಆದ್ರೆ ಗಾಂಧಿಯಷ್ಟು ಅಥವಾ ನೆಹರು ಸುತ್ತದಂಗೆ ಯಾರು ಸುತ್ತಿಲ್ಲ. ಈ ತರ ವಿಷಯಗಳಲ್ಲಿ ನೆಹರಿಗೆ ತುಂಬಾ ಸ್ಪಷ್ಟತೆ ಇತ್ತು ನೋಡಿ.
ಹ್ಮ್ ಆ, ಅಂದ್ರೆ ಭಾಷೆಯ ವಿಚಾರವನ್ನು ಮೇನ್ ಆಗಿ ತಗೊಂಡಿಲ್ಲ ಅವರು. ಆದ್ರೆ ಈ ಹ್ಮ್ ಚಿಕ್ಕ ಚಿಕ್ಕ ಸೂಕ್ಷ್ಮಗಳನ್ನ ನೆಹರು ಜಾಸ್ತಿ ದೇಶವನ್ನ ಸುತ್ತುವ ಕಾರಣದಿಂದ ಒಳಗಡೆ ಇದನ್ನು ಚೆನ್ನಾಗಿ ತಿಳ್ಕೊಂಡಿದ್ರು. ಇವರು ಅಧ್ಯಯನದ ದೃಷ್ಟಿಯಲ್ಲಿ ಇವ್ರಿಗೆ ಜಾಸ್ತಿ ಇದಿತ್ತು. ಓಕೆ. ಹ್ಮ್ ಹ್ಮ್ ಹಂಗೆ. ಅಂದ್ರೆ ಈಗ ಇಲ್ಲಿ ಎಲ್ಲಿ ಹಿಂದೆ ಎಲ್ಲೋ ಒಂದ್ ಕಡೆ ಯುರೋಪ್ ಎಕ್ಸಾಂಪಲ್ ತಗೋತಾರೆ, ಛಿದ್ರ ಅನ್ಕೊಂಡು ಏನೋ ಅದು ಇದು ವಿಚಿದ್ರ ಅಂತ ಏನೋ ಆ ಪದ ಬಳಸ್ತಾರೆ. ಹಂಗೇರಿ ಇದು. ಈಗ ಅಂಬೇಡ್ಕರ್ ಸಾಹೇಬ್ರ ಪ್ರಕಾರ ಹ್ಮ್ ಯುರೋಪ್ ಏನಾಗಿದೆ ಅಂತ, ಈಗೇನ್ ಹಾಳ್ಬಿದೋಗಿದೆ ಅಂತನಾ ಅವ್ರ ಪಾಯಿಂಟ್? ಇಲ್ಲ, ಹಂಗೇರಿ ದೇಶದ್ದು ಮತ್ತೆ ಅವರು ಟರ್ಕಿದ್ದು ಇದು ತಗೊಳ್ತಾರೆ. ಅಲ್ಲಿ ಭಾಷೆಯ ಆಧಾರದ ಮೇಲೆ ಅದು ವಿಚಿದ್ರ ಆಗ್ಬಿಡ್ತದೆ, ಅಂದ್ರೆ ಬೇರೆ ಬೇರೆ ಆಗ್ಬಿಡ್ತದೆ ಅಂತ ಅದಲ್ಲ ಹೇಳ್ತಾರೆ. ಇನ್ನೊಂದಿದೆ ನೋಡ್ರಿ, ಇದು ಓದ್ತೀನಿ ಬೇಕಾರೆ. ಇದು ಭಾಷಾವಾರು ಪ್ರಾಂತ್ಯಗಳಿಂದ ಆಗುವ ಲಾಭಗಳು ಅದರಲ್ಲಿಲ್ಲ, ಆದ್ರೆ ಉದ್ಭವಿಸುವ ತೊಂದರೆಗಳು ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಇದೆ. ತಲೆ ಕೆಡಿಸಿಕೊಳ್ಳದೆ ಇಂತಹ ಪರಿಸ್ಥಿತಿಯ ಬಗೆಗೆ ಯೋಚಿಸುವುದು ಯಾರಿಗೂ ಸಾಧ್ಯವಿಲ್ಲ. ಅದು ಭಾರತದ ವಿಭಜನೆಗೆ ದಾರಿ ಮಾಡಬಹುದು. ಭಾರತವು ಒಂದು ಸಂಯುಕ್ತ ರಾಷ್ಟ್ರ ಆಗುವುದು ಬಿಟ್ಟು ಗೊಂದಲ ಮತ್ತು ಅವ್ಯವಸ್ಥೆಯ ಪರಿಸ್ಥಿತಿ ಎದುರಾಗಿ ಅದೊಂದು ಮತ್ತೊಂದು ವಿಚಿದ್ರ ಯುರೋಪ್ ಆಗುವ ಸಾಧ್ಯತೆ ಇರುತ್ತದೆ ಅಂದ್ರು. ಏನು ಈ ಮಾತನ್ನ ಅರ್ಥ? ವಿಚಿದ್ರ ಅಂದ್ರೆ ಅಸ್ತವ್ಯಸ್ತವಾದ ಅಥವಾ ಭಾಗವಾದಂತಹ. ಬಹುಶಃ ಯುರೋಪ್ ಅಲ್ಲಿ ಆತರ ಪರಿಸ್ಥಿತಿ ಅವ್ರಿಗೆ ಆವಾಗ ಕಂಡಿರಬಹುದು. ಯುರೋಪ್ ಎಲ್ಲ ಒಂದಾಗಿರ್ಲಿಲ್ಲ ಅಲ್ವಾ. ಇವಾಗ ಬಿಡಿ, ಇವಾಗ ಒಂದಾಗಿದ್ದಾರೆ, ಅಂದ್ರೆ ಬೇರೆ ಬೇರೆ ಭಾಷೆ ಇದ್ದು ಕೂಡ ಒಂದಾಗಿದ್ದಾರೆ ಅವರು. ಯೂನಿಯನ್ ಮಾಡ್ಕೊಂಡಿದ್ದಾರೆ, ಯುರೋಪಿಯನ್ ಯೂನಿಯನ್ ಅಂತ ಮಾಡ್ಕೊಂಡಿದ್ದಾರೆ. ಅವಾಗ ಹಂಗಿರ್ಲಿಲ್ಲ, ಎಲ್ಲವರೇ ಕಿತ್ತಾಡೋರು. ಸ್ಪೇನ್ ನವರು ಬೇರೆ, ಬ್ರಿಟನ್ ಅವ್ರು ಬೇರೆ, ಇಂಗ್ಲಿಷ್ ಪೋರ್ಚುಗೀಸ್ ಮಾತಾಡೋರು ಬೇರೆ, ಆತರ ಬೇರೆ ಬೇರೆ ಇದ್ದಿತ್ತಲ್ಲ, ಅದಕ್ಕೆ ಹೇಳಿರ್ಬೋದು ಬಹುಶಃ. ಓಕೆ, ಸರಿ. ಇಲ್ಲಿ ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡ್ತೀನಿ ನಾನು. ಇವ್ರು ಹೇಳ್ತಾ ಇದಾರೆ ಎಲ್ಲಿದ್ದು ನಾವು ಈಗ 2ನೇ ಪಾಯಿಂಟ್ ಓದಬೇಕು. ಅಲ್ಲಿ ಪ್ರಾಂತೀಯ ಭಾಷೆಯೇ ಆಡಳಿತ ಭಾಷೆ ಆಗುವುದಕ್ಕೆ ನನ್ನ ಬಲವಾದ ಆಕ್ಷೇಪ ಇರುತ್ತದೆ. ನನ್ನ ಆಕ್ಷೇಪಕ್ಕೆ ಈ ಕೆಳಗಿನ ವಿಚಾರಗಳೇ ಆಧಾರ. 1ನೇ ಪಾಯಿಂಟ್ ನಾವು ಓದ್ದೋ, ಈಗ 2ನೇ ಪಾಯಿಂಟ್ ಓದ್ತೀನಿ. ನಿಸ್ಸಂದೇಹವಾಗಿ ಭಾಷಾವಾರು ಪ್ರಾಂತ್ಯಗಳ ಪರವಾಗಿ ಮುಚ್ಚುಮರೆಯಿಲ್ಲದೆ ಮಾತನಾಡುವವರು ಭಾಷಾವಾರು ಪ್ರಾಂತ್ಯಗಳನ್ನು ಪ್ರತ್ಯೇಕ ರಾಷ್ಟ್ರಗಳನ್ನಾಗಿ ಮಾಡುವ ಉದ್ದೇಶ ತಮಗಿಲ್ಲ ಎಂದು ಹೇಳುತ್ತಾರೆ. ಇನ್ನೊಂದ್ಸರಿ ಓದ್ತೀನಿ, ಚೆನ್ನಾಗಿದೆ. ನಿಸ್ಸಂದೇಹವಾಗಿ ಭಾಷಾವಾರು ಪ್ರಾಂತ್ಯಗಳ ಪರವಾಗಿ ಮುಚ್ಚುಮರೆಯಿಲ್ಲದೆ ಮಾತನಾಡುವವರು ಭಾಷಾವಾರು ಪ್ರಾಂತ್ಯಗಳನ್ನು ಪ್ರತ್ಯೇಕ ರಾಷ್ಟ್ರಗಳನ್ನಾಗಿ ಮಾಡುವ ಉದ್ದೇಶ ತಮಗಿಲ್ಲ ಎಂದು ಹೇಳುತ್ತಾರೆ. ಅವರು ಪ್ರಾಮಾಣಿಕತೆಯನ್ನು ಅವರ ಪ್ರಾಮಾಣಿಕತೆಯನ್ನು ಶಂಕಿಸುವಂತಿಲ್ಲ. ಆದರೆ ಹೀಗೂ ಆಗುವುದುಂಟು. ಕೃತ್ಯಗಳು ಎಂದು ಉದ್ದೇಶಿಸಿದ್ದ ದಿಶೆಯಲ್ಲಿ ಘಟನೆಗಳು ಸಂಭವಿಸುತ್ತವೆ. ಆದ್ದರಿಂದ ಕಾಲಕ್ರಮದಲ್ಲಿ ಘಟನೆಗಳು ಅಹಿತಕರ ತಿರುವು ಪಡೆಯದಂತೆ ಪ್ರಾರಂಭದಲ್ಲಿಯೇ ಜಾಗೃತೆ ವಹಿಸುವುದು ಅವಶ್ಯವಿರುತ್ತದೆ. ಒಂದೆಡೆ ವ್ಯವಸ್ಥೆ ಸಡಿಲಾಗುತ್ತಿದ್ದರೆ ಇನ್ನೊಂದು ಕಡೆಯಿಂದ ಅದನ್ನು ಬಿಗಿಗೊಳಿಸುವುದರಲ್ಲಿ ತಪ್ಪೇನೂ ಇರುವುದಿಲ್ಲ ಅಂತ ಹೇಳಿದ್ರು. 2ನೇ ರೀಸನ್. ಕಾಮೆಂಟ್ ಮಾಡಿ. ಈಗಾಗ್ಲೇ ಭಾಷಾವಾರು ಪ್ರಾಂತ್ಯಗಳಾಗ್ಬೇಕು ಅಂತ ಹೇಳುವವರು ಏನ್ ಹೇಳ್ತಾ ಇದ್ದಾರೆ, ನಾವ್ ಯಾವತ್ತೂ ಬೇರೆ ರಾಷ್ಟ್ರವಾಗುವುದಕ್ಕೆ ಪ್ರಯತ್ನ ಪಡಲ್ಲ. ನಾವು ಒಂದು ಭಾಷಾವಾರು ಪ್ರಾಂತ್ಯದ ಇದನ್ನಾಗಿ ರಾಜ್ಯಗಳಾಗಿ ಮಾತ್ರ ಇರ್ತೇವೆ. ನಮ್ಮ ಈ ಭಾರತದಿಂದ ಬೇರೆಯಾಗಿ ಹೋಗುವುದಿಲ್ಲ ಅಂತ ನನಗೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ ಅವ್ರ ಮೇಲೆ ನಂಬಿಕೆ ಇದೆ ನನಗೆ. ಅವ್ರ ಆ ಮನಸ್ಥಿತಿಯನ್ನು ಹೊಂದಿಲ್ಲ ಈಗ ಹೇಳ್ತಾ ಇರೋದು. ಆದ್ರೆ ಯಾವುದೇ ಒಂದು ಘಟನೆ ಇದು ನಾವ್ ಅಂದ್ಕೊಂಡ ರೀತಿ ನಡೆಯುವುದಿಲ್ಲ.
ಅದು ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ತಿರುವುಗಳು ಪಡಿಲಿಕ್ಕಿಲ್ಲ ಅಂತ ಹೇಳುವಂತದ್ದು ನಾವು ಇದ್ ಮಾಡಕ್ ಆಗಲ್ಲ. ಆದ ಕಾರಣ ಅದನ್ನ ಮೊದಲಲ್ಲಿ ನಾವು ಸ್ಟಾರ್ಟಿಂಗ್ ನಲ್ಲೇ ಅದನ್ನು ಬಿಗಿಗೊಳಿಸುವುದ್ರಲ್ಲಿ ತಪ್ಪೇನು ಇಲ್ಲ. ಈ ತರದ ಇದಕ್ಕೆ ಅವಕಾಶ ಕೊಡದಂಗೆ ಬಿಗಿಗೊಳಿಸುವುದರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಆಗ್ತದೆ. ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ನೆಹರು ಅವರು ಒಂದು ಇದನ್ನ ಬರೀತಾರೆ ಆಯ್ತಾ. ಪಾಕಿಸ್ತಾನದವರು ಬೇರೆ ದೇಶ ಕೇಳ್ತಾ ಇದ್ದಾರೆ ಅಂತ, ಅದು ಸ್ವತಂತ್ರ ಪೂರ್ವದಲ್ಲೇ ಬರ್ತಿರುವ ಬುಕ್ಕು. ಬೇರೊಂದು ದೇಶ ಕೇಳ್ತಾ ಇದ್ದಾರೆ ಅಂತ ಹೇಳುವಾಗ ನೆಹರು ಹೇಳ್ತಾರೆ, ಅವ್ರು ಯಾಕಪ್ಪ ಕೇಳ್ತಾ ಇದಾರೆ, ಅವರ ಭಾಷೆ ಒಂದೇ, ಆಮೇಲೆ ಆ, ಬೇರೆ ಭೌಗೋಳಿಕ ಲಕ್ಷಣಗಳು ಒಂದೇ ತರ ಇದಾವೆ, ಎಲ್ಲವೂ ಒಂದೇ ತರ ಇದೆ. ಒಂದ್ ವೇಳೆ ಕೇಳಿದ್ರೆ ಸೌತ್ನವ್ರು ಕೇಳ್ಬೇಕು, ಅವರು ಎಲ್ಲದ್ರಲ್ಲೂ ಭಿನ್ನವಾಗಿದ್ದಾರೆ ನಮ್ಗಿಂತ. ಅದು ಬಿಟ್ಬಿಟ್ಟು ಇವ್ರು ಕೇಳ್ತಾ ಇದ್ದಾರಲ್ಲ, ಅವ್ರು ಕೇಳಿದ್ರೆ ಒಂದ್ ಅರ್ಥ ಇದೆ ಅಂತ. ಅಂದ್ರೆ ಆವಾಗ್ಲೇ ಸೌತ್ ಇಂಡಿಯಾ ಅಂತ ಹೇಳುವಂತದ್ದು ಆರ್ಥಿಕವಾಗಿ, ಬೇರೆ ಯಾವುದೇ ವಿಷಯ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಎಲ್ಲ ರೀತಿಯಲ್ಲೂ ತುಂಬಾ ಸ್ಟ್ರಾಂಗ್ ಇತ್ತು. ಯಾವುದು ನಮ್ಮ ಇದು ಸೌತ್ ಇಂಡಿಯಾ ಅಂತ ಹೇಳುವಂತದ್ದು, ಅದು ಇದು ಅಂತಲ್ಲ, ಪೂರ್ತಿ ಸೌತ್ ಇಂಡಿಯಾ ಆಯ್ತಾ. ಆದ ಕಾರಣ ಈ ಭಯ ಒಂದು ಇದ್ದೇ ಇತ್ತು. ನಿಮಗೆ ಇದನ್ನ ಬ್ರಿಟಿಷ್ ಇವರು ಕೂಡ ಬರೆದಿದ್ದಾರೆ. ಬ್ರಿಟಿಷ್ ಒಬ್ಬ ಸೈನ್ಯಾಧಿಕಾರಿ ಕೂಡ ಅವನ ಬಯೋಗ್ರಫಿಯಲ್ಲಿ ಬರೆದಿದ್ದಾನೆ. ಮ್ಯಾಕ್ಸಿಮಮ್ 20 ವರ್ಷ ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾ ಜೊತೆಗಿರ್ಬೋದು, ಅದ್ರ ಆಚೆಗೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಜೊತೆಗಿರುವುದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಭಯ ಆ, ತುಂಬಾ ಜನಕ್ಕಿತ್ತು ಈ ಭಯ. ಬಹುಶಃ ಸೌತ್ ಇಂಡಿಯಾ ಬೇರೆ ಹೋಗ್ಬಿಡ್ಬೋದು, ಯಾಕಂದ್ರೆ ಸೌತ್ ಇಂಡಿಯಾ ಅಂತ ಹೇಳುವಂತದ್ದು ಎಲ್ಲ ರೀತಿಯಲ್ಲೂ ನಾರ್ತ್ ಇಂಡಿಯಾಕ್ಕಿಂತ ಸಶಕ್ತವಾಗಿತ್ತು. ಇನ್ನು ಯುದ್ಧೋಪಕರಣಗಳ ತಯಾರಿ ಇದ್ರಲ್ಲೂ ನೋಡಿದ್ರು ಕೂಡ, ಅಥವಾ ಬೇರೆ ಯಾವುದೇ ತಂತ್ರಜ್ಞಾನದ ಇದ್ರಲ್ಲಿ ನೋಡಿದ್ರು ಕೂಡ ಸೌತ್ ಇಂಡಿಯಾದಲ್ಲಿ ಎಲ್ಲವೂ ಇತ್ತು. ಯಾಕೆ ಅಂದ್ರೆ ಸೌತ್ ಇಂಡಿಯಾದ ರಾಜರು ಸಾಮಾನ್ಯವಾಗಿ ನಮ್ಮ ಮೈಸೂರು ರಾಜರು ಇರ್ಬೋದು, ಈ ತರ ಇಲ್ಲಿ ಆಡಳಿತ ಮಾಡಿದವರು ಜನಪರವಾಗಿ ತುಂಬಾ ಹೆಚ್ಚು ಕೆಲಸಗಳನ್ನ ಮಾಡಿದ್ದಾರೆ. ನಾರ್ತ್ ಇಂಡಿಯಾದಲ್ಲಿ ಈ ತರದ ಕೆಲಸಗಳು ಕಡಿಮೆ ನಡೆದಿದೆ. ಮತ್ತು ನೀವು ಹಿಸ್ಟ್ರಿಯನ್ನ, ತುಂಬಾ ಹಿಂದಿನ ಹಿಸ್ಟ್ರಿ ನೋಡಿದ್ರು ಕೂಡ ಸೌತ್ ಇಂಡಿಯಾ ಅಂತ ಹೇಳುವಂತದ್ದು ಯುದ್ಧಗಳನ್ನ ಎದುರಿಸಿರುವಂತದ್ದು ಕಮ್ಮಿ, ಭೀಕರ ಯುದ್ಧಗಳನ್ನ ಎದುರಿಸಿರುವಂತದ್ದು ಕಮ್ಮಿ ಆಯ್ತಾ. ಇಲ್ಲಿಯೇ ಒಳಗೊಳಗಡೆ ಕಿತ್ತಾಡಿದರೆ ಬಿಟ್ರೆ ಅವಾಗಿಂದಲೂ ಇದು ಚೆನ್ನಾಗಿದ್ದ ಪ್ರದೇಶವೇ ಆಗಿತ್ತು. ಆದ ಕಾರಣ ನಾವು ಚೆನ್ನಾಗಿದ್ದೇವೆ ಅಂತ ಹೇಳಿ ಬೇರೆ ಇವತ್ತಿಗೆ ನೋಡಿದ್ರು ಕೂಡ ಸೌತ್ ಇಂಡಿಯಾ ಚೆನ್ನಾಗೇ ಇದೆ, ನಾವು ಬೇರೆ ಹೋಗ್ಬಿಡ್ತೇವೆ ಅಂತ ಹೇಳುದನ್ನ ಇದು ಮಾಡಬಹುದು ಅಂತ ಹೇಳೋ ಭಯ ಪ್ರತಿಯೊಬ್ಬರಲ್ಲೂ ಇತ್ತು. ಆದ್ರೆ ಆಡಳಿತ ಅಂತ ಹೇಳುವಂತದ್ದು ಕಂಟ್ರೋಲ್ ಅವಾಗ ಕೂಡ, ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ ಮೇನ್ ಆಗಿ ನಾರ್ತ್ ನಿಂದಲೇ ಆಗ್ತಿತ್ತು. ಬ್ರಿಟಿಷ್ನವ್ರು ಹೆಚ್ಚಾಗಿ ಅಲ್ಲ, ಅಲ್ಲಿ ನಿರಂಕುಶ ಅವ್ರೆ, ತಮಿಳ್ನಾಡು ಪ್ರತ್ಯೇಕವಾಗಿ ತಮಿಳ್ನಾಡನ್ನ ಮಾಡಿ ಭಾರತದಿಂದ ಅಂತ ಹೇಳಿ ಆಗ್ರಹ ಇತ್ತು ಅಂತ ಹೇಳಿದ್ರಲ್ಲ. ಅದು ಓಕೆ, ಅದು ಆವಾಗ್ಲೂ ಬೇಡಿಕೆ ಸುಮಾರು ಜನ ಇಟ್ಟಿದ್ರು. ಅಂದ್ರೆ ಅವಾಗ ಇಟ್ಟಿದ್ರೆ ಗೊತ್ತಿಲ್ಲ, ಆ ನಂತರದಲ್ಲಿ ಇಟ್ಟಿದ್ರು. ನಮ್ಮ ಬಿಡ್ರಿ, ನಮ್ದು ಅಂದ್ರೆ ಈ ಹೇರಿಕೆಯ ವಿರುದ್ಧ ಅಷ್ಟೇ ಅವ್ರು ಇದ್ ಮಾಡಿದ್ದು. ಈಗ ಆ ಟೈಮ್ ಅಲ್ಲಿ ಬೇರೆ ಅಂದ್ರೆ ಬಹಳಷ್ಟು ಒಂದ್ 60% ನಮ್ಮ ಭಾರತದ ಅಷ್ಟು ರಾಜ್ಯಗಳನ್ನೇ ತಗೊಳ್ಳಿ, ಅಲ್ಲಿ ಎಲ್ಲಾ ಕಡೆನೂ ಇಂಗ್ಲಿಷ್ ಇತ್ತ ಆಡಳಿತ ಭಾಷೆ. ಹೌದು, ಇಂಗ್ಲಿಷ್ ಆಡಳಿತದಲ್ಲಿ ಇಂಗ್ಲಿಷ್ ಆಡಳಿತ ಭಾಷೆಯಾಗಿ ಅವ್ರು ಇಟ್ಕೊಂಡಿದ್ದು, ಎಲ್ಲವನ್ನು ಇಂಗ್ಲಿಷ್ ಅಲ್ಲೇ ಇಟ್ಕೊಂಡಿದ್ದು. ನಿಮಗೆ ಕನ್ನಡ ಈ ತರದ ಶಿಕ್ಷಣವನ್ನ ಕೊಡ್ತಿದ್ದದ್ದು ಮಿಷನರಿಗಳು. ಒಂದೇ ಒಂದ್ ನಿಮಿಷ ಇರಿ, ನಾನು ಒಂದು ಕಾಲ್ ರಿಸೀವ್ ಮಾಡ್ತೀನಿ. ಇಷ್ಟೊಂದು ಜನ ನೋಡಿ, ನಾನು ಎಕ್ಸಾಂಪಲ್ ಸುಧಾಮೂರ್ತಿ ಅವರು, ಅವರೆಲ್ಲ ಇಂಗ್ಲಿಷ್ ಅಲ್ಲೇ ಓದಿರೋದು ಆಯ್ತಾ. ಕನ್ನಡ ತುಂಬಾ ಕಡಿಮೆ, ಇಂಗ್ಲಿಷ್ ಅಲ್ಲಿ ಹೆಚ್ಚಿನ ಅಭ್ಯಾಸ ಜಾಸ್ತಿ ಮಾಡಿದ್ದಾರೆ. ಅವಾಗಿಂದಾನೇ ಇಂಗ್ಲಿಷ್ ಬಂದಿದೆ. ಓಕೆ, ಈಗ ಅದು ಇಂಗ್ಲಿಷ್ ಅಲ್ಲಿ ಓದ್ಬೇಕು ಅಂತ ಕೇಳಿದ್ರಲ್ವಾ, ಇಂಗ್ಲಿಷ್ ಅಲ್ಲಿ ಓದ್ತೀನಿ ಕೇಳಿ ಆ ಪ್ಯಾರಾಗ್ರಾಫ್. ದ ಇಂಪೋಸಿಷನ್ ಆಫ್ ಆನ್ ಆಲ್ ಇಂಡಿಯಾ ಅಫಿಷಿಯಲ್ ಲ್ಯಾಂಗ್ವೇಜ್ on a linguistic province which may happen to be different from language of province cannot come in the way of maintaining
provincial culture. Official language will be used only in the field occupied by government. The non-official field, or what may be the purely cultural field, will still remain open to the provincial language to play its part. There may be a healthy competition between the official and non-official language. One may try to oust the other. If the official language succeeds in ousting the non-official language from the cultural field, nothing like it. If it fails, there cannot be much harm. Such a position cannot be said to be intolerable. It is no more intolerable than the present position in which we have English as an official language and the provincial language as its non-official language. The only difference is that the official language will be English, but some other. Will not be English, but some other. ಇಂಗ್ಲಿಷ್ ಅಲ್ಲಿ ಸಂಸ್ಕೃತ ಅನ್ನೋ ಪದನೇ ಬಳಸಿಲ್ಲ. ತೃಪ್ತಿಕರ ಪರಿಹಾರಕ್ಕೆ ಬೇಕಾದ ಅಗತ್ಯತೆಗಳು. ನಾನು ಸೂಚಿಸುವ ಪರಿಹಾರ ಆದರ್ಶ ಪರಿಹಾರ ಆಗಲಿಕ್ಕಿಲ್ಲ ಎಂಬುದರ ಅರಿವು ನನಗಿರುತ್ತದೆ. ಆದ್ದರಿಂದ ಪ್ರಾಂತ್ಯಗಳಲ್ಲಿ ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ಸಂವಿಧಾನದ ಕಾರ್ಯನಿರ್ವಹಣೆ ಸಾಧ್ಯವಾಗುತ್ತದೆ. ಆದರೆ ಅದು ಕೇಂದ್ರದಲ್ಲಿ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಕೇವಲ ಭಾಷಾವಾರು ಐಕ್ಯ, ಒಂದೇ ಭಾಷೆ ಆಡುವ ಸೌಲಭ್ಯದಿಂದ ಏಕರೂಪತೆ ಹುಟ್ಟುವುದೆಂಬ ಭರವಸೆ ಇರುವುದಿಲ್ಲ. ಅದಕ್ಕೆ ಭಾಷೆಯಿಲ್ಲದೆ ಬೇರೆ ಅನೇಕ ವಿಷಯಗಳ ಅವಶ್ಯಕತೆ ಇರುತ್ತದೆ. ಈ ಮೊದಲು ಹೇಳಿದಂತೆ ಪ್ರಾಂತ್ಯಗಳಿಂದ ಕೇಂದ್ರ ಶಾಸನ ಸಭೆಗೆ ಆಯ್ಕೆಯಾದ ಸದಸ್ಯರು ತಮ್ಮ ಪ್ರಾಂತೀಯತೆಯನ್ನು ಕಾಯ್ದುಕೊಂಡಿರುತ್ತದೆ. ಬಂಗಾಲಿಗಳು, ತಮಿಳರು, ಆಂಧ್ರರು, ಮಹಾರಾಷ್ಟ್ರೀಯರು ಕಚೇರಿಗಳಲ್ಲಿ ತಮ್ಮ ಮಾತೃಭಾಷೆಯನ್ನಾಡದೆ ಕೇಂದ್ರದ ಆಡಳಿತ ಭಾಷೆಯನ್ನು ಆಡುತ್ತಿದ್ದರು. ಬಂಗಾಲಿಗಳು ಬಂಗಾಲಿಗಳಾಗಿ, ತಮಿಳರು ತಮಿಳರಾಗಿ, ಆಂಧ್ರರು ಆಂಧ್ರರಾಗಿ, ಮಹಾರಾಷ್ಟ್ರೀಯರು ಮಹಾರಾಷ್ಟ್ರೀಯರಾಗಿ ಇರುತ್ತಾರೆ. ಆದರೆ ಕೂಡಲೇ ಕಾರ್ಯರೂಪಕ್ಕಿಳಿಸುವಂತಹ ಆದರ್ಶ ಪರಿಹಾರ ನನಗೆ ತೋಚುತ್ತಿಲ್ಲ. ಅದಕ್ಕೂ ಸ್ವಲ್ಪ ಕಡಿಮೆ ಮಟ್ಟದ ಪರಿಹಾರದಿಂದ ತುಷ್ಟರಾಗಬೇಕು. ನಾವು ಕಂಡುಹಿಡಿಯುವ ಯಾವುದೇ ಪರಿಹಾರ 2 ಕರಾರುಗಳನ್ನು ಪೂರೈಸಬೇಕಾಗುತ್ತದೆ. ಮೊದಲನೇದು, ಅದು ಆದರ್ಶ ಪರಿಹಾರವಲ್ಲದಿದ್ದರೂ ಆದರ್ಶಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು. ಎರಡನೇದು, ಅದು ಆದರ್ಶ ಪರಿಹಾರವಾಗಿ ಬೆಳೆಯಲು ಶಕ್ಯವಿರಬೇಕು. ಈ ಎಲ್ಲಾ ಸಂಗತಿಗಳನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ನಿರ್ಣಯಿಸುತ್ತಿದ್ದರೆ ನಾನು ಸೂಚಿಸಿದ ಪರಿಹಾರ ನಿರ್ಣಯಿಸಿದ್ದಾದರೆ ನಾನು ಸೂಚಿಸಿದ ಪರಿಹಾರ ಈ 2 ಕರಾರುಗಳನ್ನು ಪೂರೈಸುವುದೆಂದು ಧೈರ್ಯವಾಗಿ ಹೇಳಬಲ್ಲೆ. ಅಷ್ಟೇ. ಓಕೆ, ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ನನ್ನ ಪಾರ್ಟ್ ಮುಗೀತು. ಓಕೆ, ಇಲ್ಲಿ ಅವ್ರು ಏನ್ ಹೇಳ್ತಾರೆ, ನಾನು ಸೂಚಿಸಿದ ಈ ಪರಿಹಾರ ಆದರ್ಶಪ್ರಾಯವಾಗಿಲ್ದೇನೆ ಇರಬಹುದು. ಇದರ ಅರಿವು ನನಗೂ ಇದೆ. ಆದ್ದರಿಂದ ಪ್ರಾಂತ್ಯಗಳಲ್ಲಿ ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ಸಂವಿಧಾನದ ಕಾರ್ಯನಿರ್ವಹಣೆಗೆ ಸಾಧ್ಯವಾಗ್ತದೆ. ಅಂದ್ರೆ ಇದು ಬಹಳ ಉತ್ತಮವಾದ ಪರಿಹಾರ ಅಲ್ಲ ಅಂತ ಹೇಳುವುದರ ಇದು ನನಗೂ ಕೂಡ ಇದೆ. ಆದರ್ಶಪ್ರಾಯವಾದ ಪರಿಹಾರ ಅಲ್ಲ ಅಂತ ಹೇಳುದು ನನಗೂ ಕೂಡ ಇದೆ.
ಆದ್ರೆ ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ಸಂವಿಧಾನ ಅಂತ ಹೇಳುವಂಥದ್ದು ಸುಲಭವಾಗಿ ನಡೆಯುವುದಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಆದರೆ ಅದು ಕೇಂದ್ರದಲ್ಲಿ ಸಾಧ್ಯವಾಗುವುದಿಲ್ಲ. ಏಕೆಂದ್ರೆ ಕೇವಲ ಭಾಷಾವಾರು ಒಂದೇ ಭಾಷೆಯನ್ನು ಆಡುವ ಸೌಲಭ್ಯದಿಂದ ಏಕರೂಪತೆ ಹುಟ್ಟುವುದೆಂಬ ಭರವಸೆ ಇರುವುದಿಲ್ಲ. ಅದಕ್ಕೆ ಭಾಷೆ ಇಲ್ಲದೆ ಬೇರೆ ಬೇರೆ ಅನೇಕ ವಿಷಯಗಳ ಅವಶ್ಯಕತೆ ಇರುತ್ತದೆ. ಅಂದ್ರೆ ಓಕೆ, ಎಲ್ಲ ಕಡೆ ಒಂದೇ ಭಾಷೆ ಇದೆ ಅಂತ ಹೇಳುವ ಕಾರಣಕ್ಕೆ ಏಕರೂಪತೆ ಬರ್ತದೆ ಅಂತ ಹೇಳುವ ಭರವಸೆ ಇರುವುದಿಲ್ಲ ಅಂತಂದ್ರೆ, ಓಕೆ ಎಲ್ಲ ಕಡೆ ಒಂದೇ ಭಾಷೆ ಬಂದ್ರೂ ಕೂಡ ಈ ರೀತಿ ಇದರಿಂದ ಏಕರೂಪತೆ ಬರ್ತದೆ ಅಂತ ಇಲ್ಲ. ಅದಕ್ಕೆ ಬೇರೆ ಬೇರೆ ಇದು ಕಾರಣ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅನೇಕ ವಿಷಯಗಳ ಅವಶ್ಯಕತೆ ಇರುತ್ತದೆ. ಈ ಮೊದಲು ಹೇಳಿದಂತೆ ಪ್ರಾಂತ್ಯಗಳಿಂದ ಕೇಂದ್ರ ಶಾಸನ ಸಭೆಗೆ ಆಯ್ಕೆಯಾದ ಸದಸ್ಯರು ತಮ್ಮ ಪ್ರಾಂತೀಯತೆಯನ್ನು ಕಾಯ್ದುಕೊಂಡಿರುತ್ತಾರೆ. ಓಕೆ, ಅವರು ಆಲ್ರೆಡಿ ಈ ಒಂದೇ ಭಾಷೆ ಇದ್ರೂ ಕೂಡ ತಮ್ಮ ಪ್ರಾಂತೀಯತೆಯನ್ನು ಕಾಯ್ದುಕೊಂಡೇ ಇರ್ತಾರೆ ಅವರು. ಬಂಗಾಳಿಗಳು, ತಮಿಳರು, ಆಂಧ್ರರು ಮಹಾರಾಷ್ಟ್ರ ಕಚೇರಿಗಳಲ್ಲಿ ತಮ್ಮ ಮಾತೃಭಾಷೆಯನ್ನಾಡದೆ ಕೇಂದ್ರದ ಆಡಳಿತ ಭಾಷೆಯನ್ನು ಆಡುತ್ತಿದ್ದರೂ ಬಂಗಾಳಿಗಳು ಬಂಗಾಳಿಗಳಾಗಿ, ತಮಿಳರು ತಮಿಳರಾಗಿ, ಆಂಧ್ರರಾಗಿ, ಮಹಾರಾಷ್ಟ್ರೀಯರಾಗಿಯೇ ಇರುತ್ತಾರೆ. ಅಂದ್ರೆ ಓಕೆ, ಅವ್ರ ಆಫೀಸ್ ನಲ್ಲೆಲ್ಲ ಒಂದೇ ಭಾಷೆ ಮಾತಾಡ್ಬೋದು, ಆಡಳಿತ ಭಾಷೆ ಅಂತ ಹೇಳುವ ಕಾರಣಕ್ಕೆ. ಆದ್ರೆ ಅದರಾಚೆಗೆ ಅವರು ಬಂಗಾಳಿಗರಾಗಿಯೇ, ಕೇರಳಿಗರಾಗಿಯೇ, ಕನ್ನಡಿಗರಾಗಿಯೇ ಇರ್ತಾರೆ ಅಂತ ಹೇಳುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಕೂಡಲೇ ಕಾರ್ಯರೂಪಕ್ಕಿಳಿಸುವಂತಹ ಆದರ್ಶ ಪರಿಹಾರ ನನಗೆ ತೋಚುತ್ತಿಲ್ಲ. ಓಕೆ, ಈ ಕೂಡಲೇ ಇದನ್ನು ಹೇಗೆ ಜಾರಿ ಮಾಡಬಹುದು ಅಂತ ಹೇಳುವಂತಹ ಒಂದು ಇದನ್ನು ಕಾರ್ಯರೂಪಕ್ಕಿಳಿಸಬಹುದಂತ ಆದರ್ಶವಾದ ಇನ್ನೊಂದು ಪರಿಹಾರ, ಇದಕ್ಕೆ ಪರ್ಯಾಯವಾದ್ದು ನನಗೆ ತೋಚ್ತಾ ಇಲ್ಲ. ಅದಕ್ಕೂ ಸ್ವಲ್ಪ ಕಡಿಮೆ ಮಟ್ಟದ ಪರಿಹಾರದಿಂದ ತುಷ್ಟರಾಗ್ಬೇಕು. ಓಕೆ, ಇದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದ ಒಂದು ಪರಿಹಾರ ನಾನು ಕೊಡಬಹುದು. ನಾವು ಕಂಡು ಹಿಡಿಯುವ ಯಾವುದೇ ಪರಿಹಾರ 2 ಕರಾರುಗಳನ್ನು ಪೂರೈಸಬೇಕು. ಓಕೆ, ಈಗ ನಾವೇನು ಇದಕ್ಕಿಂತ ಸ್ವಲ್ಪ ಕಡಿಮೆ ಇದ್ರದ್ದು ಪರಿಹಾರ ನಾವೇನಾದ್ರು ಕಂಡು ಹಿಡಿದ್ರೆ ಅದರಲ್ಲಿ ಈ 2 ಪಾಯಿಂಟ್ ಮೇನ್ ಆಗಿ ಪೂರೈಸಬೇಕಾಗ್ತದೆ. ಅದು ಆದರ್ಶಪ್ರಾಯವಲ್ಲದಿದ್ರೂ ಆದರ್ಶಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು. ಓಕೆ, ನೀವು ಹೇಳೋದಕ್ಕೆಲ್ಲ ಒಪ್ಕೊಂಡು ಇದು ಮಾಡೋದಕ್ಕೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇನ್ನೊಂದು ಪರಿಹಾರನ ಇದು ಮಾಡ್ಬೇಕು. ಅದನ್ನೇ ಮತ್ತೆ ವಾಪಸ್ ಪಾಯಿಂಟ್ ಆಗಿ ತಕೊಂಡಿದ್ದಾರೆ. ಓಕೆ, ಅದು ಆದರ್ಶ ಪರಿಹಾರವಾಗಿ ಬೆಳೆಯಲು ಶಕ್ಯವಿರಬೇಕು. ಅದು ಯಾವ ರೀತಿ ಪರಿಹಾರ ಆಗಿರ್ಬೇಕು ಅಂದ್ರೆ, ಅದು ಮುಂದಕ್ಕೆ ಆದರ್ಶಪ್ರಾಯವಾಗಿ ಬೆಳೀಲಿಕ್ಕೆ ಶಕ್ಯ ಇರಬೇಕು. ಈ ಎಲ್ಲಾ ಸಂಗತಿಗಳನ್ನು ಲಕ್ಷ್ಯ ಕೊಟ್ಟುಕೊಂಡು ನಿರ್ಣಯಿಸಿದ್ದಾದರೆ ನಾವು ಸೂಚಿಸಿದ ಪರಿಹಾರಗಳು ಈ 2 ಕರಾರುಗಳನ್ನು ಪೂರೈಸುವುದಾಗಿ ಧೈರ್ಯವಾಗಿ ಹೇಳಬಲ್ಲೆ ಅಂತ. ಓಕೆ, ಇಲ್ಲಿ ಸ್ಪೆಷಲ್ ಆಗಿ ಏನು ಹೇಳಿಲ್ಲ, ಮೇಲ್ಗಡೆ ಹೇಳಿದ್ದನ್ನೇ ಮತ್ತೆ ವಾಪಸ್ ಹೇಳಿದ್ದಾರೆ ಅಷ್ಟೇ 2 ಪಾಯಿಂಟ್ಗಳಾಗಿ. ಅದು ಈ ತರ ಒಂದು ಹೊಸ ಪರಿಹಾರ ಕಂಡಿಡಿದ್ರೆ ಅದು ಆದರ್ಶ ಪರಿಹಾರ ಆಗಿ ಬೆಳೆಯಲು ಶಕ್ಯ ಇರಬೇಕು. ಈ ಎಲ್ಲಾ ಸಂಗತಿಗಳನ್ನು ಲಕ್ಷ್ಯ ಕೊಟ್ಟು ನಿರ್ಣಯಿಸಿದ್ದಾದ್ರೆ ನಾವು ಸೂಚಿಸಿದ ಪರಿಹಾರ 2 ಕರಾರುಗಳನ್ನು ಪೂರೈಸುವುದಾಗಿ ಧೈರ್ಯವಾಗಿ ಹೇಳಬಲ್ಲೆ ಅಂತ ಆ ರೀತಿ ಹೇಳ್ತಾ ಇದ್ದಾರೆ ಅಷ್ಟೇ. ಸ್ಪೆಷಲ್ ಆಗಿ ಏನು ಹೇಳ್ತಾ ಇಲ್ಲ. ಮೇಲ್ಗಡೆ ಏನನ್ನು ಹೇಳಿದ್ರು ಅದನ್ನೇ ಮತ್ತೆ ಕೆಳಗಡೆ ಹೇಳಿದ್ದಾರೆ.